ಜನರೆಲ್ಲ ಗುಣಯುತದ ಧನಮೂರ್ತಿ ಮದಪುರ ಗಣನಾಥನ ಧನಮೂರ್ತಿ ಮದಪುರ ಗಣನಾಥನ ಸುರಮುನಿ ನಮಿತ ಸರ್ವೇಶ್ವರನ
ಚಿಕ್ಕ ಪ್ರಾಯದ ಬಾಲೆ ಚದುರಿನಿ ನಂಗವ ಆಯ ಮದವು ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಪುರುಷನುಳ್ಳನೆ ಕಾಂತೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವಾ ಪ್ರೇಮದಿ ಕರೆದೊಡೆ ಕಾಮಿತ ವೀವನ ಪ್ರೇಮದಿ ಕರೆದೊಡೆ ಕಾಮಿತ ವೀವನ ಪ್ರೇಮದಿ ಕರೆದೊಡೆ ಕಾಮಿತ ವೀವನ ಪ್ರೇಮದಿ ಕರೆದೊಡೆ ತೈ ತಗದ ದಿನದಿ ಕಿಡದ ತೆಯ್ಯ ದಿನದೇ ಕಿಡದ ಸೀಮಿತ ದಿನದೇ ತಗದ ದಿನದೇ ತಗದ ದಿನದಿ ದಿನದ ದಿನದಿ ದಿನದಿ ತೆಯ್ಯ ದಿನದಿ ಸೀಮಿತ ದಿನದಿ ತಗದ ದಿನದಿ ತೆಯ್ಯ ದಿನದಿ ತಗದ ದಿನದಿ ದಿನದ ದಿನದಿ ದಿನದಿ
ಕಟೀಲು ಶ್ರೀ ದುರ್ಗಬನ್ ವಿಷ್ಣು ಶಹಬ್ಬಾಷ್. ಮತ್ತು ಕಟೀಲು ಶ್ರೀ ದುರ್ಗಬನ್ ವಿಷ್ಣು ಹಲ ಸರ್ವಮಂಗಲ ಮಾಂಗಲ್ಯ ಶ್ರೀ ಸರ್ವಾರ್ಥ ಸಾರಥಿ ಶಹಬ್ಬಾಷ್. ಶರಣ ತ್ರ್ಯಂಬಕೆ ನಾರಾಯಣಿ ನಮೋಸ್ತೆ ಹಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಿರ್ತಕ್ಕಂತಹ ಸಿರಿಮಡಿಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರು ಶಹಬ್ಬಾಷ್. ಮತ್ತು ಮೇಳದಲ್ಲಿ ವಾಸವಾಗಿರುವ ಮಹಾಗಣಪತಿ ಹಲ ದೇವರು ಗಜಾನನಂ ಹೃದಗಣಾದಿ ಸಹಿತಂ ಕಪಿತ್ತ ಜಂಬೂಫಲ ಸಾರ ಭಕ್ಷಿತಂ ಶಹಬ್ಬಾಷ್. ಉಮಾಶಿತಂ ಶೋಕ ವಿನಾಶ ಕಾರಣಂ ನಮಾಮಿ ಮಹೇಶ್ವರ ಪಾದ ಪಂಕಜಂ ಹಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಿರ್ತಕ್ಕಂತಹ ಸಿರಿಮಡಿಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವರುಗಳಿಗೆ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವರುಗಳು ಶಹಬ್ಬಾಷ್. ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವರುಗಳು ಹಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಿರ್ತಕ್ಕಂತಹ ಸಿರಿಮಡಿಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರಯ್ಯ ಕುಡೆತಿರುಗುತ್ತು ಶ್ರೀಮಾನ್ ಶಾಂತಕುಮಾರ್ ಶೆಟ್ಟಿ ಶಹಬ್ಬಾಷ್. ಕುಡೆತಿರುಗುತ್ತು ಶ್ರೀಮಾನ್ ಶಾಂತಕುಮಾರ್ ಶೆಟ್ಟಿ ಹಲ ಕಟ್ಟಿಗಾರರು ಮೋದಿಗಾರರು ಕುಶಾಲಗಾರರು ಶಹಬ್ಬಾಷ್. ತಮ್ಮ ನಾಲ್ಕರಲ್ಲಿ ಹೆಬ್ಬಳಿಂದ ಕೊಟ್ಟಿರ್ತಕ್ಕಂತಹ ಭಟ್ಟ ಶ್ರಾವಣ ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ ನಿನ್ನ ನಂಬಿದೆ ಶಾರದೆ ಅಮ್ಮ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಎಲ್ಲರ ಕಮಲದಿ ನೆಲೆಸಿರೋ ಅನುದಿನ ಎಲ್ಲರ ಕಮಲದಿ ನೆಲೆಸಿರೋ ಅನುದಿನ ನಿನ್ನ ನಂಬಿದ ಶಾರದೆ ಶಾರದೆ ಭಕ್ತಗೆ ಮತ್ತೆಲ್ಲೂ ಪಾಲಿಸಬಾರದೆ ಅಮ್ಮ ಆರು ಶಾಸ್ತ್ರ ಪುರಾಣದ
ದಿನ್ನತೈ ತೊಂತನ ದಿನ್ನತೈ ದಿಂತನ ದಿನ್ನತೈ 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 ದಿಂತನ 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 ದಿನ್ನತೈ ತೊಂತನ ತೊಂತನ ತೋತನ ದಿನ್ನತೈ
ಕೈ ಮುಗಿದು ಅಂಬುಜಾಸನ ಪಾದಾಂಬುಜಕ್ಕೆ ಬಳಿ ಬೆಳಿ ಕಥಾಮೃತವ ಭಯ ವಿನಾಶಿನಿ ಕರುಣಧಿಕಾಯೇ ದಯ ಸಾಗರೇ ಭಕ್ತಿಯೋದ ದಯ ಸಾಗರೇ ಭಕ್ತಿಯೋದ ಪದಗಳು ಮರೆಗೂಡ ಮತಿಮುಗ ಜಯತು ಜಯತು ಆದಿಮಾಯೆ ಸರ್ವ ಭಯ ವಿನಾಶಿನಿ ಕರುಣದೇ ಕಾಯೆ ಮೇಲೆ ನೋಡಿದರೆ ನೀಲಾಕಾಶ, ಕೆಳಗೆ ನೋಡಿದರೆ ನೀಲಿಮೆಯ ನೀಲರಾಶಿ, ಆವರಿಸಿಕೊಂಡಿರುವಂತಹ ಕತ್ತಲೆಯ ಮೊತ್ತ. ತನ್ಮಧ್ಯದಲ್ಲೇ ನಮ್ಮ ಮೂವರುಗಳ ಜನನವಾಯಿತಮ್ಮ. ಮೂವರು ಒಂದೆಡೆಯನ್ನು ಸೇರಿಕೊಂಡು ನಮ್ಮ ಹುಟ್ಟಿನ ಕುರಿತಾಗಿಯೇ ಪರಸ್ಪರ ಪ್ರಶ್ನಿಸಿಕೊಂಡರೂ ಕೂಡ ಸದುತ್ತರವನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾಗಿ ಹೋದೆವು. ಭಯವೇ ನಮ್ಮನ್ನು ಆವರಿಸಿಕೊಂಡಿತ್ತು. ಸಂದರ್ಭದಲ್ಲೇ ಕೇಳಿಸಿದ ನಭವ ವಚನ, ಜತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನದ ಮೂಲಕವಾಗಿ ಕೇಳಿ ಬಂದ ಓಂಕಾರ ನಿನಾದವನ್ನು ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ್ದುಂಟಮ್ಮ. ಅದನ್ನೇ ಸ್ತೌತ್ಯವೆಂದೇ ಪರಿಗಣಿಸಿ ನಮ್ಮ ಕಣ್ಣಿಗೆ ಕಾಣಿಸಿಕೊಂಡವಳು ನೀನು. ತೇಜೋಮಯಳಾದ ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಓಗೊಟ್ಟು ಬಂದವಳು ನಮಗಿಂತ ಆದಿಯಲ್ಲೇ ಇರುವವಳು ಎನ್ನುವುದರಿಂದಲೇ ನಿನ್ನನ್ನು ಆದಿಮಾಯ ಎಂಬ ಹಾಗೆ ನಾವು ಗುರುತಿಸಿದವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಬರೆಯುವಮ್ಮ. ಆದ್ದರಿಂದಲೇ ದಯಾಸಾಗರೆಯೋ ಭಯವಿನಾಶಿನಿಯೋ ಕರುಣಾಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದೆವು. ನಮ್ಮನ್ನು ಉದ್ಧರಿಸು. ಹೇ ಜನನಿ, ನಿನ್ನನ್ನು ವರ್ಣಿಸಲು ಪದಗಳೇ ಸಾಲದಮ್ಮ. ನಮ್ಮ ಜೀವಹೆಗಳಿಗೆ ಬಲವನ್ನು ತುಂಬುತ್ತಾಯೆ. ಸರ್ವ ನಾದವಾಗಿ, ಮಂತ್ರವಾಗಿ, ತಂತ್ರವಾಗಿ, ಸತ್ವವಾಗಿ, ತತ್ವವಾಗಿ ಇರುವವಳು ನೀನು. ನಮ್ಮ ಹುಟ್ಟಿಗೆ ನೀನೇ ಕಾರಣ ಎನ್ನುವುದು ಸ್ಪಷ್ಟ. ಯಾತಕ್ಕಾಗಿ ಈ ಜನ್ಮ? ಮುಂದೆ ನಮ್ಮಿಂದ ಆಗಬೇಕಾದ ಕಾರ್ಯಗಳಾದ್ರೂ ಏನು? ಎಲ್ಲವನ್ನು ಸಂಪ್ರೀತಿಯಿಂದ ತಿಳಿಸಿ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಓ ಜಗದಾದಿಮಾಯಿ, ಅತ್ತ ಇತ್ತ ಎತ್ತ ನೋಡಿದರತ್ತ ತುಂಬಿದ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಜನನ ಯಾಕಾಯಿತು, ಹೇಗಾಯಿತು, ಯಾರಿಂದಾಯಿತು ಎನ್ನುವುದು ತಿಳಿಯದೇ ಇರುವ ಸಂದರ್ಭದಲ್ಲಿ ಕೇಳಿದಂತಹ ಓಂಕಾರ ನಿನಾದವನ್ನೇ ಲಕ್ಷ್ಯವಾಗಿಸಿಕೊಂಡು ಸ್ತುತಿಸಿದಾಗ ನಿರಾಕಾರ ಸ್ವರೂಪಿಣಿಯಾದ ನೀನೇ ಆಕಾರವನ್ನು ತಳೆದು ನಮ್ಮ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತೆ. ನೀನಲ್ಲದೆ ಅನ್ಯತಾ ನಮಗೆ ಯಾರೂ ಇಲ್ಲ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇವೆ. ನಮ್ಮನ್ನು ಸಾನುರಾಗದಿಂದ ಪೊರೆಯಬೇಕಾದವಳು ನೀನು.
ಜ್ಞಾನವಿಹೀನರಾದಂತಹ ನಮಗೆ ಸುಜ್ಞಾನವನ್ನಿತ್ತು ಸಂಪ್ರೀತಿಯಿಂದ ಬರೆದವಳು. ಇನ್ನು ಮುಂದಕ್ಕಾದರೂ ಲೋಕಮುಖದಲ್ಲಿ ನಮ್ಮನ್ನು ಗುರುತಿಸುವರೇ ಹೆಸರಾದ್ರೂ ಹೇಗೆ, ಇರಬೇಕಾದ್ದು ಎಲ್ಲಿ, ಎಲ್ಲವನ್ನು ತಿಳಿಸಿ ಅನುಗ್ರಹಿಸಬೇಕಮ್ಮ. ಹರಿಹರ ಬ್ರಹ್ಮನಿರ್ದಿರಿಸಿದೆ ಔಷಧಿ ಮೂವರಿಗೆ ಇರುವುದು ನಿಮ್ಮೆಲ್ಲ ಘನ ಕಾರ್ಯಮೂದಕ್ಕೆ ಪೊರೆದ ಪೇಲದ ನಿಮಗೆ. ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ, ಅಪ್ರಮೇಯಳು ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ ಅಮ್ಮ ನೀನೇ ಬ್ರಹ್ಮ, ಧನ್ಯನಾದೆ. ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ ನೀನೇ ವಿಷ್ಣು, ಪ್ರಾರ್ಥನಾದೆ. ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ ನೀನೇ ಮಹೇಶ್ವರ. ಪಾವನನಾದೆ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಅಪ್ಪಣೆ ಮಾಡು. ಹೋದ ಕಲ್ಪದಲ್ಲಿ ಸಕಲ ವಲಯ ಹೊಂದಿದೆ, ಅದನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಬೇಗಮ್ಮ. ಮಗನೇ ಬ್ರಹ್ಮ, ಅಮ್ಮ ರಾಜಸುಗುಣ ಬರಿತಿರುವಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಕಾರದಲ್ಲಿ ತೊಡಗಬೇಕು ಕಂದ. ಅಪ್ಪಣೆ ತಾಯೇ. ಮಗನೇ ವಿಷ್ಣು, ಜನನಿ ಸಾತ್ವಿಕ ಗುಣ ಬರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾಕಾರದಲ್ಲಿ ತೊಡಗಬೇಕು ಕಂದ. ಮಗನೇ ಮಹೇಶ್ವರ, ತಾಮಸ ಗುಣ ಬರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂದ. ಶಿರೋಧಾರಿ ತಾಯಿ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ಕಷ್ಟ ಬಂದ್ರೆ ಕಷ್ಟಕಾಲದೊಳಗಿದ್ದೇವು ಭಜಿಸಲು ಕೊಟ್ಟು ಸಾಗರುಷನವ ನಿಮಗೆ ಇಷ್ಟದಿ ಪೊರೆವೆಂತ ಭಯವಿದ್ದೈತಲು ತಕ್ಕಲಂತ ತಾಳವು. ಮಕ್ಕಳೇ, ಮುಂದಕ್ಕೆ ನಿಮ್ಮ ನಿಮ್ಮ ಉದ್ಯೋಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಪೊಡವಿ ವೈಶ್ಯರಾಲಿ ಪೂದುರಾಜಸ ಗುಣ ಅಡಸಿದರೆ ವಿಧಾತವು ಕಡು ಮದವನು ತಾಳಿ ತಪ್ಪಯ ಮನದಲ್ಲಿ ನುಡಿದರೆ ಭಯರೋಳು
ಇಲ್ವ ನಿನಗೆ? ನನಗೆ ಕಾಲು ಕೈ ಇಲ್ಲ ಅಂತ ಹೇಳಿತಲ್ಲ. ಮತ್ತೆ ದೊಡ್ಡವರಲ್ಲಿ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗುದಿಲ್ಲ ನಿಮ್ಗೆ. ಯಾರಪ್ಪ ದೊಡ್ಡವ? ಹಾ? ಅದಕ್ಕೆ ಹೇಳುವುದು ಸಣ್ಣವರು ಅಂತ. ದೊಡ್ಡವರು ಯಾರು ಅಂತ ಗೊತ್ತಿಲ್ಲದವರು ನೀವು. ಹೌದಪ್ಪ. ಎಂತ ಅಮ್ಮ ಕಾರ್ಯ ಕೊಟ್ಟಿದ್ದಾಳೆ, ಹೌದು. ಎಲ್ಲವನ್ನು ಕೊಟ್ಟಿದ್ದಾಳೆ ಈ ಕಾಲದಲ್ಲಿ. ಹಾ. ಯಾಕೆ ಕೊಟ್ಟದು ಅಂತ ಯೋಚನೆ ಮಾಡಿದ್ರೆ ಯಾಕೆ? ನಮ್ಮ ಒಬ್ಬ ದೊಡ್ಡವನು ಅವನಿಂದೆಲ್ಲ ಸಾಂಗವಾಗಿ ನಿರ್ದೇಶನ ಮಾಡಬೇಕು. ಆ ಕಾರಣಕ್ಕಾಗಿ ಎಲ್ಲವನ್ನ ಅಮ್ಮ ಅನುಗ್ರಹಿಸಿ ಹೊಡಿತಾಳೆ ಈ ಕಾಲದಲ್ಲಿ. ಹಾಗೆ 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 ಕೊಟ್ಟದ್ದು. ಹೌದು, ಏನೆಲ್ಲ ಕೊಟ್ಲು? ಹರಿತಾರೆ. ಹಾ. ನಮ್ಮಲ್ಲಿ ಒಬ್ಬ ಹಿರಿಯವನಿದ್ದಾನೆ. ಅವ ಯಾರವ ನಮ್ಮಲ್ಲಿ ಹಿರಿಯವ? ಯಾರವ ನಮ್ಮಲ್ಲಿ? ಗೊತ್ತಾಗ್ಲಿಲ್ವಾ? ನಾನೇ. ಇಷ್ಟು ಹೇಳಲಿಕ್ಕೆ ಇಷ್ಟು ಉದ್ದ ಮಾತಾಡಿದ್ದೆ ನೀನು. ಮತ್ತೆ ಅಲ್ಲ, ಈ ಹಿರಿಯವ ಹೇಗೆ ನೀನು ಹಿರಿಯವ? ನಮ್ಮ ಕೊಟ್ಟಂತಹ ಕಾರ್ಯ ಯಾವ ಕಾರ್ಯ? ನಾಳೆ ಘನತರವಾದಂತಹ ಕಾರ್ಯ ಆಗಬೇಕು, ಹಾ. ಸಾಂಗವಾಗಿ ನೆರವೇರಬೇಕು. ಆ ಕಾರಣಕ್ಕಾಗಿ ಹಿರಿಯ ನಿರ್ದೇಶಕ ನಾನಿರುತ್ತಾ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡ್ತೇನೆ ಎನ್ನುವುದರಿಂದ ನಾನು ದೊಡ್ಡವನು. ಅಂತ ಸ್ಥಾಪನೆ ಮಾಡ್ಲಿಕ್ಕೆ ಹೊರಟದ್ದೆ. ಹೌದು. ಆದ್ರಪ್ಪ, ನೀ ಈಗ ದೊಡ್ಡವನಲ್ಲ. ಸೃಷ್ಟಿಯ ಕಾರ್ಯ ನನ್ನಿಂದ ಅಲ್ವಾ ನಿನಗೆ ಉದ್ಯೋಗ ಸಿಗುವುದು? ಹೌದಪ್ಪ, ಆ ರೀತಿ ಆಗ್ಲಿ ನಿನಗೆ ಸೃಷ್ಟಿಯ ಕಾರ್ಯ ಕೊಟ್ಲು. ನೀ ದೊಡ್ಡವನಾಗು, ಮಾಡು. ಹಾ, ಸೃಷ್ಟಿ ಮಾಡ್ತೇನೆ, ನೀನು ಒಪ್ಪಿಕೊಳ್ತೀಯಾ? ಇದು ಮುಂದೆ ಉಂಟು ಇನ್ನು. ಹಾ, ಸೃಷ್ಟಿಸುವ ಕಾರ್ಯವನ್ನು ನೀವು ಕೊಟ್ಟದ್ದರಿಂದ ನೀವು ಬರೆದ್ರೆ ಒಪ್ಪಿಕೊಳ್ಳಬೇಕು. ಇದು ಆಜ್ಞೆ. ಓ, ನಮ್ಮ ಮೇಲೆ ಆಜ್ಞೆ ಇದೆ ಈಗ. ಮತ್ತೆ ನಾನು ಆಗ ನೀನು ಹೊರಡುವಾಗಲೇ ಯೋಚನೆ ಮಾಡಿದ್ಯಾ, ನಮ್ಮ ಹಿಂದೆ ಮುಂದೆ ನೋಡ್ತಾನೆ, ಹ್ಮ್. ಎಡಬಲ ನೋಡ್ತಾನೆ, ಮೇಲೆ ಕೆಳಗೆ ನೋಡ್ತಾನೆ, ಯಾಕೆ ಬ್ರಹ್ಮ ಅಂತ. ಹ್ಮ್. ಈಗ ಗೊತ್ತಾಯ್ತು ನನಗೆ. ಹಾ. ಹಿಂದೆ ಮುಂದೆ ಗೊತ್ತಾಗ್ಲಿಲ್ಲ, ಹಾ. ಎಡಬಲ ಹುಡುಕುವುದು. ಹಾ. ಬ್ರಹ್ಮ ಸ್ವಲ್ಪ ಮೇಲೆ ಕೆಳಗೆ ಆದ ಈಗ. ಆಹಾ. ಏನು ಮಾಡೋಣ ಅಂತ ಯೋಚನೆ ಮಾಡಿದ. ಬೇಡ ಬೇಡ. ಸೃಷ್ಟಿಪ ಕಾರ್ಯವನ್ನು ಕೊಟ್ಟಿದ್ದಾಳಮ್ಮ, ಕೆಲಸ ಮಾಡಬೇಕಲ್ಲ. ಹಾ. ಮಾಡಬೇಕಾದ್ರೆ ಎಲ್ಲಿ ಉಂಟು, ಎಲ್ಲಿ ಹೇಗೆ ಹಾ. ಒಂದು ಗೊಂದಲಕ್ಕೊಳಗಾದ ನೀನು. ಹಾ. ಆವಾಗ ಏನು ಮಾಡೋಣ? ಹಾ. ಇನ್ನು ಆಚೆ ಆಯ್ತು ಹೇಳಬಾರ್ದಲ್ಲ, ಏನು ಬ್ರಹ್ಮ ಸುಮ್ಮನೆ ಕುಳಿತದ್ದು, ಉದ್ಯೋಗ ಕೊಟ್ಟಾಯ್ತು ಏನು ಅಂತ ಕೇಳಿದ್ರೆ. ಹಾ. ಅದಕ್ಕೆ ಮೊದಲು ಸ್ವಲ್ಪ ದೊಡ್ಡ ಸ್ವರದಲ್ಲಿ, ಓಯ್ ಇದು ಗೊತ್ತಾಯ್ತಾ, ಹಾ. ನಾನು ಹೇಳಿದ್ದೆಲ್ಲ ಗೊತ್ತಾಯ್ತಲ್ಲ, ಹೇಳಿದಾಗ ಹೇಳಬೇಕು. ಹ್ಮ್. ಒಂದು ಆಜ್ಞೆ ಮಾಡಿದ್ದೆ, ಹಾ. ಅಮ್ಮ ಭಯಗೊಂಡು ಸುಮ್ಮನೆ ಒಪ್ಪಿದ ಅಂತಂದ್ರೆ ದೊಡ್ಡವ, ಮಾಡಿದಷ್ಟು ಹೊತ್ತಿಗೆ ಕೆಲಸ ಹಾ. ಅಲ್ಲ, ಮಾಡಿದ್ದು ಕೆಲಸ. ಹ್ಮ್. ಒಂದು ವೇಳೆ ಇಲ್ವೋ, ಹಾ. ನಾನು ಹೇಳಿದ್ದು ಕೇಳಲಿಲ್ಲ ಅಲ್ಲ ನಿಮಗೆ. ಆಹಾ. ನಾನು ಹೇಳಿದ್ದು ಮಾಡುವುದಿಲ್ಲ ಅಲ್ವಾ, ಹ್ಮ್. ಕೆಲಸ ಮಾಡುವುದಿಲ್ಲ ಹಾ. ಅಂದು ಸುಮ್ಮನೆ ಜಾರಿಕೊಳ್ಳುವ ಒಂದು ಯೋಚನೆ ಇದ್ದ ಹಾಗೆ ಕಾಣ್ತದೆ. ಓಹೋ, ಅಲ್ಲವಾದ್ರೆ ಯಾಕೆ ಬಂತು ಇಂಥ ಸ್ವಭಾವ? ಏನಾಯ್ತು? ಅಮ್ಮನಿತ್ತಂತ ಆಜ್ಞೆಯನ್ನು ಪಾಲಿಸಬೇಕು ಅಂತಾದ್ರೆ ಈ ಹಿರಿ ಕಿರಿದು ದೊಡ್ಡವನು ಸಣ್ಣವನು ನಾನು ಎಂಬ ಭಾವ ಬೇಕಾಗಿಲ್ಲ. ಬೇಕು. ಅಂತ ಭಾವ ನಿನಗೆ ಬಂದದ್ದು ಯಾವುದರಿಂದ ಅಂತಂದ್ರೆ ಗುಣ ಪ್ರಭಾವ. ಅಮ್ಮ ಕೊಟ್ಟದ್ದು. ಅಮ್ಮ ಕೊಟ್ಟದ್ದು ಆ ಗುಣವನ್ನು ಕೆಲಸ ಮಾಡು ಅಂತ. ಹಾ. ಈಗ ಕೆಲಸ ಮಾಡಿದ್ದು ಗುಣ, ನೀನಲ್ಲ. ಹಾ, ಹಾ, ಹಾ. ನಿನ್ನ ಒಳಗಿರುವ ಗುಣ ಕೆಲಸ ಮಾಡಿ ಹಾ. ನಾನು ಅನ್ನುವ ಮದದ ಮಾತನ್ನಾಡಿತು. ಹ್ಮ್. ಈ ಮದದಿಂದ ಯಾವುದೂ ಆಗುವುದಿಲ್ಲ ಆಗುದಿಲ್ವಾ? ಎನ್ನುವುದರಿಂದ ಹಾ. ನಿನ್ನ ಮಾತನ್ನು ವಿನಯಪೂರ್ವಕವಾಗಿ ತಿರಸ್ಕರಿಸ್ತೀನಿ. ನೀನು ತಿರಸ್ಕರಿಸಿ, ಇರಲಿ ಬಿಡು. ಇವನ ವಿಚಾರವೇನು? ಮೊದಲಾಗಿ ಹಾ. ನಿನ್ನ ಆಜ್ಞೆಯನ್ನು ಪಾಲಿಸುವುದಕ್ಕೆ ನಾನಿರುವುದಲ್ಲ. ಓಹೋ, ಅಕ್ಕ ತಡ ಇಲ್ಲಿಂದ ಬಂತು. ಇರಲಿ ಇರಲಿ. ಮತ್ತು ಹೇಳಬೇಕಾ? ಹಾ. ಯೋಚನೆ ಮಾಡಿದ್ರೆ ಒಂದರ್ಥದಲ್ಲಿ ನೀನು ದೊಡ್ಡವನೇ. ಹಾ. ಅವ ಹೇಳಿದ ಒಂದು ಯೋಚನೆ ಮಾಡುದು ಬೇಡ, ನಾನೇ ದೊಡ್ಡವನು. ಅಲ್ಲ, ಯೋಚನೆ ಮಾಡಿದರೆ ಒಂದರ್ಥದಲ್ಲಿ ನೀನು ಎಲ್ಲ ದೊಡ್ಡವ, ಅರ್ಥದಲ್ಲಿ ಅಲ್ಲ, ಒಂದರ್ಥದಲ್ಲಿ ಒಂದರ್ಥದಲ್ಲಿ. ಮಾತ್ರ. ಹಾ. ಇನ್ನೊಂದರ್ಥದಲ್ಲಿ ಯೋಚನೆ ಮಾಡುವುದಾದ್ರೆ ಹರಿಯು ದೊಡ್ಡವನೇ. ಅದಪ್ಪ ಘರ್ಷಣೆ ಇಲ್ಲದೆ ಕೆಲಸ ಮುಗಿಸುವುದ್ರೆ ಹಾಗೆ. ಇರಲಿ. ಇಬ್ರು ದೊಡ್ಡವರೇ. ಆದರೆ ಮುಗೀತಾ? ಅದೆಂತದ್ದು ದಾರೆ? ನನ್ನಷ್ಟು ದೊಡ್ಡವರು ನೀವಲ್ಲ. ನೀನು ಬಂದದ್ದಲ್ಲಿಗೆ ಮತ್ತೆ ಅವ ದೊಡ್ಡವನಾಗುತ್ತಾನೆ ಅಂತ ನಾನು ದೊಡ್ಡವನಾಗುವ. ನಿನ್ನ ದೊಡ್ಡತನವು ಸ್ಥಾಪನೆ ಹೌದು. ಹೇಗೆ? ನಾಮಾರ್ಥದಲ್ಲಿ ಯೋಚನೆ ಮಾಡುವುದಾದ್ರೆ ಈಶ ಪದದ ಅರ್ಥವೇನು? ಏನಪ್ಪ? ಯಜಮಾನ. ಯಾರಿಗೆ? ನಿಮ್ಮಿಬ್ಬರಿಗೆ. ನಮ್ಮಿಬ್ಬರಿಗೆ ಹೇಗಾಗುತ್ತೆ ನೀನು? ನಾಮಾರ್ಥದಲ್ಲಿ ಹ. ನಾಮಾರ್ಥದಲ್ಲಿ ನೀನು. ಹೌದು. ಈಶ ಅಂದ್ರೆ ಯಜಮಾನ. ಆ, ಎಲ್ಲಿಗೆ ತಾನು ವಹಿಸಿಕೊಳ್ಳುದು. ಆ, ಇತ್ತವರಿಗೆಲ್ಲ ನಾನೇ ಯಜಮಾನ. ಹೌದು. ಆಗಲಪ್ಪ. ಆ, ಮತ್ತೆ ಇನ್ನು ಹೇಳಬೇಕಾ? ಹ್ಮ್. ನಿಮ್ಮಿಬ್ಬರಿಗೆ ಕೊಟ್ಟದ್ದು ಮಾತೆ ಕರ್ತವ್ಯ. ಹ್ಮ್. ನನಗೆ ಕೊಟ್ಟದ್ದು ಲಯದ ಅಧಿಕಾರ. ಅದೆಂತದ್ದು? ಕರ್ತವ್ಯಕ್ಕೂ ಅಧಿಕಾರಕ್ಕೂ ವ್ಯತ್ಯಾಸ ಎಂತದ್ದು? ಸಕಲ ಜೀವರಾಶಿಗಳ ನಿಯಂತ್ರಣ ನನ್ನ ಕೈಯಲ್ಲಿರುವ ಕಾರಣ ಅಧಿಕಾರ ನನಗೆ ಕೊಟ್ಟವಳಿದ್ದಾಳೆ. ಅಧಿಕಾರ ನಡೆಸುವುದೊಂದು ವಿಶೇಷ, ಅದು ಹೌದು. ಸುಲಭ ಇಲ್ಲದು. ಆ, ಅಧಿಕಾರ ನಿನ್ನದ್ದಲ್ವ, ಆ. ಜೀವಜಾಲದ ಮೇಲೆ. ಹೌದು. ವಿಷಯ ಅಲ್ಲ ಹರ. ಯಾಕೆ? ಸೃಷ್ಟಿ ಸ್ಥಿತಿ ಲಯ, ಆ, ಬ್ರಹ್ಮ ವಿಷ್ಣು ಮಹೇಶ್ವರ, ಹ್ಮ್. ರಾಜಸ ಸಾತ್ವಿಕ ತಾಮಸ, ಆ, ಇದೆಲ್ಲವನ್ನು ಕೊಟ್ಟದ್ದು. ಸತ್ಯಲೋಕ ವೈಕುಂಠ ಹೌದು. ಕೈಲಾಸ ಆ, ಅನುಪಾತದಲ್ಲಿ ತಂದ್ರೆ ಒಂದು ಸರಿ ಸರಿ ಕೊಟ್ಟಿದ್ದಾಳೆ. ಈ ಮಾತು ಬರ್ತದೆ ಅಂತ ನಾ ಯೋಚನೆ ಮಾಡಿಯೇ ಮಾತಾಡಿದ್ದು. ಹೌದಾ? ಹೌದು. ಎಂತದ್ದಪ್ಪ? ನಿಮ್ಮಿಬ್ಬರಲ್ಲಿ ಇಲ್ಲದು ಹೆಚ್ಚಿನದ್ದು ನನ್ನಲ್ಲಿ ಉಂಟಲ್ಲ. ಇದೊಂದು ಹೆಚ್ಚಿನದ್ದು. ನಿಮಗೆ ಗೊತ್ತಾಗ್ಲಿಲ್ವಾ? ಅದೆಂತದ್ದು? ನಿನಗೆ ಹೆಚ್ಚಾದದ್ದು ಅಲ್ಲ ಹೆಚ್ಚಿನದ್ದು? ಹೆಚ್ಚಾಗಿ ಕೊಟ್ಟದ್ದು. ಹೆಚ್ಚಾದದ್ದಲ್ಲ, ಆಹಾ. ಹೆಚ್ಚಿನದ್ದು. ಹೌದು. ನಮ್ಮನ ಕೊಡುಗೆ ಆ, ನೋಡಿದ್ರೆ ಹೆಚ್ಚುಗಾರಿಕೆ ಎಂತದ್ದು? ನಿಮ್ಮಿಬ್ಬರನ್ನು ಗುರುತಿಸಿದ್ದು ಹೇಗೆ? ನಮ್ಮನ್ನು ಬಣ್ಣ ನೋಡಿ ಹೇಳಿದ್ದು. ವರ್ಣಸೂಚಕವ. ಆದ್ರೆ ನನ್ನನ್ನು ಗುರುತಿಸಿದ್ದು ಹೇಗೆ? ಹೇಗೆ? ವಿಶೇಷವಾದ ಮೂರನೇ ನೇತ್ರವನ್ನು ಹೊಂದಿರುವ ನೀನೇ ಹರ. ಒಂದು ಹೆಚ್ಚು ಕಣ್ಣಿದ್ದವ. ಹೌದು. ಆ ಹೆಚ್ಚಿದ್ದ
ಖಂಡಿತವಾಗ್ಲು ಆ, ಏನಪ್ಪ ಅದು ಹೆಚ್ಚು ನಿಮಗೆ ನೋಡುವುದಕ್ಕೆ, ನಿನಗೆ ಕಾರ್ಯ ಮಾಡುವುದಕ್ಕೆ. ಏನು ಕಾರ್ಯ ಮಾಡ್ತಿ? ನಿಮಗೆ ನೀವು ಭಾವಿಸಿರಬಹುದು ನನ್ನ ಲಯಕ್ಕೆ ಅದು ಪೂರಕ ಅಂತ. ಅಲ್ವಾ? ಖಂಡಿತ ಅಲ್ಲ. ನನ್ನ ಲಯೋದ್ಯೋಗವೇ ಬೇರೆ, ಈ ಕಣ್ಣೇ ಬೇರೆ. ಆ ಕೊಡುಗೆ ಇದು ಹೆಚ್ಚಿನ ಕೊಡುಗೆ. ಹೌದು. ಏನಿದೆಯಪ್ಪ ಅದರಲ್ಲಿ? ಇದರಲ್ಲಿ ಇರುವುದು ಅಗ್ನಿ. ಆಗಲೇ ಹೇಳಿದ್ದೇನೆ, ಸಕಲ ಜೀವರಾಶಿಗಳ ನಿಯಂತ್ರಣ ನನ್ನ ಕೈಯಲ್ಲಿರುವುದು ಅಂತ. ಆ ನಿಯಂತ್ರಣ ತಪ್ಪಿತು ಅಂತಾದ್ರೆ, ನನಗೆ ಕೋಪ ಬಂತು ಅಂತಾದರೆ, ಆ ಕಣ್ಣನ್ನು ತೆರೆದರೆ ಸಕಲವನ್ನು ಕ್ಷಣಾರ್ಥದಲ್ಲಿ ನನಗೊಂದು ಸಮಾಧಾನ ಉಂಟು. ಏನು? ನೀನು ನಿಯಂತ್ರಣ ತಪ್ಪದಿದ್ರೆ ಆಯ್ತು. ನಾನಲ್ಲ, ಮತ್ತೆ ಜೀವರಾಶಿಗಳು. ಆ ಜೀವರಾಶಿಗಳು ನಿಯಮ ತಪ್ಪಿತು ಅಂತಾದ್ರೆ ಆ, ನೀನು ಸಹಜನಾಗಿ ಕೋಪಕ್ಕೆ ಒಳಗಾಗಿ ಆ, ನೀ ಮುನಿದನಿತ್ತು ಆ ಕಣ್ಣನ್ನು ತೆರೆದರೆ ಆ, ಹೊರಹೊಮ್ಮುವ ಅಗ್ನಿಯು ಸಕಲವನ್ನು ನಾಶ ಮಾಡಿ ಬಿಡ್ತದೆ. ಹೌದು. ಇವ ಸೃಷ್ಟಿ ಮಾಡುದು ನೀನು ನಾಶ ಮಾಡು. ಆ, ನನಗೆ ಕೆಲಸ ಇಲ್ಲ ಅಂತ. ಅಲ್ಲ, ನಾನು ಹಾಗೆ ನಾಶ ಮಾಡುವುದಿಲ್ಲ, ನನಗೆ ಉದ್ಯೋಗ ಕೊಟ್ಟೇ ನಾಶ ಕಾಲ ಮಾಡ. ವರೀತು. ಹೌದು. ಏನು ಹೇಳಬೇಕಾ? ಹಾ. ನಿಮ್ಮಿಬ್ಬರ ಕರ್ತವ್ಯ ಪ್ರಾರಂಭವಾಗುವುದೇ ಲಯದಿಂದ. ಹೌದಾ? ಹಾಗಾಗಿ ಹಾ. ನಾಮಾರ್ಥದಲ್ಲಿ, ಕಾರ್ಯಾರ್ಥದಲ್ಲಿ, ಅಂಗಾರ್ಥದಲ್ಲಿ ನಾನೇ ದೊಡ್ಡವ. ಏನಾದ್ರು ಉಂಟಾ? ವಿಚಾರ ಇದೆ. ನೋಡಿ ಹೇಳು. ಮೊದಲು ನಾನು ಸೃಷ್ಟಿಸಲು ಪದುಮಾಕ್ಷರಾದ ನೀನು ಪರೆಯಿತಿ, ಒಂದು ಹೊಸ ಹೆಸರು ಬಂತು. ಸರಿ. ಅದನ್ನು ಹರಲಯಗೊಳಿಸ್ತಾನೆ. ಹಾ. ಅಲ್ಲಿ ಮೊದಲು ನಾನು ಎನ್ನುವುದು ಸ್ಪಷ್ಟವಾಯಿತಾ? ಹರರು ಹರತಿ. ಆ, ಆ, ಅಲ್ಲಿ ಮೊದಲು ನಾನು ಎನ್ನುವುದು ಸ್ಪಷ್ಟವಾಯಿತಾ? ಆರಂಭದಿಂದ ಆ, ಅಮ್ಮ ಕೊಟ್ಟಂತಹ ಸರಿಯಾಗಿ ಗಮನಿಸಿ ನೋಡಿದರೆ ಹ್ಮ್. ಮೊದಲಾಗಿ ಹೆಸರನ್ನು ಗುರುತಿಸಿದ್ದು ಯಾರಿಗೆ? ಲೋಕವನ್ನು ಕೊಟ್ಟದ್ದು ಯಾರಿಗೆ? ನಿನಗೆ. ಉದ್ಯೋಗವನ್ನು ಕೊಟ್ಟದ್ದು ಯಾರಿಗೆ? ನಿನಗೆ. ರಾಜಸ ಗುಣ ಅದು ನಿನಗೆ ನನಗೆ ಕೊಟ್ಟದ್ದು. ಹಾಗಾದ್ರೆ ಎಲ್ಲ ಮೊದಲು ಕೊಡುದು ದೊಡ್ಡ ಮಗನಿಗೆ ತಾನೆ ಅಂತ ನಿನ್ನ ಯೋಚನೆ. ಹಾ. ನಾವು ಸಣ್ಣವನಿಗೆ ಅಂತ ಆಕ್ಷೇಪಿಸಿದ್ರೆ ಹಾ, ಸಣ್ಣವನಿಗೆ ಮತ್ತೆ ಕೊಡುವುದು, ದೊಡ್ಡವನಿಗೆ ಮೊದಲೇ ಕೊಡುವುದು. ಕೆಲಸದಲ್ಲಿ ಹೀಗುಂಟು. ಆ, ಸಣ್ಣ ಮಗ ಹೆಚ್ಚು ಹಠ ಮಾಡಿದ್ರೆ ಅವನು ಕರೆಯುವುದು, ನೀನು ಬೇಸರ ಮಾಡಬೇಡ, ಆ, ನೀನು ದೊಡ್ಡ ಮಗ ಆಯ್ತಾ? ಅಮ್ಮನಲ್ಲಿ ನಾನೇನು ಹಠ ಮಾಡಲಿಲ್ಲ, ಅವಳಾಗೆ ಕೊಟ್ಟವಳಿದ್ದಾಳೆ. ಹೇಳಿದೆಯಲ್ಲ, ಇವತ್ತಿಗೆ ಜನ್ಮವನಿತ್ತೆ ನಮಗೆ ಇತರ ಕಾರ್ಯಗಳೇನುಂಟು ಮಾತೆ. ಹೌದು, ನೀವು ಕೂಡ ಕೇಳಿದ್ದೀರಿ. ಹಾಗಾದ್ರೆ ನಿಮ್ಮನ್ನು ಕರೀಬಹುದಿತ್ತಲ್ಲ. ಹೇಗೆ? ನನಗೆ ಮೊದಲು ಕೊಟ್ಟದ್ದು ಉದ್ಯೋಗ ಎನ್ನುವುದು ಪ್ರಾರಂಭ ನನ್ನಿಂದ, ಆ ಕಾರಣಕ್ಕಾಗಿ ನನಗೆ ಕೊಟ್ಟಿದ್ದವಳಿದ್ದಾಳೆ. ಹಾಗಾಯ್ತು, ನೀನು ಹೇಳಿದ್ದನು. ಕೇವಲ ಸೃಷ್ಟಿ. ನೀನು ಹೇಳಿದ್ದನ್ನೇ ಒಪ್ಪೋಣ. ಆ. ನೀನು ಮೊದಲು ಮಾಡಬೇಕು ಅಂತ ಕೊಟ್ಟದ್ದಲ್ಲ. ನಾನು ಮುಂದುವರಿಯುವುದು. ಈಗ ಸ್ಪಷ್ಟಪಡಿಸಿ. ಆ, ಇಷ್ಟವರೆಗೆ ಆಗಲಿಲ್ಲ. ಆ, ಈವರೆಗೆ ಆಗ್ಲಿಲ್ಲ. ಕೇವಲ ಸೃಷ್ಟಿ ಮಾತ್ರವಲ್ಲ, ಇಲ್ಲಿ ಅಮ್ಮ ಕೊಟ್ಟಂತಹ ಆಜ್ಞೆ ಏನು, ಅಮ್ಮ ಹೇಳಿದ ಮಾತೇನು? ಏನು? ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ಪುನರಪಿ ಸೃಷ್ಟಿಸುವುದು ಅಂತ. ಹಳತನ್ನು. ಆ, ಆಗ ಹೇಳಿದ ಮಾತು ಇಲ್ಲಿಗೆ ಬಂತು. ಏಕೆ ಬಂತು? ಇರಲಿ, ಕಳೆದ ಕಲ್ಪಕ್ಕೂ ಈ ಕಲ್ಪಕ್ಕೂ ಸಂಬಂಧ ಇರುವುದು ನನಗೆ ಮಾತ್ರ. ಹೌದಾ? ಆ, ಹೇಗಪ್ಪ ಅದು? ಕಳೆದ ಕಲ್ಪಕ್ಕೂ ಈ ಕಲ್ಪ, ಕಳೆದ ಕಲ್ಪದಲ್ಲಿ ಏನೆಲ್ಲ ಇತ್ತು ಅದನ್ನು ಈ ಕಲ್ಪದಲ್ಲಿ ನಾನು ಸ್ಪಷ್ಟಪಡಿಸುವುದು ನಾನು. ಸಂಬಂಧ ನಿನಗೆ ಕೊಟ್ಟದ್ದು ಯಾಕೆ? ಹೌದು, ಅಮ್ಮನಿಂದ ಉದ್ಯೋಗ ಆರಂಭ ಆಗುವುದೇ ನನ್ನಿಂದ. ಅಮ್ಮ ಮಾತಿನಿಂದ ಹೇಳಿದನು, ಕಾರ್ಯವೇದಿಕೆಯಲ್ಲಿ ಕಾಣಿಸುವ ನೀನು. ನನ್ನಿಂದ ನಿನ್ನ ಕೆಲಸಕ್ಕೆ ಸಂಗ್ರಹ ಮಾಡಿ ಕೊಟ್ಟಿದ್ದಲ್ಲಿ ಮತ್ತೆ ಕಷ್ಟ ಎಂತದ್ದುಂಟು ನಿನಗೆ? ಕಷ್ಟ ಇಲ್ಲ. ಮತ್ತೆ? ಈ ಕಾಲದಲ್ಲಿ ಅವುಗಳ ಸೃಷ್ಟಿಗೆ ಹೇಗೆ ಮಾಡಬೇಕು, ಅವುಗಳ ಹಣೆಯಲ್ಲಿ ಹೀಗೆ ಬದುಕಬೇಕು ಎನ್ನುವುದರ ಬರಹ, ವಿಧಿ ಬರಹ ಬರೆಯುವುದೇ ನಾನು. ತಪ್ಪದೆ ಬರಿ. ಹಾ, ತಪ್ಪದೆ ಬರೆಯುತ್ತೇನೆ. ಆದರೆ ಅದನ್ನು ನೀವು ಸರಿಯಾಗಿ ಪಾಲಿಸಬೇಕಾದ್ರೆ ನನ್ನದು ಕೂಡ ಅದರಲ್ಲಿ ಕೊಡುಗೆ ಉಂಟಲ್ಲ. ಹೌದೌದು, ಅವರಿಗೆಲ್ಲ ಕೊಡುಗೆ ನಿಮ್ಮದು. ಆ, ನಿನ್ನದು. ಆ ಕಾರಣಕ್ಕಾಗಿ ನಾನು ಮಾಡುವಂತಹ ಸೃಷ್ಟಿಯ ಕಾರ್ಯವೇ ಧನ. ಅಷ್ಟೊಂದು ಏನು ಕೈ? ಸೃಷ್ಟಿ ಕಾರ್ಯವದಷ್ಟೋ ಕಲವಲ್ಲ, ಅಷ್ಟೋ ಕಲವಲ್ಲ.
ಮುಂದುವರಿಯುವುದು. ಅರಿತರೆ ನಮ್ಮಳು ನಾವು ಹಿರಿಯವ, ನೀನು ಹಿರಿಯವನೆಂದು ನಮ್ಮನ್ನು ಕಿರಿಯವರೆಂದು ಕಂಡದ್ಯಾವುದರಿಂದ? ಹೇಗೆ ಆರಂಭ ಮಾಡುವ ನಾನು ಮೊದಲು ಸೃಜಿಸಲು ಪದುಮಾಕ್ಷ ಬರೆಯುವ. ಹೌದು, ಎಷ್ಟು ಒಳ್ಳೆ ಒಂದು ಹೆಸರು ಹೇಳಿದ್ದೀನಿ, ಪದುಮಾಕ್ಷ ಅಂತ. ಒಳ್ಳೆ ಕಣ್ಣುಂಟಲ್ಲ ನಿನಗೆ. ಬರೇ ನೋಟಕ್ಕೆ ಮಾತ್ರ ಕಣ್ಣು ಹೌದು, ಅಥವಾ ಕಣ್ಣು ಉದ್ದ ಉಂಟು ಅಂತಲ್ಲ, ಎರಡೂ ಅಲ್ಲ. ಪದುಮದಳದಂತೆ ಕಣ್ಣುಳ್ಳವ. ಸರಿ ಯೋಚನೆ ಮಾಡು, ಪದುಮ ಹೇಗಿರ್ತದೆ ಅಂತ. ಸಮಗ್ರವಾದಂತಹ ದೃಷ್ಟಿ, ದೂರದೃಷ್ಟಿ ಇರ್ತದೆ. ಸಮಗ್ರತೆ ಉಳ್ಳವನಾಗಿ, ದೂರದೃಷ್ಟಿ ಉಳ್ಳವನಾಗಿ ಬ್ರಹ್ಮನ ಸೃಷ್ಟಿಯನ್ನು ಬೇಕಾದನ್ನು ಕೊಟ್ಟು ಪಾಲಿಸುವ ಎನ್ನುವ ಅರ್ಥ. ಬೇಕಾದನ್ನು ಬೇಕಾದ ಸಮಯಕ್ಕೆ ಕೊಟ್ಟಾಗ ಮಾತ್ರ ತಾನೇ ಗಟ್ಟಿಯಾಗಿರ್ತದೆ. ಹೌದು, ಒಂದು ವೇಳೆ ಕೊಡದೆ ಹೋದ್ರೆ ಏನು? ಕೊಡುವುದೇ ನಾನಲ್ವಾ, ಏನನ್ನು ಸೃಷ್ಟಿ ಮಾಡಿ. ಹೌದಪ್ಪ, ಸೃಷ್ಟಿ ಮಾಡಿದ ನನ್ನ ಕೈಗೆ ಕೊಡುವುದು. ಯಾಕೆ ಕೊಡ್ತಿ? ಯಾಕೆ ಮತ್ತೇನು ಮಾಡ್ಲಿಕ್ಕೆ ನಿನಗೆ ಆಗುವುದಿಲ್ಲ, ನಿನಗೆ ಅಷ್ಟೇ ಕೆಲಸ. ಓಹೋ, ಇರಲಿ, ಬಿತ್ತುವುದು ಮಾತ್ರ ನಿನ್ನ ಕೆಲಸ. ನನಗೆ ಗಟ್ಟಿ ಉಂಟು. ಬ್ರಹ್ಮನು ಬಿತ್ತಂತ ಬೀಜವನ್ನು ಸಮೃದ್ಧಗೊಳಿಸಬಹುದಾದಂತ ಕರ್ತೃತ್ವ ಉಳ್ಳವ ವಿಷ್ಣು. ಸ್ಥಿತಿಪತಿ ಅಂತ ಅರ್ಥ. ಕರ್ಮಕ್ಕೆ ಅಧ್ಯಕ್ಷನಾಗಿ ಕೆಡದಂತೆ ಪಾಲಿಸುವ ಉದ್ಯೋಗ ಎನ್ನುವುದರಿಂದ ಈ ಮೊದಲಿನ ಅನುಭವ ಯೋಚನೆ ಮಾಡು. ಕೆಟ್ಟೆವು ಅಂತ ನಾವು ಯೋಚನೆ ಮಾಡಿದ್ದು, ಬರೀ ಪಾತ್ರವಾಗಿದ್ದವು. ಪಾತ್ರತ್ವ ಬಂದದ್ದು ಯಾವಾಗ? ಯಾವಾಗ? ಅಮ್ಮ ಕೊಟ್ಟಾಗ. ಹೌದು, ಕೊಟ್ಟವಳು ದೊಡ್ಡವಳು ಹೌದಾ? ಕೊಡುವನು ನಾನು ತಾನೆ ಮುಂದಕ್ಕೆ. ಆಗ ನಾನು ದೊಡ್ಡವ ಅಂತ ಆಯ್ತು ಇಲ್ವೋ? ಅದು ಹೇಗಾಗ್ತದೆ? ಸರಿ ಸರಿ ಲಕ್ಷಣ ಸರಿಯಿಲ್ಲ ವಚನವೋ ಪೊರೆಯುವ ಶ್ರೇಷ್ಠನೋ, ಪೊರೆಯುವ ಶ್ರೇಷ್ಠನೋ. ಬ್ರಹ್ಮನಿಗೆ ವಾದದಿಂದ ಹಿಂದಕ್ಕೆ ಸರಿ ಎನ್ನುವ ಹಾಗೆ. ನೀನು ಸರಿ ಅಂತ ಮಾತೇ ಇಲ್ಲ ಅಂದ್ರೆ ಇವನ ನಿನ್ನಲ್ಲಿಲ್ಲ. ನೀವಿರುವರು ಆಡಿದ ಮಾತುಗಳನ್ನು ಕೇಳಿಕೊಂಡಾಗ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಎನ್ನುವುದು ಈ ಕಾಲಕ್ಕೆ ನನಗೆ ಅರ್ಥವಾಯಿತು. ಆ ಕಾಲಕ್ಕೆ ನಾ ವಾದಿಸಿದ ವಾದ ಅದು ವ್ಯರ್ಥ. ನೀನಾಡಿದ ಮಾತೆ ಸರಿ ಎನ್ನುವುದು ಸ್ಪಷ್ಟ. ಯಾಕೆ ಜೀವಿಯು ತನ್ನ ಜೀವನದಲ್ಲಿ ಮಾಡಬೇಕಾದಂತಹ ಸಾಧನೆಗೆ ಬೇಕಾದುದೇ ಪಾಲನೆ. ಕೆಟ್ಟು ಹೋದದಕ್ಕೆ ಕೊಟ್ಟರೆ ಮಾತ್ರ ಅದು ಪ್ರಮುಖವನ್ನು ಪಡೆಯುತ್ತದೆ, ಕೆಡದೇ ಉಳಿಯುತ್ತದೆ. ಹೌದು. ಹಾಗಾಗಿ ಎಲ್ಲಿ ಇರುವಿಕೆ ಇದೆ ಅಲ್ಲಿ ನೀನಿದೆಯಾ ಎನ್ನುವುದನ್ನು ಅರ್ಥವಿಸಿಕೊಂಡಂತಹ ನಾನು ಆಡುವ ಮಾತೊಂದೇ, ಪೊರೆಯುವ ಆತನೇ ಶ್ರೇಷ್ಠನು, ಪೊರೆಯುವ ಉದ್ಯೋಗವೇ ಶ್ರೇಷ್ಠ. ಅಭೇದತ್ವ ನಮ್ಮೊಳಗೆ ಖಂಡಿತ ಅಷ್ಟು ಸಾಕಾಗದು. ಲೋಕಮುಖದಲ್ಲಿ ಹರಿಹರರೆಮ್ಮಲ್ಲಿ ಭೇದ ಇಲ್ಲ ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಹರನಾದ ನಾನು ಹರಿಯಾದ ನಿನ್ನೊಳಗೆ
ಈಗ ನಿನ್ನಲ್ಲಿ ಸ್ವಲ್ಪ ಬಲ ಹೆಚ್ಚಾಯಿತು. ಹೇಗೆ ಆಯಿತು ಗೊತ್ತು ನನಗೆ. ಹೇಗಾಯ್ತು? ನಡೆಯಲಿಕ್ಕೆ ಕೂಡದವನು ಉರುಗೋಲಿನ ಆಧಾರದಲ್ಲಿ ನಡೆದ ಹಾಗಾಯಿತು. ಖಂಡಿತ ಅಲ್ವ? ಮತ್ತಿನ್ನೇನು? ಸರಿ, ಹಾಗಾದ್ರೆ ಇನ್ನು ದುರ್ಬಲರಲ್ಲಿ ಎಂತದ್ದು? ಈಗ ಸ್ವಲ್ಪ ಬಲ ಉಂಟು, ಅದನ್ನು ಒಪ್ಪಿಕೊಳ್ತೇನೆ. ಎರಡು ಶಕ್ತಿಗಳು ಒಂದಾದ ನೀನು ಒಪ್ಪಿಕೊಳ್ಳಿ. ನಿನ್ನಲ್ಲಿ ಸ್ವಲ್ಪ ಬಲ ಉಂಟು ಅಂತ. ಹೌದು. ಆದ್ರೆ ಬ್ರಹ್ಮನಷ್ಟಲ್ಲ. ಬ್ರಹ್ಮನಷ್ಟಿಲ್ಲ. ಬ್ರಹ್ಮನಷ್ಟಿಲ್ಲ, ಇನ್ನೂ ಹೆಚ್ಚು ಉಂಟು. ಇನ್ನು ಹೆಚ್ಚು. ಹಾಗಾದ್ರೆ ಮಾತಾಡುವ. ಮಾತಾಡುದು ಬೇಡ, ಅದೇನು ಯುದ್ಧ ಮಾಡುವ. ಯಾಕೆ? ನಮ್ಮಲ್ಲಿ ಹಿರಿತನ ಯಾರು, ನಮ್ಮಲ್ಲಿ ಸಾಮರ್ಥ್ಯ ಯಾರಲ್ಲಿ ಹೆಚ್ಚು ಉಂಟಂತ ಪರೀಕ್ಷಿಸುವುದಕ್ಕಾಗಿ ಚೂರ ಕೈವ ನಾವು ನಮ್ಮೊಳಗೆ. ವಾದದಲ್ಲಿ ಫಲವಿಲ್ಲ ಅಂತ ನೀನು ಆಯ್ದುಕೊಳ್ಳೋದು ಯುದ್ಧದ ಮಾರ್ಗ. ಯುದ್ಧದಿಂದ ಏನನ್ನು ನಿರ್ಧರಿಸುವ ಖಂಡಿತವಾಗಿ ಸಾಧ್ಯವಾಗುವುದಿಲ್ಲ. ಇಬ್ಬರು ತಿಕ್ಕಾಡಿಕೊಂಡೆವು ಅಂತಾದ್ರೆ ಒಬ್ಬ ಬೀಳಬಹುದು, ಒಬ್ಬ ಗೆಲ್ಲಬಹುದು. ಯಾವುದರಿಂದ ಅಂತ ಕೇಳಿದ್ರೆ ಯುದ್ಧದಲ್ಲಿ ಮಾತ್ರ. ತತ್ವದಲ್ಲಿ ಖಂಡಿತ ಅಲ್ಲವಲ್ಲ. ಅದರ ಬದಲಾಗಿ ಯಾರು ಹೆಚ್ಚಿನವ ಎನ್ನುವುದನ್ನು ತಿಳಿದ ನಂತರವೇ ಕಾರ್ಯೋನ್ಮುಖರಾಗುವುದು ಹೌದಾಗಿದ್ದರೆ ಒಂದು ದಾರಿ ನಾನು ಹೇಳ್ತೇನೆ. ಹೋದ ಕಲ್ಪದ ಲಯವಾದಂತಹ ಪ್ರಪಂಚ ಎನ್ನುವಂತೆ ಅಮ್ಮ ಹೇಳಿ ಯಾರಲ್ಲಿ ಅಂತ ಹೇಳಲಿಲ್ಲ. ಕರ್ತೃಗಳಾದ ನಮ್ಮಲ್ಲಿ ತುಂಬಿರಬೇಕು. ಬುದ್ಧಿಯನ್ನು ಉಪಯೋಗಿಸೋಣ, ಶೋಧನೆಯನ್ನು ಮಾಡೋಣ, ಆ ಮೂಲಕ ಯಾವನಲ್ಲಿ ಉಂಟು ಅಂತ ಸಾಧಿಸಿ ದೃಢಪಡಿಸಿಕೊಂಡು ಮತ್ತೆ ಮುಂದೆ ಹೋಗುವ. ಒಳ್ಳೆ ವಿಚಾರ ಅಲ್ವಾ? ಒಳ್ಳೆ ಒಂದೊಂದು ಸಲ ಒಳ್ಳೆ ಮಾತಾಡ್ತೀನಿ. ಈ ಹೊರಗಿಂದ ಹೊರಗೆ ನೋಡಿದ್ರೆ ಗೊತ್ತಾಗುದಿಲ್ಲ. ಒಳ ಹೋಗ್ಬೇಕು. ಈಗ ಒಳಗೆ ಹೋಗ್ಬೇಕಲ್ಲ. ಆಳ ಕಿಳಿಯದ ಅನುಭವ ಅಲ್ಲ. ಯಾರು ಮೊದಲು? ನೀನೆ ಅದು ಹೇಳಿದ್ದಲ್ಲ ಮೊದಲು. ಬೇಡ ಬೇಡ, ಅದ್ಯಾಕೆ? ಅಷ್ಟು ಸ್ವಲ್ಪ ಸುಲಭದಲ್ಲಿ ದೊಡ್ಡ ಜನ ಆಗೋದು ಬೇಡ. ನೀನು ಎಲ್ಲ ಅದು ಹೇಗೆ ನಾನು ದೊಡ್ಡ ಅವನು ನಿನ್ನೊಳಗೆ ಹೋಗಿದ್ದಾನೆ, ನಾನು ನಿನ್ನೊಳಗೆ ಹೋದ್ರೆ ನೀನೊಬ್ಬ ನೋಡಿದ್ದು ದೊಡ್ಡವನಾಗ್ತೀಯಲ್ಲ, ಮತ್ತಿನ್ನೇನು? ಇಬ್ಬರು ಒಳಗೆ. ಬೇಡ ಬೇಡ ಬೇಡ, ಅದಕ್ಕೆ ನೀನು ನನ್ನೊಳಗೆ ಬಾ, ದಾರಿ ಕೊಡು. ಬಹಳ ಮಾತಾಡಿದ. ಸರಿಯಾದ ಪಾಠ ಕಲಿಸಬೇಕು. ಹೇಗೆ? ನವದ್ವಾರವನ್ನೇ ಬಂಧಿಸ್ತೇನೆ. ನವದ್ವಾರವನ್ನು ಬಂಧಿಸುವುದಕ್ಕಾಗುವುದಿಲ್ಲ. ಅಧೋ ದ್ವಾರವೊಂದನ್ನು ಉಳಿದು ಬಾಕಿ ದ್ವಾರಗಳನ್ನು ಬಂಧಿಸಿ ಬಿಡ್ತೇನೆ. ಹೇಗೆ ಬರ್ತೇನೆ ನೋಡ್ತೇನೆ. ಎನ್ನುವಂತೆ ಆಡಿದ ಬ್ರಹ್ಮನ ಬಸರೊಳಗೇನುಂಟು ತಿಳಿಯೋಣ ಎನ್ನುವುದಕ್ಕಾಗಿ ಒಳಹೊಕ್ಕು ನೋಡಿದೆ ಅಂತ ಆದರೆ ಸರಿದ ಕಲ್ಪದ ಲಯವು ಹೊಂದಿದ ಥರೆಗಳನ್ನೆಲ್ಲ ಕಾಣತೊಡಗಿದೆ. ಒಂದು ಕಲ್ಪಕ್ಕೆ ಸಂಬಂಧಿಯಾದ್ದೆಲ್ಲ ಇವನಲ್ಲಿದೆ. ಇರುವುದು ಸಚೇತನವಾಗಿಲ್ಲ. ಎಷ್ಟು ಹುಡುಕಿದರೂ ನನ್ನಂಥವರಿಲ್ಲ. ನಾಳೆಗೆ ಸೃಷ್ಟಿಗೆ ಬೇಕಾದ್ದುಂಟು. ಎಲ್ಲಕ್ಕೂ ಸ್ವರ್ಣ ವರ್ಣದ ಆವರಣವಿದೆ. ಇಷ್ಟೂ ಕಂಡ ಮೇಲೆ ಮತ್ತಿಲ್ಲಿ ಕಾಲಹರಣ ಯಾಕೆ? ಹೋಗಿ ಹೇಳಬೇಕೆಂಬ ಉದ್ದೇಶಕ್ಕಾಗಿ ಮೇಲೇರಿದರೆ ನಿರ್ಣಾಯಕವಾದ ತುದಿ ತೋರುವುದಿಲ್ಲ. ಸುತ್ತಿದೆ ಸುತ್ತಿದೆ ಸುತ್ತಿದೆ, ಬಳಲಿಕೆ ಉತ್ತರವಾಯಿತಲ್ಲ. ಸಾಗಬೇಕು ಎನ್ನುವುದಕ್ಕಾಗಿ ಕೆಳಗಿಳಿದು ಬಂದೆ ಅಂತಾದರೆ ಬೆಳಕು ತೋರುವುದರಿಂದ ಹೊರ ಹೋಗುವುದಕ್ಕೆ ದಾರಿಯನ್ನು ಕೊಟ್ಟಿದ್ದಾನೆ ಅಥವಾ ಬಿಟ್ಟಿದ್ದಾನೆ. ಕೊಡುವುದಿದ್ದರೆ ಅದೋದ್ವಾರ ಯಾಕೆ ಊರ್ಧ್ವ ದಾರಿ ಇತ್ತಲ್ಲ. ಈಗ ಅರ್ಥವಾಯಿತು. ಅವನ ಅಂತರಂಗಕ್ಕೆ ವೇದ್ಯವಾಗಿದೆ. ಪಾಲನೆಯ ಕರ್ತೃತ್ವವನ್ನು ಹೊಂದಿದವನು ಹೆಚ್ಚಿನವನಿದ್ದಾನೆ. ಹಾಗೆಂದು ಮತಗುಣ ಬಿಡುವುದೆಲ್ಲ ಒಪ್ಪುವುದಕ್ಕಾಗಿ ನಾನು ಅಂತ ಸ್ಥಾಪನೆ ಮಾಡಬೇಕಲ್ಲ. ಅದಕ್ಕಾಗಿ ನನ್ನನ್ನು ಸಣ್ಣವನನ್ನಾಗಿಸಬಹುದಾದಂಥ ಒಂದು ವ್ಯರ್ಥ ಪ್ರಯತ್ನ. ಸಣ್ಣವನಾದೇನೆ. ಸಣ್ಣದು ದೊಡ್ಡದಂತ ಇದ್ದವರಿಗೆಲ್ಲೂ ಸಣ್ಣವರಾಗುವುದು. ದಾರಿ ಯಾವುದಾದ್ರೇನು ತೋರುವ ದಾರಿಯಲ್ಲಿ ಸಾಗತೆ. ಶೋಧಿಸಿದೆನು ನಿಲ್ಲುವುದರಾವ, ಶೋಧಿಸಿದೆನು ನಿಲ್ಲುವುದರಾವ, ಒಳಗೈದಿನ ಕರಡೇನು ಪರದಲ್ಲಿ ಮೆರೆವ, ಓದ ಕಲ್ಪದಿ ಲಯವಾದ, ಓದ ಕಲ್ಪದಿ ಲಯವಾದ, ಸರ್ವ ಮೇದಿನಿಗಳು ಮೆರೆಯುದಿಗ ವಿನೋದ. ಶೋಧಿಸಿದೆನು ನಿಲ್ಲುವುದರವ, ಒಳಗೈದಿನ ಕಂಡೆನು ಬರದಲ್ಲಿ ಬೆರೆವ.
ತುಳಿದು ಲಯ ಹೊಂದುವಂತ ಧರೆಗಳು ಆ, ಮೆರೆಯುತ್ತಿರುವುದನ್ನು ಕಂಡು ಓಹೋ ಅಪ್ಪ ನಿನ್ನಂತವ ಇದ್ದಾನೆ, ಹ, ಹರನಂತವ ಇದ್ದಾನೆ, ಇದ್ದಾನೆ ನನ್ನಂತವ ಇಲ್ಲ. ಇಲ್ಲ ನಾನೊಬ್ಬನೇ ಸಾಕು. ಇರುವುದಕ್ಕೂ ಚೇತನವೇ ಇಲ್ವೇ? ಚೇತನ ಇಲ್ವಾ? ಕೊಡ್ತೇನೆ ಚೇತನ. ಬಣ್ಣ ನೋಡಬೇಕು, ಹ, ಹಿರಣ್ಮಯವಾಗಿದೆ. ಹಿರಣ್ಮಯ ಇನ್ನು ನೀನು ಹಿರಣ್ಯ ಗರ್ಭ ಏನು? ಹೆಸರನ್ನು ಕೊಟ್ಟದ ಹ, ಸ್ವೀಕಾರ. ಆಯ್ತಾ? ಆ, ಹೋಗಿ. ನಿನಗೂ ಒಂದು ಹೆಸರನ್ನು ಕೊಡಬೇಕಾಗುತ್ತದೆ. ಹೇಗೆ? ಹರಿಯೇ, ಓ, ನೀನು ಬಂದದ್ದೆಲ್ಲಿ? ನೀ ದಾರಿ ಕೊಟ್ಟದ್ದಲ್ಲಿ ಅಲ್ಲೇ ಬಂದದಲ್ಲ, ಹಾಗಾಗಿ ನಿನಗೆ ಅದೋಕ್ಷಜ. ಒಳ್ಳೆ ಹೆಸರು, ದುಡಿಮೆಗೆ ಸಂದಂತ ಹೆಸರು. ಸಮಾಧಾನವಾಯಿತು, ಸಂತೋಷವಾಯಿತು. ಸಿಕ್ಕಿ ಬೀಳಲಿಲ್ಲ. ಆ, ಹೇಗೆ ಬರ್ಬೇಕು ಹೊರಗೆ? ಪಂಥ ಉಂಟ? ಆ. ಬಿಡುವೇನೆ ಪಂಥವನು. ಬಿಡುವುದೇ ಇಲ್ಲ. ಬರ್ತೇನೆ. ಮಕ್ಕಳಲ್ಲ ಇವ ಅನುಭವದಿಂದ ಪ್ರೌಢನಾಗಿಯೇ ಬರಲಿ, ಬಾಗಿ ಬರುವ ಹಾಗಾಗಲಿ ಎನ್ನುವುದಕ್ಕಾಗಿ ನವದ್ವಾರವನ್ನೂ ವಂದಿಸ್ತೇನೆ. ದುರದವೈಜರು ಕೇಳಿ ಪರಮೇಟಿಗರು ವದಿ ಹರಿಯಾಣ ಧರ್ಮ ಪೊಗುತ್ತಲೇಗೆ ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗುಣ ಧರಣಿಯಲ್ಲವನು. ಏನಿದ ಇವನ ಉದರದೊಳಗೆ ಎನ್ನುವುದ ಹಾಗೆ ಪರಿಕಿಸುವುದಾಕೆಗಿ ಮದದಿಂದಲೇ ಬಂದವನು ನಾನು. ಇಳಿದು ನೋಡಿದರೆ ಅಮ್ಮೋ ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ ಈತನ ಉದರದೊಳಗೆ. ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚಗಳೆಲ್ಲವೂ ಈತನ ಉದರದೊಳಗಿದೆ. ಹಾಗಾದರೆ ಈತನೇ ಬ್ರಹ್ಮಾಂಡೋದರ ಭರಿತ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಯಕ್ಷರಿದ್ದಾರೆ, ಇದ್ದಾರೆ, ಬ್ರಹ್ಮನು ಇದ್ದಾನೆ, ಹರನು ಇದ್ದಾನೆ. ಹಾಗಾದರೆ ಹರಿಯು ಗೋಚರಿಸ್ತಾ ಇಲ್ಲ. ಹಾಗಾದರೆ ಇವನೊಬ್ಬನೇ ಎನ್ನುವುದು ಸ್ಪಷ್ಟವಾಯಿತು. ಬರೀದೇ ಇವನಲ್ಲಿ ವಾದ ಮಾಡಿದ್ದೇನಲ್ಲ. ಎಲ್ಲ ವಿಚಾರವನ್ನು ಹೇಳೋಣ ಅಂತ ಬಂದ ಪಥವನ್ನು ನೋಡಿದ್ರಿ, ದಾರಿ ಕಾಣ್ತಾ ಇಲ್ಲ. ಕೆಳಗಿಳಿದರೆ ಅಲ್ಲಿಯೂ ದಾರಿ ಕಾಣ್ತಾ ಇಲ್ಲ. ಹಾಗಾದರೆ ನವದ್ವಾರವನ್ನು ಬಂಧಿಸುವುದರಲ್ಲಿ ಈತ ಸಮರ್ಥ ಎನ್ನುವುದರಲ್ಲಿ ಸ್ಪಷ್ಟವಾಯಿತು. ಏನು ಮಾಡೋಣ, ನನ್ನಲ್ಲಿದ್ದಂತಹ ಮದ ಎಲ್ಲವೂ ಹಿಡಿದು ಹೋಯಿತು. ಏನು ಮಾಡೋಣ ಕಷ್ಟ ಬಂತಲ್ಲ ಈ ಕಾಲದಲ್ಲಿ. ಅಮ್ಮನನ್ನೇ ಹೇಳಬೇಕಷ್ಟೇ. ಅಮ್ಮ ಹೇಳಿದ ಮಾತೇನು, ಕಷ್ಟ ಕಾಲದಲ್ಲಿ ನನ್ನನ್ನು ನಿಷ್ಠೆಯಿಂದ ಭಜಿಸಿ ಎನ್ನುವ ಹಾಗೆ ಅಮ್ಮನನ್ನೇ ಭಜಿಸ್ತೇನೆ. ಓ ಜನನೇ, ಸ್ಮರಿಸಿ ಭಕ್ತಿ ಹೋಳ್ ಆದಿ ಮಾಯೆಯ ನೀನೇ ಗತಿ. ಹರಿಯ ನಾಭಿ ಕಮಲದಾಳದಿ ಮೆರೆವ ಪಥ ಗೋಚರಿಸಿ ಪುರಟಾಕ್ಷಣವೇ ವೀರ್ಯದಲ್ಲಿ ಬರುದಿರಲು ಹರಿ ಯೋಗಮಾಯೆಯ ವೆರಸಿ ವಟಪತ್ರದಲ್ಲಿ ತಾ ಮಲಗಿರಲು ನಿದ್ರೆಯೊಳವುದು ಕಾಲ್ಬೆರಳಿರಿಸಿ ಬಾಯೊಳಗೆ ಹರಿ ಮಾಯೆಯನ್ನು ಆವರಿಸಿಕೊಂಡಳೋ ಹೇಗೆ? ನಿದ್ರೆ ಬರತೊಡಗಿತಲ್ಲ, ಮಲಗುವುದಕ್ಕೊಂದು ಸ್ಥಳಾವಕಾಶವಿಲ್ಲ ಎನ್ನುವುದಕ್ಕಾಗಿ ಅಮ್ಮನನ್ನೇ ಪ್ರಾರ್ಥನೆ ಮಾಡಿದರೆ ಆಲದಲ್ಲಿ ಒಂದು ತೇಲಿ ಬರುವುದರಿಂದ ಅವರ ಕೊಡುಗೆ ಎನ್ನುವುದನ್ನು ಸ್ವೀಕರಿಸುತ್ತಾ ಇಚ್ಛಾಶಕ್ತಿಯಿಂದ ಕಾರ್ಯವನ್ನು ಕಿರಿದುಗೊಳಿಸಿ ಬಾಲ ಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಶಯನನಾಗಿ ಸರಸಿಜಲ ಮೇಲೆ ದಾನಿರನೆ ಪದ್ಮಾಸನವ ಬರದಿಂದ ಬಲಿದು ಕುಳ್ಳಿರುತ್ತಾಗ ನಾಲ್ದೆಸೆ ನೋಡೆ ಮೆರೆದ ನಾಲ್ಮೊಗದಿವುದ ಇರದೆ ಮೇಲಕ್ಕೆ ನೋಡಲು ವರಪಾಚವದನದಿವು ಪರಿಶೋಭಿಸುತ್ತಲ ಮಗ ಹರಿಯ ಪದಯುಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆಯೊಳಗ ಅಚ್ಚರಿಯೋ ಬೇಗೆ ಸುರತ ವೈಶ್ಯರು ಲಾಲಿಸಿಗೆ ಸುರತ ವೈಶ್ಯರು ಲಾಲಿಸಿಗೆ
ಸೇರಿಕೊಂಡಿತ್ತು. ಮೇಲ್ಮುಖವಾಗಿ ನೋಡಿದರೆ ಇನ್ನೊಂದು ಮುಖವೂ ಸೇರಿಕೊಂಡಿತ್ತು. ವರ ಪಂಚ ವದನನಾಗಿ ಶೋಭಿಸ್ತಾ ಇದ್ದೇನೆ ಈ ಕಾಲದಲ್ಲಿ. ಎಲ್ಲಾ ವಿಚಾರವನ್ನು ಹರಿಯಲ್ಲಿ ಹೇಳೋಣ ಅಂತ ನೋಡಿದರೆ ಆತ ವಟಪತ್ರದಲ್ಲಿ ಬಾಳ ಮುಕುಂದನಾಗಿ ಮಲಗಿದ್ದಾನೆ. ಸರಿಯಾಗಿ ನೋಡಿದರೆ ತುದಿಯಲ್ಲಿ ಮೊದಲಲ್ಲಿಂದ ಕಾಣ್ತಾ ಇಲ್ಲ, ಅಂಡಾಕೃತಿಯಲ್ಲಿ ಕಾಣ್ತಾ ಇದ್ದೇನೆ. ಈ ಕಾಲದಲ್ಲಿ ನಾನು ಒಳಗೆ ಹೋಗುವಾಗ ಒಂದು ಮುಖವಿತ್ತು, ಈ ಕಾಲದಲ್ಲಿ 4 ಮುಖಗಳು ಹೆಚ್ಚಾಗಿದೆ. ಆದ್ರೆ ಈತನೇ ಸೃಷ್ಟಿ ಮಾಡಿದೆ ಎನ್ನುವುದರಲ್ಲಿ ಸ್ಪಷ್ಟವಾಯಿತು. ಸೃಷ್ಟಿಗೂ ಈತನೇ ಸಮರ್ಥ ಎನ್ನುವುದು ಸ್ಪಷ್ಟವಾಯಿತು. ಈ ಕಾಲದಲ್ಲಿ ಅವನು ಮಲಗಿದ್ದಾನೆ, ಆತನನ್ನು ಎಬ್ಬಿಸುವುದು ಸರಿಯಲ್ಲ, ನಿದ್ರಾಭಂಗ ಮಹಾದೋಷ. ಆತ ಎಚ್ಚರ ಆಗುವ ತನಕ ಆತನನ್ನೇ ಧ್ಯಾನಿಸ್ತಾ ಇರುತ್ತೇನೆ. ನಾರಾಯಣ ಅಚ್ಯುತ ಅನಂತ ಕೇಶವ.
ದೂರದಿಂದ ನೋಡುವಾಗ ನೀನು ಕಂಡೆ. ನೀನು ನನಗೆ ಕಂಡೆ. ಯಾರೋ ನೀನು? ನೀನು ಯಾರು? ನಿನ್ನ ಅಪ್ಪ ಯಾರ? ನಿನ್ನ ಅಮ್ಮ ಯಾರು? ನಿನ್ನ ಅಜ್ಜಿ ಇದ್ದಾರ? ನಿನ್ನ ಅಜ್ಜ ನಿನಗೆ ಎಂತದು ಗೊತ್ತಿಲ್ವಾ? ಆದ್ರೆ ನಿನ್ನನ್ನು ನೋಡುವಾಗ ಯಾಕೋ ಏನು ಪ್ರೀತಿ ವಾತ್ಸಲ್ಯ ಹೆಚ್ಚಾಗುತ್ತಾ ಉಂಟು. ನಿನ್ನನ್ನು ಕಾಣುವಾಗ ಭಕ್ತಿ ಗೌರವ ಅಧಿಕವಾಗುತ್ತಾ ಉಂಟು. ಅದನ್ನೇ ಆಧರಿಸಿ ನಾವೊಂದು ಸಂಬಂಧ ಮಾಡುವನ. ಹೇಗೆ? ಇನ್ನ ನನ್ನ ತಮ್ಮ ಎನ್ನಲಿ. ಅಣ್ಣ ಹೊಟ್ಟೆ ಚೂರು 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 ಆಗ್ತದೆ. ಹಸಿವೆ ಇರ್ಬೇಕು. ಅದಕ್ಕೆ ಎಂತ ಮಾಡುದು? ತಿನ್ಬೇಕಲ್ಲ. ಏನು ಕಾಣುತ್ತಾ ಬಿಟ್ಟು ಕಣ್ಣಿಗೆ ಗೋಚರಿಸುತ್ತಿರುವುದು ಜಲರಾಶಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಿದ್ದರೆ ನಮಗಿಂತ ಮೊದಲಾಗಿ ಯಾವುದಾದರೂ ಪ್ರಾಣಿಗಳು ಹುಟ್ಟಿಕೊಂಡವಿದ್ದರೆ ನೀರಿನ ಒಳಗಡೆ ಇರಬಹುದು. ನೀರಿನ ಮೇಲೆ ಬಾಡಿ ಇದ್ದಾರೆ. ಕೆಳಗಿರುವ ಪ್ರಾಣಿ ಮೇಲೆ ಬರುವ ಸಾಧ್ಯತೆ ಉಂಟು. ತಡ ಮಾಡುವುದು ಯಾಕೆ? ಬಾಡಿಯುವ. ನನ್ನ ತಿರುಗಾಟ ವ್ಯರ್ಥ ಆಗಿದೆ. ನಿನ್ನಲ್ಲಿ ತಿರುಗಾಟದಲ್ಲಿ ಲಾಭ ಉಂಟಾ? ಯಾಕೆ? ಏನಾದ್ರೂ ಸಿಕ್ಕಿತಾ? ಎಲ್ಲಿ ಸಿಕ್ಕಿದ ನಿಜಕ್ಕೂ ಚಿಕ್ಕವನೋರ್ವನು ಕಮಲ ಎಲ್ಲಿ? ಕಮಲೆ ಮುಂದೆ ಇಲ್ಲ, ಹಿಂದೆ ನೋಡಿ.
ಬಿದ್ದಿದೆ ಬಿದ್ದಿದೆ ಪ್ರಾಣಿ ಬಿದ್ದಿದೆ 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 4 ಬಾರಿ ಪ್ರಾಣಿಗೆ ಬಿದ್ದಿದೆ. ಪ್ರಾಣಿಗೆ ಬಿದ್ದಿದೆ ಯಾರು ಹೊಡೆದದ್ದು? ನಾನೇ ಹೊಡೆದದ್ದು. ಯಾರಿಗೆ ಹೊಡೆದದ್ದು ನೀನು? ಪ್ರಾಣಿಗೆ. ಹೇ! ಇನ್ನೆಂತಾಯ್ತಾ ನಿನಗೆ ಬಿದ್ದ ಅದು ವಾಯು ವಾಯು ಬೊಬ್ಬೆ ಹಾಕಿದರು ನೀನು ಪ್ರಾಣಿಯಲ್ಲಿಟ್ಟ ಆಡುಕೋ ಹರಿಯ ಕರ್ಣ ಕಿಳಿಬೇಷದಿಂದ ಹುಟ್ಟಿದಂತಹ ದುರುಳರಿರುವರು ನನ್ನನ್ನೇ ತಿನ್ನುವುದಕ್ಕೆ ಮುಂದುವರಿತಾ ಇದ್ದಾರೆ. ಏನು ಮಾಡೋಣ? ಅವರಿಂದ ರಕ್ಷಣೆಯಾಗಬೇಕಲ್ಲ. ಏ ಜನನಿ ಮರುಗಲೇಕೆ ವಿಧಾತ ಮನದಲ್ಲಿ ಮರೆದಿರುವುದ್ಯಾಕೆ ನನೀ ಪರೇ ಒಲೆಯ ಬಾಳುಗೆ ಬಂದ ಗಂಟ ಅರಿತು ಭೂಮಿ ಮಗನ ವಿಧಾತ ಅನನ್ಯ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದೆಯಲ್ಲ. ಹೌದಮ್ಮ. ಇದು ಪ್ರತ್ಯಕ್ಷಳಾಗಿದ್ದೇನೆ. ನಿನ್ನ ಮುಖವನ್ನು ನೋಡಿದಕ್ಕೆ ಕಣ್ಣೀರು. ಯಾರಿಂದ ಬಂದ ಭಾವನೆ? ಅಮ್ಮ ವಿಧಾತ ಜಲದಲ್ಲಿ ಇರುವರು ನನ್ನನ್ನು ತಿನ್ನುವುದಕ್ಕೆ ಮುಂದುವರಿಯುತ್ತಾ ಇದ್ದಾರೆ. ಅವರಿಂದ ರಕ್ಷಣೆಯಾಗಬೇಕಮ್ಮ. ನೀನೇ ಗತಿ. ದುಷ್ಟರಿಂದ ಕಷ್ಟವಂತೆ ನಿನಗೆ ಮರುಗದಿರು ಕಂದ ಮರುಗದಿರು. ಆದಿಮಾಯದಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿ ಇದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನನ್ನು ಅಗಲಿ ಹೋಗುತ್ತದೆ ಕಂದ. ನನ್ನ ಕೈಯಲ್ಲಿಂತಹ ಸುದರ್ಶನ ಚಕ್ರವನ್ನು ನಿನಗೆ ನೀಡುತ್ತಾ ಇದ್ದೇನೆ. ಶ್ರೀಹರಿಗೆ ಒಪ್ಪಿಸಬೇಕು. ನಿದ್ದಿಂದ ಎದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯವನ್ನು ತಾಳು ಕಂದ. ನಾನೆಲ್ಲಿರಬೇಕಮ್ಮ? ಶ್ರೀಹರಿಯ ನಾಭಿಕಮದ ನಾಳದಲ್ಲಿ ಅಡಗಿಕೋ ಮಗನೇ. ಕುಳಿತಿರಲು ಕಿರುನಗೆಯ ಬೀರುತ ತನ್ನ ವದನದಲ್ಲಿಯೇ ಕರೆದದ್ದು ಯಾವುದರ ಮೇಲೆ? ಕಾಪು ಕಾಪು ಮೈ ಬಣ್ಣ ಬಣ್ಣದ ಮಾತು ಇದು. ಓ ನಾಗಾಡ್ತಿ. ಹೌದು. ಏನು ಅದು ಸ್ವಭಾವ. ಎಂತದು ಸ್ವಭಾವ? ನಗುವೇ ನಮ್ಮ ಸ್ವಭಾವ. ನಮ್ಮನ್ನು ನೋಡಿ ಯಾರು ಕೂಡ ನಗಾಡ್ಲಿಲ್ಲ. ನನಗೆ ನಗುವ ಅಂತ ಕಂಡಿತು. ಹೆದಾರಿ ಓಡಿದ್ದೆ. ಹೌದಾ? ನಾವು ಓಡಿಸಿದ್ದೆ. ಓಡುವವರನ್ನು ಓಡಿಸ್ತೀರಿ ನೀವು. ಈಗ ನಗಾಡುದು ನೋಡಿ ಸ್ವಲ್ಪ ನಿಂತು ಮಾತಾಡುವಂತ ಗೊತ್ತಾಯ್ತು ನನಗೆ. ಏನುಂಟು ಮಾತಾಡ್ಲಿಕ್ಕೆ? ಯಾವ್ದು ಮೇಲೆ ಎಲೆಯ ಮೇಲೆ ತೇಲುತ್ತಾ ಬಂತು. ಹೌದಾ? ನಮಗೆ ಸಿಗ್ಲಿಲ್ಲ. ಹುಡುಕಿ. ನಾವು ತುಂಬಾ ಹುಡುಕಿದ್ದೇವೆ, ಎಲ್ಲಿ ಸಿಕ್ಕರೆ ಸಿಕ್ಕಿದಾಗ ಪಡ್ಕೊಳ್ಳಿ. ನಮಗೆ ಬೇಕಾದ ಆಕಾರದಲ್ಲಿ ಸಿಗಲಿಲ್ಲ. ಹೋಗ್ಲಿ, ನೀವು ಹೀಗೆ ಇದ್ರಾಯ್ತು.
ಯಾರು ನೀನು ಹ. ಯಾಕೆ ನಗಾಡುದು ಹ. ಹೇಳು. ಏನಂದ್ರೆ ಹುಡುಕಿಕೊಂಡು ಬಂದ ಹಾಗೆ ಖಂಡಿತ ನಮ್ಮನ್ನು ನೀನು ಗಮನಿಸಿದವನಿದ್ದಿ. ಹೌದೌದು, ಆ ಕಡೆಗೆ ಈ ಕಡೆಗೆ ಆ ಕಡೆಗೆ ಈ ಆ, ಕಡೆಗೆ. ನಿನಗಿದ್ದ ಮೊದಲೊಂದು ಪ್ರಾಣಿ ನಮಗೆ ಸಿಕ್ಕಿತು. ಹೌದಾ? ಅದನ್ನು ಹಿಡಿಬೇಕು, ಹಾ. ಅದನ್ನು ಮುಕ್ಕಬೇಕು. ಯಾಕೆ ಮುಕ್ಕುದು? ಹಸಿವೆ ಆಗ್ತಾ ಉಂಟು. ಹಸಿವೆ ಉಂಟಾ? ಆಗಲಿಲ್ಲ, ತಡಿಲಿಕ್ಕೆ ಆಗಲಿಲ್ಲ, ಓಡಿಸಿಕೊಂಡು ಬಂದೆವು. ಪರಿಣಾಮ ಓ, ಅಲ್ಲಿವರೆಗೆ ಬಂತು. ಅಲ್ಲಿವರೆಗೆ ಬಂದದ್ದ. ಮತ್ತೆ ಇಲ್ಲಿ ನೀವು ಯಾಕೆ ಇಲ್ಲಿ ಬಂದದ್ದು? ನಾನು ಸತ್ಯ ಹೇಳಬೇಕಾ? ಓ, ಇದನ್ನೆಲ್ಲ ನೋಡುವಾಗ ತಿನ್ನುವುದೇನು ನೀರು ಸಿಗುವುದಿಲ್ಲ, ಸಿಗುವುದಿಲ್ಲ. ನೀರಿನ ಗುಳ್ಳೆಯಾಗಿ ಗುಳ್ಳೆಯಾಗಿ. ಅಲ್ಲ, ಅಲ್ಲಿವರೆಗೆ ಬಂದಾಗ ಅಲ್ಲಿ ಹುಡುಕುವುದು ಬಿಟ್ಟು ಇಲ್ಲಿ ಯಾಕೆ ಬಂದದ್ದು? ಆಮೇಲೆ ನಿನ್ನನ್ನು ಕಂಡೆವು. ಕಂಡೆವು ನಿನ್ನನ್ನು ಕಂಡೆ ಮೇಲೆ ಕಂಡೆವು ನಿನ್ನನ್ನು ಕಂಡ ಮೇಲೆ ನಿನ್ನಲ್ಲಿ ನಮಗೆ ಸಂಶಯ ಹುಟ್ಟುವುದಕ್ಕೆ ಪ್ರಾರಂಭವಾಗಿದೆ. ಏನು ಸಂಶಯ? ನಿನ್ನ ಕಣ್ಣು ನಿನ್ನಲ್ಲಿ ನಿಲ್ಲುವುದಿಲ್ಲ, ಅದರಲ್ಲಿ ಏನೋ ಒಂದು ಚೋರತನ ಉಂಟು. ಹೌದಾ? ಹಾ. ಅದಕ್ಕೆ ಅದಕ್ಕಾಗಿ ನಿನ್ನ ಮೇಲೆ ಸಂಶಯ ಹುಟ್ಟಿ ನಿನ್ನಲ್ಲಿ ಕೇಳುವುದು. ಎಂತದ್ದು? ಅಡಗಿಸಿಟ್ಟಿದ್ದೀ. ಇವನಿಗೇನಾಯಿತು? ಹುಡುಕುದು. ಹೌದಾ? ನಮ್ಮ ಕ್ರಮ ಎಲ್ಲ ಬೇರೆ, ಹೊಸ ಕ್ರಮ. ಎಲ್ಲರ ಹಾಗೆ ನಾವಲ್ಲ. ತೋರು ಬೇಗ. ಯಾರು ನೀವು? ಮಾತಾಡ್ತಾರೆ ಇಷ್ಟಿದ್ದ. ಅವನಿಗೆ ಎಂತದು ಗೊತ್ತಿಲ್ಲ. ಪರಿಚಯ ಅಣ್ಣ. ಹೇಳಿ. ಹೇಳ್ಬೇಕಾದದ್ದು ಹೇಳಲಿಲ್ಲ. ಏಯ್, ಅವ ಸಾಮಾನ್ಯ ಅಲ್ಲ, ನನ್ನ ತಮ್ಮ. ಇವ ಇವ ಯಾರು? ಅಣ್ಣ. ಅಷ್ಟೇ. ಇನ್ನುಂಟು ಅಣ್ಣ ತಮ್ಮಂದಿರು. ಮತ್ತೆ ಇದ್ದಾನೆ ಜೀವಂತ. ಎಂತದು? ನೋಡಿ. ಅವನ ಸಾಮರ್ಥ್ಯವನ್ನ ಸಾಮರ್ಥ್ಯವು. ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ. ಬಾಹುಬಲಿ. ಇವ ನಿಮ್ಮ ಭಾವಕ್ಕೆ ನೀವೇ ಅರ್ಥ ಹೇಳಬೇಕು. ಮಹಾವೀರ. ಮಹಾವೀರ. ಆಯ್ತಪ್ಪ, ಹೇಗಿದ್ದೀರ ನನಗೆ. ಅಲ್ಲ, ಮತ್ತೆ ಎಂತದ್ದುಂಟು ವಿಶೇಷ? ಇನ್ನೂ ಉಂಟು. ಏನುಂಟು? ಅವವೀರ. ಅವವೀರ. ನಿನಗೆ ಸ್ವಲ್ಪ ಉಂಟು. ಧೀ. ಹೌದೇ? ನೀವು ನೀವು ಭೂರಿ ದೋಷವಾದ ದಿಟವು ಭೂರಿ ದೋಷವಾದ
ಗಂಭೀರ ರೂ ನೀವು ರೂನಿ ಬಹುವಚನ ನಿನ್ನನ್ನು ಮಾತ್ರ ಹೊಗಳಿದೆ ಅವನಿಗೆ ಬೇಸರ ಆಗುದಿಲ್ಲ, ಅವನನ್ನು ಮಾತ್ರ ಹೇಳಿದ ನಿನಗೆ ಬೇಸರ ಆಗುದಿಲ್ಲ. ಹಾಗೆ ಧೀರ ವೀರ ಶೂರರು ಒಟ್ಟಿಗೆ ಗಂಭೀರರು ನೀವು. ಓಹೋ ನಿಮ್ಮದು ನೋಡಿದ್ದೇ ನೋಡಿದ್ದು ಎಂತೋಷ ಎಂತೋಷ ಬಂತ ಬಂತು ನೋಡಿದ್ರೆ ಗೊತ್ತಾಗುದಿಲ್ವಾ ಬಂದದ್ದು ಎಲ್ಲಿ ಎಲ್ಲಿಂಟು ಎಂತದ್ದು ದೋಸೆ ಪೂರ್ತಿ ಆಗ್ಲಿಲ್ಲ. ಮತ್ತೆ ಮೊದಲು ಸ್ವಲ್ಪ ಸೇರಿಸು. ಹೌದಾ? ಹೌದು. ಎಲ್ಲಿಗೆ? ದೋಷಕ್ಕೆ. ಹೌದಾ? ಏನು ಸೇರಿಸಿದೆ? ಸಂ ಸೇರಿಸಿದ. ಹೌದು. ಸಂತೋಷ ಸಣ್ಣ ಪ್ರಮಾಣ. ಮತ್ತೆ ಭೂರಿ ದೋಷ ತುಂಬಾ ಸಂತೋಷವಾಯಿತು. ಓಹೋ, ನಿಮ್ಮಂತವರೆಲ್ಲ ಬೇಕು ಬೇಕು. ಜೊತೆಯಾಗಿದ್ದರೆ ಕತೆ ಮುಂದುವರಿಯೋದಕ್ಕೆ ಸುಲಭವಾಗ್ತದೆ, ಸೊಗಸಾಗಿ ಸಾಕ್ತದೆ. ಮಾತಾಡುವ. ಮೊದಲು ನಾವು ಕೇಳಿದ್ದಕ್ಕೆ ಉತ್ತರ ಕೊಡು. ಯಾರ ಕಂಡಿರಯ್ಯ ಮೊದಲು? ನಾನು ನೋಡ್ಲೇ ಇಲ್ಲ. ನೀನು ನೋಡ್ಲಿಲ್ಲ? ನನಗೆ ಗೊತ್ತಿಲ್ಲ. ನಿನಗೆ ಏನು ಗೊತ್ತಿಲ್ಲ? ಬೇಡ ಬೇಡ, ಗೊತ್ತಿಲ್ಲದೆ ಬೇಡ. ಈಗ ನೀನು ಯಾರು ಅಂತಾದ್ರೂ ಗೊತ್ತುಂಟಾ? ನಾನು ನೆಲದ ಮೇಲಿರುವಾಗ 4 ಕಡೆ ನೋಡಿದೆ. ಬೇರೆ ಕಾಣೆ ಎನ್ನ ಹೊರತು ವಾರಿಧಿಯೋಳು. ಬೇರೆ ಕಾಣೆ ಬೇರೆ ಕಾಣೆ ಆಗ ತೀರ್ಮಾನ ಮಾಡಿದೆ. ಯಾರು ಇಲ್ಲವಲ್ಲ? ಯಾರು ಇಲ್ಲ. ಇಲ್ಲಿಗೆ ಯಾರು ಜನ ಆಗಬೇಕಲ್ವಾ? ಹೌದು. ವಹಿಸಿಕೊಂಡೆ. ಹೇಗೆ? ನಾನೇ ಜಲಧಿಯೋಡ. ನಮ್ಮ ಮುಂದೆ ಒಡೆಯ ಜಲಧಿಗೋಡೆಯ ಓಡೆಯ ಓಡೆ ಓ ಅಲ್ಲ ಓ ಒಡೆಯ ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಪೋದ ಬಂಡ. ಒಂದು ಪರಿಚಯ ಹೇಳುವಾಗ ಪೂರ್ತಿ ಹೇಳಬೇಕು, ಅರ್ಧದ್ದೇ ಹೇಳುವುದಲ್ಲ. ಪೋರ 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 ಬಂಡ ತೋರ ಅದಲ್ಲ, ಎಂತದ್ದು ಪೂರ್ತಿ ಹೇಳಿ. ಹೇಗಿದ್ದಾವ ಅವನಿಗೆ ತಲೆಗಳ ಇದು ಮೊದಲಿದ್ದವನಿಗೆ ಅವನಿಗೆ 5 ತಲೆ. ಆಮೇಲೆ ಅದು ನಮ್ಮನ್ನು ನೋಡಿ ಗಡ 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 ಅದು ನೋಡ್ಬೇಕಿತ್ತು. ಬಣ್ಣ ಏನು ಚಂದ, ಕೆಂಪು ಕೆಂಪು ಅವ ಇದ್ದಾನೆ. ಕರಗಳೆರಡು ನಿನಗೆ 4. ಅವನಿಗೆ ತಲೆ ಹೆಚ್ಚು, ನನಗೆ ಕೈ ಹೆಚ್ಚು. ನಾವು ನೋಡಿದ ಪ್ರಾಣಿಯನ್ನು ತೋರಿಸೋದೇ ಇದ್ರೆ ಅಲ್ಲಿಗೆ ಅಲ್ಲು ತಗದಿರ್ತೀನಿ. ಹಿಡಿವದುತ್ತಲ್ಲ ಗಂಟಲು ಛಲವು ಬೇಡ ನಿಮಗೆನ್ನಲ್ಲಿ. ನಲವಿನಿಂದ ಮರೆಯ ಸೇವೆ ಸಹಿತೀರಿ ತಲೆಗಳೈದರವನ್ನು ಸಹಿತ ಕೈಗಳಾದ ನೀವು ಸಹಿತ ಶರಧಿ ಮಧ್ಯದಲ್ಲಿ ಪರಮದಾನ ಅರಿತು ನಡೆಯಿರಿ. ತಮ್ಮ ಸಹಿತ 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 ಏನು ಅರ್ಥ ಆಗುದಿಲ್ಲ. ಅವ ಅರ್ಥ ಆಗ್ಬೇಕು ಅಂತ ಮಾತಾಡುದೇ ಅಲ್ಲ, ತಲೆ ಅಲ್ಲಿ ಮಾಡ್ಲಿಕ್ಕೆ ಮಾತಾಡುದು. ಅವನು ಮಂಡೆಗ ಬಡಿವ.
ಇಲ್ಲಿಗೆ ಬಾ. ಹೋಯ್ತು ಪ್ರಾಣಿ. ಪ್ರಾಣಿ ಸತ್ತು ಬಿದ್ದಿದೆ. ಆ ತಮ್ಮ ಓ ತಿಂದು ಬರ್ತೇನೆ ಆಯ್ತಾ? ಹಸಿವೆ ನನಗೂ ಆಗುತ್ತಾ ಉಂಟು. ನೀನು ಬೇರೆ ನೋಡು. ಒಟ್ಟಿಗೆ ತಿನ್ನುವ ನಾವು. ಎಂತದು ಪ್ರಾಣಿ ಹಾಗಾದ್ರೆ ಕೆಲಸ ಮಾಡು. ಹೇಗೆ? ಸ್ವಲ್ಪ ಹೊತ್ತು ಕಾಯುವ, ಆಮೇಲೆ ಬಂದು ತಿನ್ನುವ. ಬಾ ತಿನ್ನುವ. ಧನುಜರಲ್ಲಿ ಜಯ ಸೇರದಿರುತ್ತೀರಿ. ನಳಿನ ಲಾಭನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು ಮನದೊಳವಿದನು ದೂರದೊಳ ಚದಳಾಗ ಮನದೊಳಿಸುವೆ ಕಪಟದೊಳಗೆಂದೆನುತ ಧನುಜರನು ಪೊಗಳುತ್ತಲೇ ಹೋದಾಗ ಸೆಳಸಿ ಪಂಚದಹಸ್ರ ಕಾಲದಿ 5,000 ವರ್ಷಗಳ ಹೋರಾಟ ವ್ಯರ್ಥವಾಯಿತು. ಅಮ್ಮನಿಗೆ ಶರಣು ಹೊಕ್ಕರೆ ದುರದೊಳಸದಳ ಗೆಲ್ಲಲುವೇ ಹುದು ಕಪಟದು. ಮೆಚ್ಚಿದೆ ನಿಮ್ಮ ಪೌರುಷ, ನಿಮ್ಮ ಹೆಚ್ಚಿನ ತೋಳ. ಏನು ತೋಳ? ಸಾಹಸಕ್ಕೆ ಏನೋ ಅಚ್ಚಳಿಯದ ಬಟದ ಹೂದು ಸಂಗ್ರಹ. ಇದು ತನಕ ವೈರವಿರಿಸಿ ಹೋರಾಡಿದ ವೈರ ಇಲ್ಲ. ವೈರ ಹೋರದು ಮನದೊಳಗೆ ಬದಲಾಗಿ ಮೋಹವೇರುತ್ತಲಿದೆ. ನಿಮಗಿಬ್ಬರಿಗೆ ಏನಾದರೂ ಕೊಡಬೇಕು ಅಂತಾಯ್ತು. ತಮ್ಮ ಏನು ನಿನಗೇನು ಬೇಕಪ್ಪ? ಅಣ್ಣ ನಿನಗೇನು ಕಡಿಮೆಯಾಗಿದೆ, ಬೇಕಾತನ ಬೇಡಿ, ನಾ ಕೊಡ್ತೇನಾಯ್ತಾ? ಅಣ್ಣ ಹೊಡೆಯುವಾಗೆಲ್ಲ ನೋಡಿ ಹೊಡಿಬೇಕು, ತಲೆಗೆಲ್ಲ ಪೆಟ್ಟು ಬೀಳಬಾರದು. ಅವನಿಗೆ ಪೆಟ್ಟು ತಿನ್ನುವ ಎಲ್ಲ ಲಕ್ಷಣಗಳು ಉಂಟವನಿಗೆ. ಬಿದ್ದಿದ್ದಾನೆ. ಎದ್ದು ಎದ್ದು ಎಂತ ಕೊಡುದು, ಎಲ್ಲಿ ಕೊಡುದು? ಕೇಳಿ ನೀನು ಎಂತ ಕೊಡುದು? ನಾವು ಕೊಡ್ತೇವೆ. ಏನನ್ನು? ಗೆದ್ದವರು ನಾವು. ನಿನಗೆ ಬೇಕಾದ್ರೆ ಕೇಳು, ಕೊಡ್ತೇವೆ. ಬರೀ ಮಾತಿನ ಮೇಲೆ ನಂಬಿಕೆ ಸಾಲದು. ಅದಕ್ಕೆ ಕರ ತಟ್ಟಿ ನೀನು ಕೇಳಿದ್ದನ್ನು ನಾವಿಬ್ಬರು ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ನಿಮಗೆ ತಕ್ಕುದಾದ ಮತ್ತಿಕ್ಕುವೆನಾದರೂ ದಕ್ಕುವಯ ವಿಕ್ರಮ ಮೂದಗೆ ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ನಿಮಗೆ ಕೊಡ್ತೇವೆ ಅಂತ ಹೇಳಿ ಬುದ್ಧಿವಂತರಾಗಲಿಲ್ಲ. ಸೊಕ್ಕಿದ ಮೂರ್ಖ. ಏನು ಅದೆಂತದು ಹೊಸತ್ತೊಂದು? ಒಳ್ಳೆಯವ. ಮೂರ್ಖ ಅಂದ್ರೆ ಒಳ್ಳೆಯವ. ಅವ ಶತಮೂರ್ಖ ಅಂದ್ರೆ 100 ಪಟ್ಟು. ಅಣ್ಣ ನಾನು ಮೂರ್ಖ. ನಾನು ಶತಮೂರ್ಖ. ಆಗಬಹುದು. ನಿಮ್ಮ ತೋಳಬಲು ನಡೆಯದಾಗಿ ತಕ್ಕುದಾದ ಮದ್ದನ್ನು ನಿಕ್ಕಿದ್ದೇನೆ. ಕೊಡುವುದಕ್ಕೆ ನಿಮ್ಮಲ್ಲಿ ಏನಿದೆ? ಸ್ವಂತಿಕೆಯದ್ದೇನಿದೆ? ಅವನು ಸರಿ ನೋಡದೆ ಮಾತಾಡುವ. ನೋಡಿ ಮಾತಾಡು. ಎಂತದು ಹೇಳು ಉಂಟಲ್ವ? ಅದಿ ಏನು ನಿಮಗಾಗುವುದಿಲ್ಲ ಅಲ್ಲ ಉಪಯೋಗಕ್ಕೆ, ನನಗಾಗ್ತದೆ. ಯಾವುದು? ನಿಮ್ಮ ತಲೆ ಅದನ್ನೇ ಕೊಡಿ. ಪ್ರಾಣವ ಕೇಳಿದ ಜಾಳದರದಲ್ಲಿ
ಮಾಡಿರುವುದು ಅಪರಾಧ ಅಂತ ಗೊತ್ತಾಯ್ತು. ಏನು ಮಾಡೋಣ? ಶರಣಾಗೋಣ ದೇವರೇ, ಸರ್ವ ಅಪರಾಧವನ್ನು ಮನ್ನಿಸಿ. ಅಯ್ಯ, ಮತಿಮರುಳರ ಹಾಗೆ ಇರುವ ಕಾರಣವಾಗಿ ಯಥಾರ್ಥವನ್ನು ಅರಿಯದೇ ಹೋದವರು ನೀವು ಗಾತ್ರವನ್ನೇ ನೋಡುವ ಮೂಲಕವಾಗಿ ಚಿತ್ರಿಸುವುದಕ್ಕಾಗಿ ಮುಂದಾಗಿದ್ದೀರಿ. ಭಯಗೊಳ್ಳಬೇಡಿ, ನಿಮಗೆಲ್ಲವೂ ತಿಳಿಯುವುದಕ್ಕಾಗಿ ಸುಜ್ಞಾನವನ್ನಿತ್ತು ವಿಶ್ವಾಕಾರನಾದೆ. ನಾರಾಯಣಾಯ ನೀರಜಗಳ ನಯನ ಸುಜ್ಞಾನದ ಬೆಳಕು ನಮ್ಮಲ್ಲಿ ಮೂಡುತ್ತಾ ಉಂಟು. ನೀನು ಯಾರು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ಅರಿತುಕೊಂಡಿದ್ದೇವೆ. ಒಂದು ಕಾಲಕ್ಕೆ ನಾವು ಯಾರು, ನಾವು ಏನು ಎನ್ನುವುದನ್ನು ಅರಿಯದೇ ಹೋದವು. ಆದ್ರೆ ನೀನು ಒದಗಿಸಿದಂತ ಜ್ಞಾನದಿಂದ, ನಿನ್ನ ಕಿವಿಯ ಕಿಲ್ಪಿಷದಿಂದಲೇ ಹುಟ್ಟಿಕೊಂಡವರು ನಾವು ಎನ್ನುವಂತ ಸತ್ಯ ತಿಳಿಯಿತು. ಆದ್ರೆ ಏನು ಮಾಡೋಣ, ನಿನ್ನನ್ನು ಬಾಯಿಗೆ ಬಂದ ಹಾಗೆ ಭಂಗಿಸಿದೆವು, ಘಾತಿಸಿದೆವು. ಎಂತ ದುರಿತವನ್ನು ನಾವು ಎಸಗಿಬಿಟ್ಟೆವು ಪ್ರಭು. ನಮ್ಮ ದುರಿತಗಳನ್ನೆಲ್ಲ ದೂರೀಕರಿಸಿ ನಮ್ಮನ್ನು ಉದ್ಧರಿಸಬೇಕು ಪ್ರಭು. ಶರಣಾಗತಿಗೆ ಮೆಚ್ಚಿದ್ದೇನೆ. ನಿಮ್ಮಿಚ್ಛೆ ಏನು? ತಂದೆ, ಇದು ಅರಿತು ಮಾಡಿದ ಅಪರಾಧವಲ್ಲ, ಅರಿಯದೇ ಮಾಡಿರುವಂತಹ ಅಪರಾಧ. ನಾವು ಯಾರು, ನಾವು ಏನು, ನೀನು ಯಾರು, ನೀನು ಎಷ್ಟು ಎನ್ನುವುದನ್ನು ತಿಳಿದುಕೊಳ್ಳುವುದೇ ಹೌದು ಅಂತಾದರೆ ಇಂಥ ಅಪರಾಧವನ್ನು ಮಾಡುವುದಕ್ಕೆ ನಾವು ಇತ್ತ ತಂದೆ? ಖಂಡಿತ ಅದೇ ಅಪರಾಧವನ್ನು ಎಸಗಿದ್ದೇವೆ. ಆದರೆ ಮಾತೊಂದು ಕೇಳಿದ್ದೇವೆ, ಅದನ್ನು ನೀನೇನು ಅನುಗ್ರಹಿಸಬೇಕು. ಇನ್ನೊಂದು ಭಿನ್ನಹ ಉಂಟು. ಈ ಪ್ರಪಂಚದಲ್ಲಿ ಎಲ್ಲರಿಗೂ ಕೊಡುವವನು ನೀನು. ಯಾರಿಗೆ ಏನು ಬೇಕು ಅದೆಲ್ಲವನ್ನು ಕೊಡುವಂತಹ ನೀನು ನಿನ್ನ ಮಕ್ಕಳಿಗೆ ಕೊರತೆ ಮಾಡುವುದಕ್ಕುಂಟಾ ಹೇಳು? ಇಲ್ಲವಲ್ಲ. ಹಾಗಿದ್ದರೆ ಶಾಶ್ವತವಾಗಿ ನಿನ್ನ ಹೆಸರಿನೊಂದಿಗೆ ನಮ್ಮ ಹೆಸರು ಉಳಿಯುವಂತೆ ಅನುಗ್ರಹವನ್ನು ಮಾಡು. ಕರುಣಿಸೋಣ. ಕರುಣಿಸುಗಳ ಭಯವನು ಜೌಗೆ ಉಳಿಸಿ ರೈತರ ಶಿರಗಳನ್ನು ಸಂಹರಿಸುತ್ತಲೇ ವೇದತ್ತನ ಜಲದಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿಯನು ತಿರಿಸಿ ಬೆಸರನು ನಾವಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತನ ಭಯವನು ನಿಮ್ಮ ಕುರಿತಾಗಿ ಕರುಣೆ ಉಳ್ಳವನಾಗಿ ಮದಿರೆಯ ಕಾಂತಿಯಿಂದಪ್ಪುವನಿಗೆ ಮಧುವೆಂದು ಕಠಿಣ ಕಾಯದವನಿಗೆ ಕೈಟವನಿಗೆ ಸೃಷ್ಟಿಗೆ ಅನುಕೂಲಕರವಾದಂತಹ ದರೆಯನ್ನು ಸೃಜಿಸುವವನಿದ್ದೇನೆ. ಅದು ನಿಮ್ಮ ಭಯಕ್ಕೊಳಗಾಗಿ ನನ್ನ ನಾಭೀಕಮಲ ನಾಳದಾಳದಲ್ಲಿ ಹುದುಗಿ 5,000 ವರ್ಷಕ್ಕಿಂತ ಹೆಚ್ಚಿನ ಸತ್ಸಾಧಕನಾಗಿ ಮೆರೆವ ಕಮಲಜ ಸೃಷ್ಟಿಗೆ ಪೂರ್ಣಾರ್ಹತೆಯನ್ನು ಹೊಂದಿದವ. ಅಂಥವನನ್ನು ಹೊರಬರಿಸಿ ನಿಯಮವನ್ನು ಮಾಡಿ ಕಳುಹಿಸುತ್ತೇನೆ. ಅವನಿಂದಲಾಗಬೇಕಾಗಿರುವಂತಹ ಸೃಷ್ಟಿಗೊಂದು ನೆಲೆಗಟ್ಟಾಗಬೇಕು ಎನ್ನುವಂತಹ ಉದ್ದೇಶಕ್ಕಾಗಿಯೇ ಕರ್ಣ ಕಿಲ್ಪಿಸಿದ ಮೂಲಕವಾಗಿ ನಿಮ್ಮನ್ನು ಪಡೆದು ನನ್ನ ನಿರ್ಣಯಕ್ಕನುಗುಣವಾಗಿ ನಿಮ್ಮನ್ನು ವಿನಿಯೋಗಿಸುವುದಕ್ಕೆ ಹೊರಟವನು ನಾನು. ಸಮಾಧಾನ ತಾನೆ? ದೇವರೇ, ಎಂತ ಭಾಗ್ಯವನ್ನು ನಮ್ಮ ಜೀವನದಲ್ಲಿ ನೀನು ಒದಗಿಸಿಕೊಟ್ಟೆ. ಹುಟ್ಟಿದ ಗಳಿಗೆಯಲ್ಲಿ ತಾಯಿಯ ಎದೆ ಹಾಲನ್ನು ನಾವು ಉಂಡವರಲ್ಲ, ತಂದೆಯ ತೊಡೆ ಸೋಂಕಿನಲ್ಲಿ ನಾವು ಮಲಗಿದವರಲ್ಲ. ಆದ್ರೆ ಸಾಯುವಂತ ಈ ಕಾಲಕ್ಕೆ ಮಹಾಮಹಿಮನಾದಂತ ನಿನ್ನ ಜಂಗೆಯಲ್ಲಿ ನಮ್ಮ ತಲೆಯನ್ನಿರಿಸಿ ಪ್ರಾಣವನ್ನು ಕೊಡುವಂತ ಸುಯೋಗವನ್ನು ನಮಗೆ ಒದಗಿಸಿಕೊಟ್ಟೆಯಲ್ಲ. ಸರಿ, ನಮ್ಮ ಜೀವನವೇ ಪಾವನವಾಯಿತು ಪ್ರಭು. ಇದೋ ಬನ್ನಿ ಬನ್ನಿ ಬನ್ನಿ. ಜಯಲಿ ಕಾಮಿನಿ ವರತನುಜ ಅಪೇಕ್ಷೆಯಲಿ ಕಾಮಿನಿ ಜನನಿಯ ಪ್ರಿಯರಿ ಮಾಲಿನಿಯೋ ವರತನುಜ ಅಪೇಕ್ಷೆಯಲಿ ಕಾಮಿನಿ ವರತನುಜ ಅಪೇಕ್ಷೆಯಲಿ ಕಾಮಿನಿಯೇ ಏನು ಮಾಡಲಿ? ಕನಕ ಗರ್ಭನ ತಪವನು ಕೈವೇನೆನುತ್ತಲೇ ಕನಕ ಗರ್ಭನ ತಪವನು
ಮಾನದಿ ಯೋಚಿಸಿದಳು ಸರಿ ಕನಕಗರ್ಭನ ತಪವನು ಕೈವೇನೆನುತ್ತಲೇ ವನಕ್ಕಾಗಿ ನಡೆದಳು ಮನದಿ ಯೋಚಿಸಿದಳು ಜನನಿಯ ದೇಯಲಿ ಮಾಲಿನಿಯು ವರತನು ಜಪೇಕ್ಷೆಯಲ್ಲಿ ಕಾಮಿನಿ ಆ ಪ್ರಪಂಚದಲ್ಲಿ ಯೋಗ್ಯವಾದ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟಬೇಕಾದರೆ ಯೋಗವೂ ಬೇಕಂತೆ ಭಾಗ್ಯವೂ ಬೇಕಂತೆ ಇದೆರಡಿದ್ದರೆ ಸಾಲದು ಯೋಗ್ಯತೆ ಎನ್ನುವುದು ಬೇಕಂತೆ ಯಥ ಪ್ರಕಾರವಾಗಿ ಈ ಶೋಣಿತಾಪುರದ ಸಾಮ್ರಾಜ್ಞಿಯಾಗಿ ಮೆರೆಯುವಂತಹ ದಿತಿದೇವಿ ಹಾಗೂ ನವ ಬ್ರಹ್ಮರಲ್ಲಿ ಒಬ್ಬರೆನಿಸಿಕೊಂಡ ಕಶ್ಯಪ ಬ್ರಹ್ಮರ ಮುದ್ದಿನ ಮಗಳಾಗಿ ಪ್ರಪಂಚದ ಬೆಳಕನ್ನು ಕಂಡವಳು ಮಾಲಿನಿ ಎನ್ನುವ ಹಾಗೆ ಎಲ್ಲರೂ ಪ್ರೀತಿಯಿಂದ ನನ್ನನ್ನು ಕೊಂಡಾಡುತ್ತಾರೆ ಅರಮನೆಯಲ್ಲಿ ಕಾಲ ಕಾಲಕ್ಕೆ ಬೇಕಾಗುವಂತಹ ವಿದ್ಯೆಗಳನ್ನೆಲ್ಲ ಕಲಿಯುವುದರ ಜೊತೆಗೆ ಸಂಸ್ಕಾರಯುತ ಹೆಣ್ಣು ಮಗಳಾಗಿ ಬೆಳೆದು ನಿಂತೆ ಹೌದು ಸ್ವಾಮಿ ಎಂದಿನಂತೆ ಅರಮನೆಯಲ್ಲಿ ದಿನನಿತ್ಯದ ಕೈಂಕರ್ಯಗಳನ್ನು ಮುಗಿಸಿ ನನ್ನ ಅಮ್ಮನನ್ನು ಕಾಣಲು ಮುಂದೆ ನಡೆದು ಹೋದರೆ ಅಮ್ಮನು ಮೂಲೆಯನ್ನು ಸೇರಿದ್ದಾಳೆ ದುಃಖಿತಳಾಗಿದ್ದಾಳೆ ಕಾರಣವೇನೆಂದು ಕೇಳಿದಾಗ ಪುತ್ರ ಶೋಕವಂತೆ ಆದ್ದರಿಂದಲೇ ಅಮ್ಮನಿಗೆ ಧೈರ್ಯದ ಮಾತುಗಳನ್ನು ನುಡಿದೆ ಅಷ್ಟು ಮಾತ್ರವಲ್ಲ ಆ ಹೊತ್ತಿಗೆ ಅಮ್ಮನಾಡಿದಂತಹ ಮಾತು ಮಗಳೇ ಮಾಲಿನಿ ಗಂಡು ಮಕ್ಕಳಿಂದ ಅಸಾಧ್ಯವಾದ ಕಾರ್ಯವನ್ನು ಹೆಣ್ಣಾಗಿ ನೀನು ಮಾಡಬೇಕು ಆದ್ದರಿಂದಲೇ ಜನನಿಯ ಆಜ್ಞೆಯಲ್ಲಿ ಮಾಲಿನಿ ವರ ತನುಜಾಪೇಕ್ಷೆಯಲ್ಲಿ ಕಾಮಿನಿ ಹೌದು ಸ್ವಾಮಿ ಘೋರವಾದ ಕಾನನವನ್ನು ಮುಂದೆ ಸೇರಿದ್ದೇನೆ ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸುವುದಕ್ಕೆ ಹರಿಯುವಂತಹ ನದಿಯೊಂದರಲ್ಲಿ ಮಿಂದು ಶುಚಿರ್ಭೂತಳಾಗಿದ್ದೇನೆ ಇನ್ನೇನು ತಪಸ್ಸು ಮಾಡುವುದು ನನ್ನ ಬಗ್ಗೆಯಲ್ಲಿ ಸ್ವಲ್ಪ ಆಲೋಚಿಸುವುದು ಬೇಡವೇ ಹೇಗಿದ್ದೇನೆ ನಾನು ಚೆಲುವಿಕೆಯಾಗಿರುವ ನಾನು ಈ ಹೊತ್ತಿಗೆ ಯೌವನವನ್ನು ಹೊಂದಿದ್ದೇನೆ ಒಂದು ವೇಳೆ ನಾನು ಇದೇ ರೂಪದಿಂದ ತಪಸ್ಸನ್ನಾಚರಿಸಿದರೆ ಎಳೆಯ ಕಾಮುಕರು ನನ್ನ ತಪಸ್ಸಿಗೆ ವಿಘ್ನ ತರುವುದಕ್ಕೆ ಸಾಧ್ಯ ಉಂಟು ಇವರು ಬಿಡಿ ಸ್ವಾಮಿ ಇವರೆಲ್ಲ ಯಾವ ಲೆಕ್ಕ ನಮಗೆ ಮೇಲೆ ನೋಡಿಯಂತೆ ಸೂರ್ಯರೆಂಬ ಹಗೆಗಳಾಗಿ ಹರು ಆ ದೇವತೆಗಳು ಖಂಡಿತವಾಗಿಯೂ ವಿಘ್ನ ತರುವುದಕ್ಕೆ ಸಾಧ್ಯ ಉಂಟು ಏನು ಮಾಡಲಿ ಮರಳಿ ಅರಮನೆ ಆಹಾ ಬಂದ ಕಾರ್ಯ ಪೂರ್ಣವಾಗದೆ ಅರಮನೆಯನ್ನು ಸೇರುವಂತಿಲ್ಲ ಹಾಗಾದರೆ ಸರಿ ಉಪಾಯವನ್ನು ಹೊಳೆಯಿತಲ್ಲ ರೂಪವನ್ನು ಮರೆಸಿ ತಪಸ್ಸನ್ನಾಚರಿಸುವುದು ಮರೆಸಿ ತಪಸ್ಸನ್ನಾಚರಿಸುವುದು ಹೌದು ರೂಪ ಆಗ್ಬೇಕಲ್ಲ ಯಾವ ರೂಪ ಓಹೋ ಅದೇನು ಸ್ವಾಮಿ ದೂರದಲ್ಲಿ ಹರಿಣಗಳ ಹಿಂಡು ನಾನು ಒಂದು ಜಿಂಕೆ ಆದ್ರೆ ಹೇಗೆ ಅದು ಬೇಡ ನೋಡಿ ಅಲ್ಲಿ ಬೇಡ ನೀವು ಹಾಗೆ ಹೇಳ್ತೀರಲ್ಲ ಎಲ್ಲದು ಸತ್ಯ ಸಾಯಿಲಿ ಅಂತ ಅದು ಆಗುವುದಿಲ್ಲ ಬೇಟೆಗಾರರು ಯಾವಾಗ ಬಾಣ ಬಿಡ್ತಾರಂತ ಕಾದು ಕುಳಿತಿದ್ದಾರೆ ಅದು ಆಗ್ಲಿಕ್ಕಿಲ್ಲ ಓ ಇದೇನು ಸ್ವಾಮಿ ಉರಗಗಳ ಹಿಂಡು ನಾನೊಂದು ಹಾವಾದ್ರೆ ಅದು ಬೇಡ ನಿಮ್ಮಲ್ಲಿ ಕೇಳುವುದಿಲ್ಲ ನಾನು ನೋಡಿ ಮರದ ಮೇಲೆ ಗರುಡ ಖಂಡಿತ ನಿಮಗೂ ಯಾವಾಗ ಬಾಯಿ ಹಾಕುದಂತ ಕಾದು ಕುಳಿತಿದ್ದಾನೆ ಗರುಡ ಹಾಗಾದ್ರೆ ಏನು ಮಾಡಲಿ ಅದು ಆಗುವುದಿಲ್ಲ ಇದು ಇದೇನು ಸ್ವಾಮಿ ದೂರದಲ್ಲಿ ಕಾಣುತ್ತಿರುವುದು ಕಪ್ಪು ಕಪ್ಪು ಬಣ್ಣದ್ದು ಮಹಿಷಿಗಳ ಹಿಂಡು ತಪಸ್ಸನ್ನಾಚರಿಸುವುದಕ್ಕೆ ಸರಿಯಾದ ರೂಪ ಇದೇ ಸರಿ ತಡ ಮಾಡುವುದು ಯಾಕೆ ಮಾಲಿನಿಯಾಗಿರುವಂತಹ ನಾನು ವಿದ್ಯೆಯ ಕುರಿತು ತಪಸ್ಸನ್ನಾಚರಿಸುವುದಕ್ಕೆ ಮಹಿಷಿ ರೂಪವನ್ನು ತಾಳುತ್ತೇನೆ
ತಪಸ್ಸೇ ಭಂಗವಾಯಿತು ಏನೆಂಬುದಾಗಿ ಜ್ಞಾನ ದೃಷ್ಟಿಯಿಂದ ಕಂಡೆ ಅಂತ ಆದ್ರೆ ದಿತಿಪುತ್ರಿಯಾದ ಮಾಲಿನಿ ಯೋಗ್ಯವಾದ ಮಗನನ್ನು ಪಡೆಯಬೇಕು ಹಂಬಲದಿಂದ ಮಹಿಷಿ ರೂಪವನ್ನು ಅಂತ ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಅವಳ ಈ ಹೀನಕೃತ್ಯ ಹೇಗಾಯಿತು? ಅವಳನ್ನು ಹೀಗೆ ಸುಮ್ಮನೆ ಬಿಡುವುದಲ್ಲ. ಅವಳ ಉದಾರದಿಂದ ಜನಿಸುವಂತ ಮಗು ವೈಷ್ಣನೇ ಆಗಿ ಹುಟ್ಟಲಿ. ಈ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದ ಹೋಗಲಿ. ಇನ್ನು ನನ್ನದಾದಂತಹ ಕಾರ್ಯಸ್ಥಳವನ್ನು ಹುಡುಕುತ್ತಾ ಮುಂದೆ ಬರೆಯುತ್ತೇನೆ. ಮಣಿನಿ ಮಣಿಯಿನಿ ಬಳಲಿದೆ ದಿನವು ಸಾನೂರ ಗದ್ದೊಳ್ಳ ತಪ್ಪಿಯೇಳಬೇಕಿನ್ನು ನಾನೀವೆಯದೆ ದೈ ತಂದ ಕಮಲ ಜನು. ಮಗಳೇ ಮಾಲಿನಿ, ನಿನ್ನ ಭಕ್ತಿಗೆ ಒಲಿದು ಪ್ರತ್ಯಕ್ಷನಾಗಿದ್ದೇನೆ. ಏನು ಮನದ ಇಚ್ಛೆ ತಿಳಿಸು ಮಗಳೇ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಮನದಿರವ ದುರಧೀರನಾಗೀಗ ತರಳನ ಬಯಸಿ ದುರಧೀರನಾಗೀಗ ತರಳನ ಬಯಸಿ ವಿರಚಿಸಿದೆನು ಘೋರ ತಪವ ಕರುಣ ಸಾಗರ ದೇವ ಪರಮೇಷ್ಠಿ ಜಯ 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 ಕರುಣ ಸಾಗರ ದೇವ. ತಂದೆ, ಈ ಮಾಲಿನಿಯ ತಪಸ್ಸಿಗೆ ಮೈದೂರಿ ಸತ್ಯಲೋಕದಿಂದಲೇ ಹಿಡಿದು ಬಂದೆ. ಧನ್ಯಳಾದೆ ತಂದೆ. ಈ ಅರಣ್ಯ ಗರ್ಭವನ್ನು ಸೇರಿಕೊಂಡು ಹಿರಣ್ಯ ಗರ್ಭನಾದ ನಿನ್ನನ್ನು ಒಲಿಸುವುದಕ್ಕೆ ಬಲವಾದ ಕಾರಣವಿದೆ. ಮುಂದಕ್ಕೆ ಎಣ್ಣೆಯ ಗರ್ಭದಲ್ಲೇ ಉದಿಸುವಂತಹ ಮಗು ದುರಧೀರನಾಗಿರಬೇಕು, ಸಮರ್ಥನಾಗಿರಬೇಕು, 3 ಲೋಕವನ್ನು ಆಳುವಂತಹ ಪ್ರಭುವಿಗೆ ವಿಭುವಾಗಿ ಮೆರೆಯಬೇಕು. ಅಂತಹ ಮಗನನ್ನು ದಯಪಾಲಿಸು ತಂದೆ. ತಥಾಸ್ತು. ಕೃತಾರ್ಥನಾದೆ. ಹುಟ್ಟುವ ಮಗ ಕೋಣನಾಗಿರುತ್ತಾನೆ. ತಂದೆ, ನಿನ್ನ ಕುರಿತಾಗಿ ನಾನು ತಪಸ್ಸು ಮಾಡಿದ್ದು ವರವನ್ನು ಪಡೆಯುವುದಕ್ಕಾಗಿ. ಒಂದು ವೇಳೆ ನನ್ನ ಉದರದಲ್ಲಿ ಕೋಣನು ಹುಟ್ಟಿದನು ಎಂದಾದರೆ ಆತನ ಆಲನೆ ಪಾಲನೆಯನ್ನು ಹೇಗೆ ಮಾಡಲಿ? ಎತ್ತಿ ಹೇಗೆ ತಾಡಲಿ? ಜೋಗುಳವನ್ನು ಹೇಗೆ ಪಾಡಲಿ? ನನ್ನ ಎದೆ ಹಾಲನ್ನು ಹೇಗೆ ಉಣಿಸಲಿ? ಇನ್ನ ಏನ ಮಾಡಲಿ ತಂದೆ? ಮರುಗದಿರು ಮಾಲಿನಿಯೇ ಮುನಿವರನುರಿದ ವಚನವು ತಪ್ಪಲರಿಯದು. ತರಳ ಮಗಿಷನು ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ ಧುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ಮರೆಯ ಮಾತಲ್ಲ ಎಂದಿಂತ ಸಂತೈ.
ಮಾಲಿನಿಯ ಮರುಗದಿರು ಮಾಲಿನಿ ಮರುಗದಿರು ಮಾಲಿನಿ. ಓ, ಮುನಿವರರಾಡಿದ ಮಾತು ಸುಳ್ಳಾಗುವುದಕ್ಕುಂಟೆ ಮಗಳೇ. ಮುನಿವರನೇ, ನೀನು ಮಹಿಷಿಯಾಕೃತಿಯನ ಅಂತೂ ತಪಸ್ಸನ್ನು ಮಾಡುತ್ತಿರುವ ವೇಳೆಯಲ್ಲಿ ಮುನಿ ಶುಪಾರ್ಶಕರ ತಪಸ್ಸಿಗೆ ಭಂಗವಾಯಿತು. ಅಯ್ಯೋ, ಕುಪಿತನಾದ ಆತ ನಿನಗೆ ಶಾಪವನ್ನೇ ಇಟ್ಟಿದ್ದಾನೆ. ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ. ಸ್ವಾಮಿ, ಆದರೆ ಒಂದು ಏನು? ಆತ ನನಗೆ ಶಾಪವನ್ನಿತ್ತಿರಬಹುದು. ನಾನು ತಪಸ್ಸು ಮಾಡಿ ಒಲಿಸಿದ್ದು ಸತ್ಯಲೋಕದ ಸತ್ಯಮೂರ್ತಿಯಾದ ನಿನ್ನನ್ನು ತಂದೆ. ನಿಮ್ಮಿಂದ ಇದಕ್ಕೆ ಪರಿಹಾರ ಸಿಗದೆ. ಪರಿಹಾರ ಸಾಧ್ಯವಿಲ್ಲ ಮಗಳೇ. ಕಾರಣ? ಆತ ಇನ್ನೊಂದು ಮಾತನ್ನು ಹೇಳಿದ್ದಾನೆ. ಹೇಗೆ? ನಾನು ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರ ಅಸಾಧ್ಯ ಎನ್ನುವ ಹಾಗೆ. ಹಾಗಾದರೆ ನನ್ನ ತಪಸ್ಸಿಗೆ ಫಲವಿಲ್ಲವೇ ತಂದೆ? ದುಃಖಿಸಬೇಡ. ನಿನ್ನ ಮನದ ಇಚ್ಛೆ ಏನು ಹೇಳು. 3 ಲೋಕದಲ್ಲೂ ತಾನಾಗಿ ಮೆರೆಯಬೇಕು, ಅಂತಹ ಮಗನಿನಗೆ ಬೇಕು ಎನ್ನುವಂತಹ ವಾಂಛೆ ಅಲ್ವೇ? ಆದರೆ ಕೋಣನನ್ನು ಎತ್ತಿಕೊಂಡು ನಾನು ಏನು ಮಾಡಲಿ ಸ್ವಾಮಿ? ನಿನ್ನ ಉದ್ದೇಶ ಇಷ್ಟೇ ಅಲ್ವಾ? 3 ಲೋಕದಲ್ಲಿ ತಾನಾಗಬೇಕು ಅಂತ. ಅಂತಹ ಮಗನನ್ನೇ ಅನುಗ್ರಹ ಮಾಡಿದ್ದೇನೆ. ಶುಭವಾಗಲಿ. ಈ ಸಂತೋಷದ ವಿಚಾರವನ್ನು ತಿಳಿಸುವರೆ ಅರಮನೆಯತ್ತ ಸಾಗುತ್ತೇನೆ. ಕನಕ ಗರ್ಭನ ನೇಮವನ್ನು ಕೊಂಡು ಮಾಲಿನಿ ಮನದಿಗರುಷವನು ತಾಡಿ ಕ್ಷಣದುಳ್ಳು ನಿಜ ರೂಪವನ್ನು ತಳೆಯುತ್ತಲೆ ಮನಗೈದೆ ಜನ್ನಲಿಯಲಿ. ಕನಕ ಗರ್ಭನ ನೇಮವನ್ನು ಕೊಂಡು ಮಾಲಿನಿ ಮನದಿಗರುಷವನು ತಾಳಿ ಹರುಷ ತಾಳಿ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿತಿಯು ತನ್ನಯ ಪುತ್ರರೆಲ್ಲರೂ ಸುರಪುರದಿ ಸಂಗರದಿ ಮಾಡಿದುದ ದಿತಿಯು. ಜಯ ನಮೋ ಸರ್ವೇಶ್ವರ, ನೀವೇ ಕಾಪಾಡಬೇಕು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಂತಹ ದಿತಿದೇವಿ ನಾನು. ನನ್ನ ಆಸೆ ಬೇರೆ ಏನೂ ಅಲ್ಲ. ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಪರಿಣಾಮದಲ್ಲಿ ದೇವತೆಗಳ ಮೋಸದಿಂದಾಗಿ ಇನ್ನು ದಿವಸ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ನನ್ನ ಆಸೆಯಾಗಿ ಉಳಿಯಿತು. ನನ್ನಂತೆ ಕಣ್ಣೀರಿನ ವಿಚಾರವನ್ನು ಯಾರಲ್ಲಿ ಹೇಳಲಿ, ನಾನು ಯಾರಲ್ಲಿ ಹೇಳಲಿ? ಮಗನಿಗೆ ಮಗನಾಗಿ ಅಳಿಯನಿಗೆ ಅಳಿಯನಾಗಿ ಬಂದು ಕಣ್ಣೀರಿನ ವಿಚಾರವನ್ನು ಕೇಳುತ್ತಿದ್ದೆ ಮಗನೇ. ಏನಾಯಿತು ತಾಯಿ? ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಆಸೆಯಿಂದ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ದೇವತೆಗಳ ಮೋಸದಿಂದಾಗಿ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಸ್ವರ್ಗಲೋಕವನ್ನು ಪಡೆಯುವಂತಹ ಆಸೆಯಾಗಿ ಉಳಿಯಿತು. ನನ್ನ ಆಸೆಯನ್ನು ಈಡೇರಿಸುವಂತಹ ವ್ಯಕ್ತಿ ಯಾರು ಕೂಡ ಇಲ್ಲ ಎಂಬುದಾಗಿ ಕಣ್ಣೀರನ್ನು
ಯಾಕೆ ಮಾತು? ನಿಮ್ಮ ಅಳಿಯನಾದಂತಹ ನಾನಿದ್ದೇನೆ ತಾಯಿ. ಹೌದಾ? ಒಂದು ಪಡೆದು ಕೊಟ್ಟರೆ ಸಾಕು. ಆ ಬಳಿಕ ಈ ಕ್ಷಣವೇ ತೆರಳುವೆ ಸ್ವರ್ಗ ಲೋಕಕ್ಕೆ. ಹಾ. ದೇವತೆಗಳದ್ದು ಮಕ್ಕಳಿವೆ. ಶಿವಲೋಕ ಬಂದು ಸ್ವಾಧೀನ ಪಡೆದುಕೊಂಡು ಬರುತ್ತೇನೆ. ಹಾ. ಒಡೆಯಪ್ಪಣೆ. ಆಶೀರ್ವಾದ ಮಾಡುತ್ತಿದ್ದೇನೆ. ಜಯಶಾಲಿಯಾಗಿ ಬಾ ಕಂದ. ಯುದ್ಧಕ್ಕಾಗಿ ಬಂದಂತಹ ದೇವತೆಗಳೆಲ್ಲರೂ ಸೋತು ಓಡಿ ಹೋದವರಿದ್ದಾರೆ. ಪೀಠ ಬರಿದಾಗಿದೆ. ಯಾರಿಗೂ ತಾನು ತಾನಾಗಿಯೇ ಮೆರೆದೆಯ ಮರಣ ಇಲ್ಲ ಎನ್ನುವಂತ ಅಹಂಕಾರದಿಂದ ನೇರವಾಗಿ ಸುರಲೋಕವನ್ನಡರಿ ಇಂದ್ರಾದಿ ಸುಮನ ಎಲ್ಲರೂ ಓಡಿ ಹೋಗಿದ್ದಾರೆ. ನೀನು ಮಾಡಿದ ತಪ್ಪನ್ನು ತಟ್ಟಿಗೆಡುವುದಕ್ಕೆ ಬೇಕಾಗಿ ಸುರರ ಮೊರೆಯನ್ನು ಆಲಿಸಿ ಬಂದವ ಯಕ್ಷರಾಜ.
ವೃಷ್ಟಿಯನ್ನೇ ಹರಿಸುತ್ತಾ ಇದ್ದಾರೆ. ತಡ ಮಾಡುವುದಲ್ಲ ಯಕ್ಷಲೋಕ. ಭಾರತಿ ನಡೆದಂದಾಗ ಮಾಲಿನಿ ಕೆರಗಿ ಬೀಳ್ದನು. ಹೇಳಪ್ಪ, ಎದ್ದೇಳು, ಎದ್ದೇಳು. ಅಮ್ಮ ಅಮ್ಮ ಯಾರು ನೀನು? ನಾನಮ್ಮ ಯಾರು? ನಿಮ್ಮವ. ನಮ್ಮವನೇ? ಹೌದಮ್ಮ. ಪರಿಚಯ ಸಿಗಲಿಲ್ಲ. ರಾಯರ ಜೊತೆಯಲ್ಲಿ ಸ್ವರ್ಗಕ್ಕೆ ಹೋದವ. ಓ, ನನ್ನವರ ಜೊತೆಲಿ? ಹೌದಮ್ಮ. ಎಲ್ಲಿ ನನ್ನವರು? ಅಮ್ಮ ಏನು ಸಮಾಚಾರ? ಅಮ್ಮ ಲಾಲಿಸಬೇಕು ತಾಯಿ ಭಿನ್ನಗಗಳ ಮಾಲಿನಿ ಗುಣಮಣಿ, ಭಿನ್ನಗಗಳ ಮಾಲಿನಿ ಗುಣಮಣಿ. ಅನುಯಾಯಿಗಳನ್ನು ಯಾರೆಲ್ಲ? ಅಗ್ನಿ ಬಂದ, ವರಾಣಿ ಬಂದ, ವರುಣ, ಹೌದಮ್ಮ, ನಿರುತಿ ಬಂದ, ನಿರುತಿ, ಕುಂಬಾರ ಬಂದ, ಕುಬೇರ, ಯಮ ಬಂದ. ಯಮ, ಅಮ್ಮ ವಾಯು ಬಂದದ್ದು ಗೊತ್ತಿಲ್ಲ, ಹೋದದ್ದು ಗೊತ್ತಾಗ್ಲಿಲ್ಲ ಅಮ್ಮ. ಅಮ್ಮ ಎಲ್ಲವರು ನಮ್ಮವರನ್ನೇ ಕಾಡಿ ಹೋರಾಟ ನಡೆಯುತ್ತಿದ್ರು. ಸರಿ, ರಾಮ ದೇವರ ಕಳ್ಳರೆಲ್ಲ ಸೋತು ಓಡಿ ಹೋದ್ರಮ್ಮ. ಹೌದಾ? ಒಳ್ಳೆಯ ವಿಚಾರ, ಒಳ್ಳೆಯ ವಿಚಾರ. ದೇವೇಂದ್ರನೇ ಬಂದ, ಉಜ್ಜರಾಯುಧವನ್ನು ಏರಿಕೊಂಡು ಐರಾವತವನ್ನು ಕೈಯಲ್ಲಿ ಹಿಡಕೊಂಡು ಬಂದಮ್ಮ. ಸರಿಯಾಗಿ ನೋಡಿದ್ಯಾ? ಎದುರಿದ್ದಮ್ಮ. ಹಾಗಲ್ಲ
ಪುಣ್ಯಾತ್ಮ ವಾ. ವಜ್ರಾಯುಧವನ್ನು ಹಿಡಿದುಕೊಂಡು ಹ. ಐರಾವತವನ್ನು ಏರಿ ಬಂದದ್ದು. ಎಂತದ ಎರಡೂ ಕೂಡ ಅವನಲ್ಲೇ ಇತ್ತು. ಸರಿ, ಮುಂದುವರಿಸಿ. ನಮ್ಮ ರಾಯರ ಜೊತೆ ಗಾಢವಾಗಿ ಹೋರಾಟಕ್ಕೆ ಸಿದ್ಧರಾದ ಪರಿಣಾಮ ರಾಯರ ಪೆಟ್ಟು ನಮ್ಮ ನಿಮ್ಗೆ ಗೊತ್ತಲ್ಲ. ಹೌದಪ್ಪ. ಅಮ್ಮ ನಮ್ಮ ರಾಯರು ಕೊಟ್ಟ ಪೆಟ್ಟಲ್ಲಿ ಆ, ದೇವೇಂದ್ರ ಬೆಟ್ಟದಿಂದ ಓಡಿ ಹೋದಮ್ಮ. ಅವ ಓಡಿ ಹೋಗ್ಲೇಬೇಕು. ಅಮ್ಮ ಹಾ. ಓಡಿ ಹೋದಿಲ್ಲ. ಹ್ಮ್. ನಮ್ಮ ರಾಯರು ತಡೆ ಮಾಡಿಲ್ಲ. ಏನು ಮಾಡಿದರು? ಸಿಂಹಾಸನಕ್ಕೆ ಹೋದ್ರು. ಸಿಂಹಾಸನವನ್ನೇರಿ. ಹೌದಮ್ಮ. ಸಂತೋಷ. ತಾಮ್ರ ಬೀಸಿದ್ರು ಅಲ್ಲಿ ಸೇವೆಗಳು. ನಾಷ್ಟ ಆರಂಭ ಆಯ್ತು. ಹಾ ಅಮ್ಮ ಯಾವುದು? ನಾಷ್ಟ ನಾಟ್ಯ. ಹಾ. ಆಹಾ. ದಂಬೆ ರಂಬೆ. ಊದುವತ್ತಿ ಊರ್ವಶಿ. ಮೇಣದವತ್ತಿ ಮೇನಕ್ಕೆ. ತಿಲಹೋಮ ತಿಲೋತ್ತಮೆ. ಮಂಜಾಳ ದೋಸೆ ಭಾರಿ ಒಳ್ಳೇದಿತ್ತಮ್ಮ. ತಿನ್ನುದಲ್ಲಮ್ಮ. ಮಂಜುಘೋಷೆ. ಮುಜುಗಾಸ್ತ ಅಲ್ಲಿ ಆ, ಮತ್ತೊಬ್ಳು ಪುಂಜಕಸ್ಥಲೆ. ಅಮ್ಮ ಇವ್ರದೆಲ್ಲ ನಾಷ್ಟ ನೋಡ್ಬೇಕಿತ್ತಮ್ಮ. ನಾಷ್ಟ ನೋಡ್ಬೇಕಿತ್ತು. ಅವರ ಜೊತೆಯಲ್ಲಿ ನಾನು ಕುಡಿದೆ. ನೀನು ಕುಣಿದದ್ದ? ಹೌದವ್ವ. ಒಳ್ಳೆ ವಿಚಾರ. ಎಲ್ಲವರು ಸಂತೋಷ ಸಾಗರದಲ್ಲೇ ಇದ್ದೆವು. ಆ. ಒಂದಾನೊಂದಿನ ಹಾರಾಡಿ ಬಂದ ಯಕ್ಷರಾಜ ಪಿಂಗಲ. ಯಾರ್ಯಾರು? ಯಕ್ಷರಾಜ ಪಿಂಗಲ. ಯಕ್ಷರಾಜ ಪಿಂಗಳಾಕ್ಷ ಬಂದವ. ಬಂದವನೇ ನಮ್ಮ ರಾಯರ ಹೆಸರಿನಿಂದ. ಆ, ಎಲ್ಲ ಪಾಪಿ ಮಗನೇ, ನೀನು ಬಂದು ಇಲ್ಲಿ ಕೂತಿದ್ಯಾ. ನೀನು ಕೂತ್ಕೊಳ್ಳುವ ಜಾಗ ಇದ. ಕೆಳಗಿಳಿಯೋ, ಕೆಳಗಿಳಿ. ನನ್ನ ಕಪಾಳಕ್ಕೆ ಬಾರಿಸಿದ ಪಾಪಿ. ಯಾರಲ್ಲೇ ಮಾತನಾಡುವುದು? ಅವ ಬಂದವ ನಮ್ಮ ರಾಯರನ್ನು ಜೋರು ಮಾಡಿದ್ದಮ್ಮ. ಅಲ್ಲಿ ಅವ ಮೊಸರಿಗೆ ಬಾರಿಸಿದೆ. ಇದ್ದ ಹಲ್ಲು ಉದುರಿಸಿಯನು. ಯಾರಲ್ಲಿ ಮಾತಾಡುದ? ಯಾರೇ ಮಾತಾಡುದು? ಇದು ಎಲ್ಲಿದ್ದು? ಇಲ್ಲಿದ್ದ ಅಲ್ಲಿದ್ದ? ಅಲ್ಲಿದ್ದಮ್ಮ. ನಮ್ಮ ರಾಯರು ಅವನನ್ನು ಜೋರು ಮಾಡಿದ್ದು. ಉತ್ತರ ಕೊಟ್ಟ. ಮಾತಿಗೆ ಮಾತು ಬೆಳೆಯಿತು. ಸರಿ. ಯುದ್ಧವೇ ಆರಂಭ ಆಯಿತು. ಅಮ್ಮ ಅಮ್ಮ ಆ ಯಕ್ಷ ಕೊಟ್ಟ ಪೆಟ್ಟಲ್ಲಿ ಆ, ಯಕ್ಷ ಕೊಟ್ಟ ಪೆಟ್ಟಲ್ಲಿ ಏನು? ನಮ್ಮ ರಾಯರು ಆ, ನಮ್ಮ ರಾಯರು ಸತ್ತು ಹೋದ್ರು. ಅಯ್ಯೋ ಶಿವನೇ. ಪತಿಯೇ ನೀ ಮಡಿದೆಯಲ್ಲ ಎನಗಿನಾರರು ಗತಿನಲ್ಲ. ಶೀತಿಯುಳು ನಿನ್ನ ಬಿಟ್ಟಗಲಿ ಬದುಕಿರಲಾರೆ. ವ್ಯತೆಯನೊಡನೆ ಉಸುರಲಿನ ಪತಿನಿ ಮಾಡಿದೆಯಲ್ಲ. ಅಯ್ಯೋ ಶಿವನೇ, ಶಿವನೇ, ಇಂಥ ಕಣ್ಣ ಕಠೋರವಾದ ಮಾತನ್ನು ನಾನು ಕೇಳುತ್ತಾ ಇದ್ದೇನೆ. ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ. ನನ್ನವರು ಬದುಕಿದ್ದಾರೆ, ನನ್ನವರು ಬದುಕಿದ್ದಾರೆ. ಸ್ವರ್ಗಕ್ಕೆ ತೆರಳುವಂತ ಹೊತ್ತಿಗೆ ನನ್ನವರೇ ನನ್ನಲ್ಲಿ ತಿಳಿಸಿದಂತ ಮಾತು, ಮಾಲಿನಿ ಸ್ವರ್ಗವನ್ನು ಗೆದ್ದು ಹಿಂದೆ ಬರುವಂತ ವೇಳೆಯಲ್ಲಿ ಮಂಗಳಾರತಿಯನ್ನು ಎತ್ತಿ ನನ್ನನ್ನು ಸ್ವಾಗತಿಸಿ ಎನ್ನುವ ಹಾಗೆ. ಆದರೆ ಈ ಹೊತ್ತಿಗೆ ನನ್ನವರ ಅಳಿವಿನ ವಾರ್ತೆಯನ್ನು ನಾನು ಕೇಳುತ್ತಾ ಇದ್ದೇನೆ. ಇಲ್ಲ ಇಲ್ಲ, ಪರಶಿವನೇ, ಕ್ರೂರಿಯಾಗಿ ಹೋದೆಯ. ನನ್ನ ಮಾಂಗಲ್ಯ ಭಾಗ್ಯವನ್ನು ಕಿತ್ತುಕೊಂಡೆಯ ಪ್ರಭು ಪರಶಿವನೇ, ಕಿತ್ತುಕೊಂಡೆಯ. ಇಲ್ಲ, ಮದುವೆಯಾದ ಬಳಿಕ ಈ ಮಾಲಿನ್ಯ ಜೀವನದಲ್ಲಿ ಯೋಚಿಸಿದ್ದು ಇಷ್ಟೇ. ಸತ್ತರು ಬದುಕಿದರೂ ಅದು ನನ್ನವರ ಜೊತೆಯಲ್ಲೇ ಇತ್ತು. ನನ್ನೊಬ್ಬಳನ್ನೇ ಈ ಪ್ರಪಂಚದಲ್ಲಿ ಬಿಟ್ಟು ದೂರ ಹೋದಿರ ಸ್ವಾಮಿ. ಯಾರೊಡನೆ ಉಸಿರಲಿ ನನ್ನ ಈ ವ್ಯತೆಯನ್ನು. ಇಲ್ಲ ಇಲ್ಲ ಸ್ವಾಮಿ, ನನ್ನನ್ನು ಬಿಟ್ಟು ನೀವು ತೆರಳಿದ ಮೇಲೆ ಈ ಪ್ರಪಂಚದಲ್ಲಿ ಬದುಕುವಂತ ಆಸೆ ನನಗೂ ಇಲ್ಲ. ಈ ಜೀವವೇ ಬೇಡ, ಈ ಜೀವನವೂ ಬೇಡ, ಈ ಪ್ರಪಂಚವೇ ಬೇಡ. ನಾನು ಸಾಯುತ್ತೇನೆ, ನಾನು ಸಾಯುತ್ತೇನೆ. ಅತ್ತವರವೇ ಸುಮ್ಮನೆ ಸತ್ತವರು ಜೀವಿಪರೇ. ಸಮರ ಸಮರ್ಥನಾಗಿ ತರಳ ಮಗಿಷಾಸುರಗೆ ಹದನಗಳ ನಾಕವ ಅರ್ತಿಯೊಳು ವಶಗೈವೆಯನ್ನು ಕಲಿಕರಲ್ಲ ಮಗನ
ತಾಯಿಯೇ, ನನಗೆ ದುಸ್ಥಿತಿಯನ್ನು ತಂದವರು ಯಾರು? ನನಗೆ ದುಸ್ಥಿತಿಯನ್ನು ತಂದವರು ಯಾರು? ಯಾರು 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 ಯಾರು? ಎಲ್ಲ ದೇವತೆಗಳೇ, ಎಲ್ಲ ದೇವತೆಗಳೇ, ನನ್ನ ಮುಡಿಯ ಹೂವನ್ನೇ ಕಿತ್ತು, ಕರಳ ಮಾಂಗಲ್ಯವನ್ನೇ ಕಡಿದು, ಕೈಯ ಕಕ್ಕಳವನ್ನೇ ತುಂಡರಿಸಿ, ನನ್ನ ಹಣೆ ಸಿಂಧೂರವನ್ನೇ ಅಳಿಸಿ, ನನ್ನ ಈ ದುಸ್ಥಿತಿಯನ್ನು ಕಂಡು ನಗುತ್ತಿರುವಿರಾ? ನನ್ನ ಈ ದುಸ್ಥಿತಿಯನ್ನು ಕಂಡು ನಗುತ್ತಿರುವಿರಾ? ನಿಮ್ಮ ಕೊನೆಯ ನಗು ನನ್ನ ಕಣ್ಣಿನಲ್ಲಿ ನೀರು ಬರಿಸಿದಿರಾ? ಶಾಶ್ವತವಾಗಿ ನಿಮ್ಮನ್ನು ಅಳುವಂತೆ ಮಾಡುತ್ತೇನೆ, ಶಾಶ್ವತವಾಗಿ ಅಳುವಂತೆ ಮಾಡುತ್ತೇನೆ. ಇಲ್ಲ, ನಾನು ಹತ್ತು ಪ್ರಯೋಜನವಿಲ್ಲ, ನಾನು ದುಃಖಿಸಬಾರದು. ನಾನೇನು ಸಾಮಾನ್ಯದವಳೆ? ನನ್ನ ಮೈಯಲ್ಲಿ ಹರಿಯುವಂತಹ ರಕ್ತ ಕಶ್ಯಪ ಬ್ರಹ್ಮನ ರಕ್ತ, ಅಸುರ ಕುಲದ ಸಾಮ್ರಾಜ್ಯ ಯತಿದೇವಿಯ ರಕ್ತ. ತಪಸ್ಸಿನ ವರಬಲ ನನ್ನಲ್ಲಿದೆ. ಎದೆ ಎತ್ತರಕ್ಕೆ ಬೆಳೆದಿರುವ ನನ್ನ ಮಗ ಮಹಿಷನಿದ್ದಾನೆ. ಆಟದ ಬಯಲಿಗೆ ಆಟವಾಡಲು ತೆರಳಿರುವ ಮಗನನ್ನೇ ದೀರ್ಘ ಧ್ವನಿಯಿಂದ ಕರೆದು ಸಮಸ್ತ ವಿಚಾರವನ್ನು ವಿಸ್ತರಿಸುತ್ತೇನೆ. ನನ್ನ ಮಗನನ್ನೇ ಕರೆಯುತ್ತೇನೆ, ನನ್ನ ಮಗನನ್ನೇ ಕರೆಯುತ್ತೇನೆ. ಮಗನೇ, ಮಗನೇ, ಮಗನೇ ಮಹಿಷ, ಬಾ ಮಗನೇ, ಬಾ ಕುಮಾರ, ಬಾ ಬಾ ಬಾ.
ರಾಜಕುಮಾರ ಜೊತೆ ಆಟ ಆಡ್ತಿದ್ದೆ ತಾಯಿ. ಸರಿ. ಆ ಸಮಯದಲ್ಲಿ ಮಗಳ ಮಹೇಶ ಮಗಳ ಮಹೇಶ ಎಂಬಂತ ದೀರ್ಘವಾದಂತ ಧ್ವನಿ ಕೇಳಿತು. ಹೆತ್ತವೆಯ ಕರುಳಿನ ನುಡಿಯನ್ನು ಆಲಿಸಿ ಈ ಕಡೆ ಗಮನಿಟ್ಟು ಓಡೋಡಿ ಬಂದಮ್ಮ. ಬಂದು ನೋಡಿದರೆ ಸೋನಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ನಿಮ್ಮನ್ನು ನೋಡಿದ ಕ್ಷಣವೇ ಧಾರಾಕಾರವಾಗಿ ಕಣ್ಣೀರು ಸುಸ್ತಾ ಇದ್ದೀರಿ. ಹಣೆಯಲ್ಲಿ ಕುಂಕುಮ ಇಲ್ಲ, ನಿಮ್ಮ ಕೈಗಳಲ್ಲಿ ಬಡಗಳಿಲ್ಲ. ಏನಾಯ್ತಮ್ಮ? ಸಂತೋಷದಿಂದ ಜೀವನ ಕಲಿಬೇಕು ತಮ್ಮ. ಆದ್ರೆ ಈ ಸಮಯದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂತೆ ತಾಯಿ. ನಿಮಗೆ ಕಷ್ಟ ಮಾಡಿಕೊಟ್ಟವರು ಯಾರೆಂದು ನಾನೀಗ ತಿಳಿದುಕೊಳ್ಳೆ. ನಮ್ಮ ಬದ್ಧ ವೈರ್ಯದಪ್ಪ ಆ ಹರಿ ಅಲ್ಲ ಶಂಕರನೇ ಅಲ್ಲ ಬ್ರಹ್ಮದೇವನೇ ಮುಕ್ಕೋಡಿ ದೇವತೆಗಳಾಗಲಿ ಅಂತವರಿಗೆ ಸರಿಯಾದಂತ ಶಿಕ್ಷಣ ಕೊಟ್ಟು ನಿಮ್ಮ ಮಗ ನಾನು ಬರ್ತೇನೆ. ನನ್ನಲ್ಲಿ ಹೇಳಿ ಮುದ್ದು ಕಂದ ಕಂದ ನಮ್ಮ ಬಾಳುವೆ ಮಗನೇ ಕಂದ ಕಂದ ತಾಯಿ ಏನು ನೋಡಿದೆಯ? ಏನಂತ ಹೇಳಲಿ ಮಗನೇ? ನಿನ್ನ ತಂದೆಯವರು ನಿನ್ನ ಅಜ್ಜಿಯಿಂದ ಅಪ್ಪಣೆಯನ್ನು ಪಡೆದು ಸಕಲ ಸೇನೆಯನ್ನು ಜೊತೆಗೂಡಿಸಿ ಸ್ವರ್ಗಕ್ಕೆ ಯುದ್ಧಕ್ಕೆ ತೆರಳಿದ ವಿಚಾರ ನಿನಗೂ ತಿಳಿದಿದೆ ತಾನೆ? ದೇವರು ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ ಸ್ವರ್ಗದ ಪೀಠವನ್ನೇರಿದರಂತೆ ಮಗನೇ ನಿನ್ನ ತಂದೆಯವರು. ಇದು ಸಂತೋಷ ವಿಚಾರವಲ್ಲವೇ ತಾಯಿ? ಆದರೆ ಆ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಮಗನೇ. ಪೀಠವನ್ನೇರಿದ ನಿನ್ನ ತಂದೆಯನ್ನು ಆ ದೇವತೆಗಳು ಆ ಕಪಟಿ ದೇವತೆಗಳು
ಮಾತಿಗೆ ಪೀಡಿತ ಮಣಿರಾಗಿಳುಂದ ಸ್ವರ್ಗಲೋಕದ ಅಭಿಲಾಷೆಯಿಂದ ನನ್ನಪ್ಪ ಸ್ವರ್ಗಕ್ಕೆ ಹೋದಿರುತ್ತಾರೆ. ನನ್ನಪ್ಪ ಸ್ವರ್ಗಕ್ಕೆ ಹೋದಿರಮ್ಮ. ಇಂದ್ರಾದಿ ಸುಮರಸರನ್ನೇ ಬಡಿದಟ್ಟಿ ಸುರಪೀಠ ಬಡದನ್ನ ಸ್ವಾಧೀನವಾಗಿ ಮಾಡಿಕೊಂಡ್ರೆ ತಾಯಿ. ಪೀಠದಲ್ಲಿ ಏರುವಂತಹ ಸಮಯದಲ್ಲಿ ನನ್ನಪ್ಪನನ್ನು ಮೋಸಂದು ಕೊಂದಿರಮ್ಮ. ನಾನು ನಾಥನಾದೆ. ನನ್ನಪ್ಪನನ್ನು ಮೋಸಂದು ಕೊಂದಿರಮ್ಮ. ನನ್ನಪ್ಪನ ನನ್ನ ಪಾಲಿಗೆ ನಿರ್ಲಕ್ಷ್ಯ. ಯಕ್ಷರ ಪಕ್ಷವಾಗಿ 3 ಲಕ್ಷಣ ಬಂದರೂ ಕೂಡ ಲೆಕ್ಕಿಸುವ ನಾನಲ್ಲ. ಕೊಡಿ ಆಜ್ಞೆ. ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನಜನಾಭನು ಬರುವ ಕೃತಜ್ಞದಿ ಅನವರತವು ಸುಮನಸರ ಪಕ್ಷದಿ ನಿಮಗೆ ಪೇಳುವೆನೊಂದು ವಿಧಿಯಲ್ಲಿ ವರಗಳನ್ನು ಪಡೆದು ತನಯನಾಡಿದ ನುಡಿಗೆ ಮಾಲಿನಿ ಕಂದ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು ಮಗನೇ. ನನ್ನ ಮಾತುಗಳನ್ನು ಕೇಳಿ ಇದೇ ಹೊತ್ತಿಗೆ ಹೊರಟು ನಿಂತೆಯ ಮಗನೇ. ಆ ದೇವಾನು ದೇವತೆಗಳು ಸಮರದಿ ನಿನಗೆ ಎದುರಾದರೆ ಅವರಾರು ನಿನಗೆ ಘನವಲ್ಲ ಮಗನೇ. ಆದರೆ ಅನವರತವು ಒಬ್ಬ ಬರುತ್ತಾನೆ ಅವರ ಪಕ್ಷದಲ್ಲಿ. ಆ ಹರಿನಾರಾಯಣ.
ಆ ಕರಿಯ ಆ, ಹರಿನಾರಾಯಣ ಹೌದಪ್ಪ. ಬರ್ತಾನಮ್ಮ, ಬರ್ಲಿ ಅಮ್ಮ. ಸೊಂಟ ಬಳಿ ಮಗನೇ, ಅವನನ್ನು ನೀನು ಎದುರಿಸಬೇಕಾದರೆ ಹಾ. ನಿನ್ನಲ್ಲಿ ದೇಹ ಬಲ ಹೊಂದಿದ್ದರೆ ಸಾಲದು, ಮತ್ತೆ ಏನಿದೆ? ನಿನಗೆ ದೈವ ಬಲ ಬೇಕು. ಯಾವ ರೀತಿ ಬರೆಯುವ ತಾಯಿ? ಆದ್ದರಿಂದಲೇ ನಿನಗೊಂದು ಹಾದಿಯ ಪೇಳುವೆ. ಯಾವ ರೀತಿ ಅಮ್ಮ? ಈ ಕೂಡಲೇ ಘೋರವಾದ ಕಾನನವನ್ನು ಸೇರಿ ಹಾ. ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಿ ಬೇಕಾದ ವರಗಳನ್ನು ಪಡೆದು ಬರಬೇಕು ನೀನು. ಅಮ್ಮ, ಆ, ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ತಾಯಿ. ಮತ್ತೇನು ಮಗ? ಆದ್ರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ನಿಮ್ಮ ಮಾತಿನಂದದಿ ಘೋರವಾದಂತ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಳ್ತೇನೆ ತಾಯಿ. ಸರಿ, ಬೇಕಾದಂತ ವರವನ್ನು ಕೇಳುತ್ತೇನಮ್ಮ. ಅಮ್ಮ, ಆ? ಆ ಹೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರ ತಾಯಿ. ಮಗನೇ, ನೀನು ಹೊರಟದ್ದು ತಪಸ್ಸು ಮಾಡುವುದಕ್ಕಾಗಿ. ಅನ್ನ, ಆಹಾರ, ನೀರು, ನಿದ್ರೆ ಇವೆಲ್ಲವನ್ನು ತ್ಯಜಿಸಿ ಏಕೋ ಮನಸ್ಸಿನಿಂದ ವಿದ್ಯೆಯನ್ನು ಒಲಿಸಿ ನಮಗಾದಂತ ಅನ್ಯಾಯವನ್ನು ಬಗೆಹರಿಸುವುದಕ್ಕೆ ನೀನು ಹೊರಡಬೇಕು. ಹೋಗ್ತೇನವ್ವ. ಹೆತ್ತವೇ ಆದಂತ ನೀವು ನನಗೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕಮ್ಮ. ಮಗನೇ, ನನ್ನ ಆಶೀರ್ವಾದದ ಜೊತೆಗೆ ಇದೋ ಹರಿತವಾದ ಈ ಖಡ್ಗವನ್ನು ನಿನಗೆ ನೀಡುತ್ತಿದ್ದೇನೆ. ಅಮ್ಮ, ಏನು? ಬಲಿಷ್ಠವಾದಂತ ಕೋಡುಗಳಿರುವಾಗ ಈ ಕತ್ತಿನ ಅವಕಾಶ ನನಗಿದೆಯಾ ತಾಯಿ? ಅವಶ್ಯಕತೆ ಬಂದಾಗ ಇದನ್ನು ಉಪಯೋಗಿಸಿ. ಆದಿತ್ತಮ್ಮ. ಹೋಗಿ ಬಾ, ಶುಭವಾಗಲಿ. ಮಾತೆಗೆ ಮಣಿದ ವಿಖ್ಯಾತ ಮಹಿಯನು ವಿಧಾತನ ತಪಗ್ರೀವಿನಿಂದ ಆತ ತಕ್ಷಣ ಹೊರಟೈತಂದು ಪುಷ್ಕರ ಕ್ಷೇತ್ರವ ಮುಗುತ್ತಲಿ ಕೊಲಿಗ
ಏನೆಂದು ಹೇಳೋಣ? ಬದುಕಬೇಕೆಂಬ ಆಸೆಯಿಂದ ಈ ಗಿರೆ ಗುಹೆಗಳಲ್ಲಿ ಬದುಕುತ್ತಿದ್ದವರು ನಾವು. ಆದರೆ ಬದುಕುವುದಕ್ಕೆ ಆಹಾರ ಮುಖ್ಯ. ಅದಕ್ಕಾಗಿ ಆಹಾರದ ಶೋಧನೆಯನ್ನು ನೋಡ್ತಾ ಹೋದವನು ನಾನು. ಆ ಸಮಯದಲ್ಲಿ ಕೇಳಿ ಬಂತಲ್ಲ ಶುಭ ವಾರ್ತೆ, ಮಾಲಿನಿಗೆ ಮಗನಾಗಿ ಮಹಿಷಾಕಿಯನ್ನು ಆತ ಜನಿಸಿದ್ದಾನಂತೆ. ನಮಗೆ ನಾಯಕನಾಗಲು ಸರ್ವಗುಣ ಲಕ್ಷಣಗಳನ್ನು ಹೊಂದಿದ್ದಾನಂತೆ. ಹಾಗಾಗಿ ನಾವು ತಡ ಮಾಡುವುದು ಸರಿಯಲ್ಲ. ನಮ್ಮ ನಡೆ ಮಹಿಷ ನಡೆ. ಸೇರಿದೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಂಡು ಬೇಕಾದಂತ ವರವನ್ನು ಪಡೆದೆ. ಮತ್ತೆ ಕೈಗೊಂಡೆ ದಿಗ್ವಿಜಯ. 2 ಲೋಕಗಳೆಲ್ಲ ಸ್ವಾಧೀನವಾಗಿದೆ. 3ನೇ ಲೋಕವಾದಂತಹ ದೇವಲೋಕ. ಯಾರೋ ನನ್ನ ಕಾಣುವುದಕ್ಕಿದ್ದರೆ ಬರಿ ಬರಿ ಬರಿ. ನಡೆದಂದ ದೈತ್ಯರ ಕಡೆಣವ ನಿರೀಕ್ಷಿಸಿ ಪಡೆದರು ಶತಲ್ಲಿ ಮಹಿಷನು ಅಡರಿದೆ ಪೀಠವ ಪಚರಿಸುತ್ತ ನುಡಿಸಿದ ನೀವ್ಯಾರೆಂಬುದನು ನಡೆದಂದ ದೈತ್ಯರ ಹೋಗುವ ಪುಣ್ಯಾತ್ಮ, ಅಲ್ಲಿ ಯಾರು ನಿನ್ನ ಮಾವ ಇದ್ದಾರ? ಇಲ್ಲಿ ನೋಡು, ಹಿಂದೆ ಉಂಟು. ಮೇಲೆ 2 ಗೋಡು, ಕೆಳಗೆ ಒಂದೇ ಒಂದು ಶರೀರ. ಭಯವಾಗ್ತಾ ಇದೆ. ಯಾರು ಭಯಪಡಬೇಡಿ, ಹತ್ತಿರಕ್ಕೆ ಬನ್ನಿ. ಅಯ್ಯೋ, ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಪ್ರತಿ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ಅಯ್ಯೋ, ನಿಮ್ಮನ್ನು ನೋಡಿದಾಗ ಅಂಗಾಂಗವನ್ನೇ ಕಳೆದುಕೊಂಡಿದ್ದೀರಿ. ಅಂಗವಿಕರಾಂತ ನೀವು ಈ ಸೋನಿತಾಪುರಕ್ಕೆ ಬರಬೇಕಾದರೆ ಕಾರಣವೇನು? ನನ್ನ ಹಿತವಂತರಿ ಎಲ್ಲ ವಿಚಾರವನ್ನು ಮಾಲಿನಿ ಸುಕುಮಾರ ಪೇಳುವ ನುಡಿ ಶಂಕರ ಚಾಲವಲ್ಲಿತು ದುರ್ಗ ಚಿಕ್ಷುರನಿತಕೋ ವಿಡಾಲಾರಿ ದೈತ್ಯರ ಕಟನ ಲಾಲಿವುದಾದರೆ ಅಯ್ಯೋ, ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎದ್ದೇರಯ್ಯ. ನಾನೇ ಶಂಕಾಸುರ. ಈತ ನಾನೇ ದುರ್ಗಾಸುರ. ಆತ ಬಿಡಲಾಸುರ. ಇವರೆಲ್ಲ ಯಾರಯ್ಯ? ಇವರೆಲ್ಲ ನಮ್ಮವರೇ ಸರಿ. ನಮ್ಮ ಜಾತಿ ಬಾಂಧವರೇ. ಹಾ. ಬರಲಿ, ಬನ್ನಿ. ಎಲ್ಲರೂ ಅಲ್ಲಲ್ಲೇ ಕುಳಿತು. ಅಯ್ಯೋ, ಇಲ್ಲಿಗೆ ಬರುವುದಕ್ಕೆ ಗುರುತರ ಕಾರಣ ಉಂಟು. ಏನಯ್ಯ? ಈ ಹಿಂದೆ ಈ ಶೋಣಿತಾಪುರದಲ್ಲೇ ಇದ್ದವರು ನಾವು. ಏನಾದರೂ ಸಾಧನೆಯನ್ನು ಮಾಡಬೇಕು ಎನ್ನುವ ಹಾಗೆ ಆಲೋಚಿಸಿ ನೇರವಾಗಿ ಸ್ವರ್ಗವನ್ನೇರಿದೆವು. ಅಲ್ಲಿ ಸುರಪಾದಿ ಮುಖ್ಯರನ್ನೆಲ್ಲ ಬಡಿದೋಡಿಸಿದೆವು. ಆದರೆ ಕೈ ಸೋತಂತ ಸುರಪ್ಪ ಸುಮ್ಮನಿರಲಿಲ್ಲ. ಹೋಗಿ ಆ ಹರಿಯಲ್ಲಿ ದೂರ ನಿಂತ. ಪರಿಣಾಮವಾಗಿ ಗರಗರನೆ 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 ತಿರುಗುತ್ತಾ ಆತನ ಚಕ್ರ ಬಂತಯ್ಯ. ಬಂದಂತಹ ಚಕ್ರದಿಂದ ನಮ್ಮ ಅಂಗಾಂಗಗಳನ್ನೇ ಕಳೆದುಕೊಂಡೆವು. ಅಯ್ಯ, ಅಂಗಾಂಗವನ್ನೇ ಕಳೆದುಕೊಂಡಂತ ನೀವು ಇಷ್ಟರವರೆಗೆ ಎಲ್ಲಿದ್ದೀರಯ್ಯ? ಬದುಕಬೇಕೆಂಬ ಆಸೆಯಿಂದ ಗಿರಿ ಗುಹೆ ಗವನಗಳಲ್ಲಿ ಗೆಡ್ಡೆಗೆಣಸುಗಳನ್ನು ತಿನ್ನುತ್ತಾ ಬದುಕ್ತಾ ಇದ್ದವರು ನಾವು. ಈ ಶರೀರ ಅವರಿಗೆ ಹೇಳಿದೆ ತಿನ್ಲಿಕ್ಕೆ, ಅವರು ಬೇಡ ಅಂತ ಹೇಳಿದ್ರು. ಹಾಗೆ ಬದುಕ್ತಾ ಇದ್ದವರು ನಾವು. ಅಷ್ಟರಲ್ಲಿ ಒಂದು ಉದಯ ವಾರ್ತೆಯನ್ನು ಕೇಳಿಸಿದ್ದೆ. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಕ್ಯ ಹುಟ್ಟಿದನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕಾದಂತ ಹೊರಬಲವನ್ನು ಪಡೆದು ಸಮಗ್ರ ನಾಯಕ ಎಣಿಸಿಕೊಂಡಿದೆ ಎಂಬುದಾಗಿ ಇಲ್ಲಿಗೆ ಸುಮ್ಮನೆ ಬಂದದಲ್ಲ. ಮತ್ತೆ ನಮಗೆ ಮಾತ್ರ ಮೋಸವೆಂದು ಭಾವಿಸಿದ್ದೀಯ. ನಿನಗೂ ಒಂದು ಆಗಿದೆ. ಯಾವುದೊಂದು? ನಿನ್ನ ತಂದೆಯನ್ನು ಕೊಂದದ್ದು ಮತ್ತೆ ಯಾರೆಂದು ಭಾವಿಸಿದ್ದೀಯ?
ಬಂದಿದ್ದಾನಂತೆ. ಆತನನ್ನು ಸುಮ್ಮನೆ ಬಿಡಬಾರದು. ದಿಕ್ಪತಿಗಳಾದಂತಹ ನೀವೆಲ್ಲರೂ ಸಿದ್ಧರಿದ್ದೀರಿ ತಾನೆ? ಆತನನ್ನು ಎದುರಿಸಬೇಕು.
ಹೇಳಿಕೊಂಡು ಸಮರಕ್ಕೆದುರಾಗಿ ಬಂದಂತ ಸುರಪ್ಪಳೆ ನೀನು. ಹೌದೇ ಹೌದು. ನನ್ನ ಅಪ್ಪನ ಅಂತ ವಿದ್ಯುನ್ಮಾಲಿ ಕೊಂದಂತ ಪಾತಕಿ. ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿನಲ್ಲ. ಪೀಠವನ್ನು ಎಲಗೆ ನಾಲ್ಕದ ಪೀಠವನ್ನು ಬಿಟ್ಟುಕೊಡುವುದಕ್ಕೆ ಸುಲಭದಲ್ಲಿ ಸಿಕ್ಕಿತು ಎನ್ನುವ ಹಾಗೆ ಭಾವಿಸಿದೆಯೋ? ಶತಮಕ್ಕಗಳನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಲ್ಕದ ಅಧಿಕಾರ ಕಾಸಿಯುವುದಕ್ಕೆ ಬಂದಂತಾದ್ರೆ ನಿನ್ನ ತಂದೆಗಾದ ಗತಿ ನಿನಗೂ. ನಿನ್ನ ಸೊಂಟವನೇ ಶೋಣಿತದಾಧಿಪತಿ ಮಹಿಷಾಕ್ಯನಿಗೆ ಅಸುರರ ತಿಲಕ ಮಹಿಷಾಕ್ಯನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಜೈ ಜೈ ದಕ್ಷಿಣ ಜೈ. ಅಯ್ಯ, 3 ಲೋಕ ನಮ್ಮ ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಣುತ್ತಾ ಇದ್ದಾರ? ಯಾರು ಕಾಣುವುದಿಲ್ಲ. ಸುರಪೀಠ ಬರಿದಾಗಿದೆ, ಏರಿಕೊಳ್ಳುವ ನಾನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವು ಭೂಲೋಕವನ್ನು ಸೇರಬೇಕು. ಅಲ್ಲೇ ಬ್ರಾಹ್ಮಣರು ಯಾಗ ಯಜ್ಞ ಮಾಡುವುದರ ಮೂಲಕ ಅವಿರ್ಭಾಗವು ದೇವತೆಗೆ ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಅರ್ಪಣೋ ತರ್ಪಣ ಎಲ್ಲವೂ ಮಹಿಷಾರ್ಪಣ. ಒಂದು ವೇಳೆ ತಪ್ಪಿ ನಡೆದರೆ ಕಠಿಣ ಶಿಕ್ಷೆಗೆ ಗುರಿ ಪಡಿಸಲಾಗುವುದು. ಅಯ್ಯ ಸಂಕಾಸುರ, ದೇವತೆಯಲ್ಲಿ ಹೋರಾಡಿ ನೀವೆಲ್ಲ ಸ್ವಲ್ಪ ಆಯಾಸ ಪಟ್ಟಿದ್ದೀರಿ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ. ಹೋಗಿರಯ್ಯ. ಅಪ್ಪಣೆ. ನಿಮಗೆ ಕುಡಿಯುವುದಕ್ಕೆ ಏನಾದರೂ ಬೇಕಾ? ಬೇಡ, ಬೇಕಾದಷ್ಟು ಹೋಗಿ. ಅಲ್ಲೇ ಇದ್ದಾರೆ. ಅದ್ಯಾರು ಸಂಚಾರ ಮಾಡಿ? ಸೂರ್ಯ ಮತ್ತು ಚಂದ್ರ. ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮಹಿಷನಾಡ ಮಾತನ್ನು ಕೇಳಬೇಕು. ಒಂದು ವೇಳೆ ಕೇಳದೆ ಯಾರಾದರೂ ಹೋದ್ರೆ ನಿಮ್ಮ ಬೆನ್ನ ಹಿಂಬದಿಯಲ್ಲಿ ನಾನು ಬಂದೇನು. ಎಚ್ಚರವೇಳಿ, ಎಚ್ಚರವೇಳಿ.
ಮೇಳಾಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವಂತಹ ವಿಜ್ಞಾಪನೆ. ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾಕರ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮೇಳದಲ್ಲಿ ವಾಸವಾದಂತಹ ಮಹಾಗಣಪತಿ ದೇವರು ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತೇವೆ. ಅದೇ ರೀತಿ ನಾಳಿನ ದಿನ ಸೂರಿಂಜ ಪೊನ್ನಗಿರಿ ದೇವಸ್ಥಾನದಲ್ಲಿ ಕಟೀಲು ಕ್ಷೇತ್ರ ಮಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಹಾಗೆ 26ರಂದು ಪೆರ್ಮುದೆ ದುರ್ಗಾಭವನ ಹೋಟೆಲಿನ ಬಳಿಯಲ್ಲಿ ಶ್ರೀದೇವಿ ಮಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಹಾಗೆ 21ರಂದು ಪೆರ್ಮುದೆ ನೀರಿನ ಟ್ಯಾಂಕಿನ ಬಳಿಯಲ್ಲಿ ಹನುಮಗಿರಿ ಮೇಳದವರಿಂದ ವರ್ಣಪಲ್ಲಟ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಹಾಗೆ ಬರುವ ತಿಂಗಳು 7ರಂದು ರಘು ಶೆಟ್ಟಿ ಸಹೋದರರು ಸಹೋದರಿಯರು ಶ್ರೀ ಬ್ರಾಹ್ಮರಿ ಹೊಸಮನೆ ಮೇಳಕ್ಕಾರು ಇವರ ಬಾಪ್ತು ಶ್ರೀದೇವಿ ಮಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ನಮ್ಮ ಮೇಳದವರಿಂದ ಆಡಿ ತೋರಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂಬುದಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಥಾಭಾಗವನ್ನು ಮುಂದುವರಿಸುವಲ್ಲಿ ಭಾಗವತರಲ್ಲಿಯೂ ಹಾಗೂ ಸಭ್ಯ ಸಭಿಕರಲ್ಲಿ ಅಪ್ಪಣೆಯನ್ನು ಕೇಳುತ್ತಿದ್ದೇನೆ. ಯಕ್ಷಗಾನ ಗೆಲ್ಲಿ. ಕಮಲ ಸಂಜಾತ ವಾಣಿನಾಥ ದುರುಳರಟುಳಿಯನ್ನು ಒರೆಯುವುದಿಲ್ಲೇ ದುರುಳರಟುಳಿಯನ್ನು ಒರೆಯುವುದಿಲ್ಲೇ ಧರೆಗೆಂತು ಗೊರುವಳು ಧರೆಯುವ ಬಲ್ಲನು ಒರೆಯಬೇಕಿಲೆ ವಾಣಿನಾಥ ಅವಧರಿಸುಲಿ ಕಮಲ ಸಂಜಾತ ದೇವೇಂದ್ರ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಶುಭವಾಗಲಿ ಅಂತೇಳು. ನಿನ್ನಿಂದಲೇ ವರವನ್ನು ಪಡೆದಂತಹ ಮಹಿಷನೆಂಬ ದಾನವನ್ನು ಶಂಕದುರ್ಗಾದಿಗಳನ್ನು ಕೂಡಿಕೊಂಡು ನಮ್ಮದಾದಂತಹ ನಾಕಬೇರಿ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗಿಡಿಸಿದ್ದಾನೆ ದೇವ. ಆ ದುಷ್ಟನಿಂದ ನೀವೇ ನಮ್ಮನ್ನು ಪೊರೆಯಬೇಕು. ಅರಿತೇನ ದುರುಳನ ಬಾಧೆಯ ಪೊರೆಯುವುದಾಗಿನಿತೆನ್ನಲ್ಲಿ ಮರೆಗೆಲ್ಲವು ನಾವರಗಳ ನಿತ್ತಿಗೆ ವಿರಚಿಸಿದ ಪವನು ಮೊದಲಲ್ಲಿ ಆದರೆ ತೋರು ವಿಗಾದಿಯ ಮುಂದನು ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನುಡಿಯಲಿ ಸದನದಲ್ಲಿ ಬಿಲ್ಲೈಸುವ. ದೇವೇಂದ್ರ ದೇವ ಕಷ್ಟ ಬಂತೆ. ಹೌದು. ವರವನ್ನು ಕೊಟ್ಟದ್ದು ಹೌದು. ಆತನ ಭಕ್ತಿಗೆ ಒಲಿದು ವರವನ್ನು ಕೊಟ್ಟಿದ್ದಾನೆ. ಕೊಟ್ಟ ವರವನ್ನು ಹಿಂದೆ ಪಡೆಯುವುದಕ್ಕೆ ಅಸಾಧ್ಯ. ಮತ್ತೇನು ಮಾಡೋಣ? ಸಮರ್ಥನು ಶ್ರೀಹರಿ ಇದ್ದಾನೆ. ಮಧುಸೂದನನ ಬಳಿಗೆ ಹೋಗೋಣ. ಬರೆದು ನೀನಾಚೆಗೆ ಬಳಿಜೊಳಗಿದಿರಾಗಿ ಮುರಗಾರ ನಡೆತರಲು ಚರಣಕ್ಕೆ ವಂದಿಸಿ ಹರಿಹರಂದ ದುರುಳನ ಕದನದೊಳು ಶಂಕರ ದೇವರಿಗೆ ನಮನಗಳು, ನಮಸ್ಕಾರಗಳು. ಕಳವಹಿಷನ ವಧೆಗಾಗಿ ಏನು ಮಾಡೋಣ ದೇವರೇ? ಕುಳಿತು ಆಲೋಚನೆ ಮಾಡೋಣ. ಕುಳಿತವರು ಚಂದ್ರಗಾತ ಶಿಲೆಯೊಳದಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲಿದ್ದ ನಳಿನ ಭವಸುರರ ನುಡೆಗುಳು ನಡಿತೋದು ವೈಕುಂಠದಲ್ಲಿ ಹರಿ ಕಾಣದಿರಲು ವೈಕುಂಠದಲ್ಲಿ ಶ್ರೀಹರಿಯು ಕಾಣ್ತಾ ಇಲ್ಲ. ಬಳಿಕ ಕೈಲಾಸ ಕೈ ತರಲಾದ ಪುರಗರನು ನಿಲಯದೊಳಗಿಲ್ಲದಿರುತ್ತಿರೇ ಪುರಹರನು ನಿಲಯದೊಳಗಿಲ್ಲ. ಕಳವಳಿಸಿ ಬಳಿಕವರು ಕಳವಳಿಸಿ ಬಳಿಕವರು ತಿಳುಹಿತ ಶರೀರ ನುಡಿ ಹರಿಹರ ಋತುಗಿನಾದ್ರಿಯೊಳಗಿರ್ಪ ಗದನವನು ಹರಿಹರದ ಪಾದಕ್ಕೆ ರಗಿ ಸಕಲರು
ಕೆರಗಿ ಸಕಲರು ಉರುಳಾಗಿ ಚಾದುರನವು ಪಟಳ ತರಗರಿ ಸೋತಿಗೆ ಬೆಮ್ಮಾಲಿವಿ ಕೊರಿಬುದೆನಲು ಹರಿಹರನೇ ನಾವೆಲ್ಲರೂ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಹೇಳಿ ಬಂದುದೇನು ಹೇಳಿ. ನನ್ನಿಂದ ಬರವನ್ನು ಪಡೆದಂತಹ ಮಹಿಷಾಸುರ ಮೂರು ಲೋಕದಲ್ಲೂ ತಾನೇ ತಾನಾಗಿ ಮೆರೆಯುತ್ತಾ ಇದ್ದಾನೆ. ಆತನ ದಿಸೆಯಿಂದಲಾಗಿ ದೇವತೆಗಳೇ ತತ್ತರಿಸಿ ಹೋಗಿದ್ದಾರೆ. ಈ ಕಾಲದಲ್ಲಿ ನಮಗೆ ಬಂದಂತಹ ಕಷ್ಟವನ್ನು ಪರಿಹರಿಸಿ ನೀವೇ ನಮ್ಮನ್ನು ಪೊರೆಯಬೇಕು. ಹೊರಬಲದಿಂದ ಗಡುಕೊಬ್ಬಿರುವಂತಹ ಕೊಳ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ತೇಜಸ್ಸನ್ನು ಹೊರಹೊಮ್ಮಿಸಿ ಹರಿಪ್ರಸಾದ ಲೋಕಕ್ಕೆ ಮಾರಕರಾಗಿ ಮೆರೆಯುವಂತಹ ಮಹಿಷಾಕ್ಯರನ್ನು ಮಾಡುವುದಕ್ಕೆ ಬೇಕಾಗಿ ನನ್ನಲ್ಲಿರುವ ಶೈವ ತೇಜಸ್ಸನ್ನೇ ಹೊರಗೆಳೆಯುತ್ತೇನೆ. ಶಿವಪ್ರಸಾದ ವಧೆಗಾಗಿ ನನ್ನಲ್ಲಿರುವಂತಹ ಬ್ರಹ್ಮ ತೇಜವನ್ನು ಹೊರಗಡೆ ಧರ್ಮಪ್ರಸಾದ ದುರುಳ ಮಹಿಷನ ವಧೆಗಾಗಿ ನಮ್ಮಲ್ಲಿರುವಂತಹ ದಿವ್ಯ ಶಕ್ತಿಯನ್ನೇ ಹೊರಗೆಡಹಿದ್ದೇವೆ. ಮೂರು ಮೂತಿಗಳ ಮುಖದಿಂದ ಪೊರಡಿಗ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೇ ನಾರಿಯಾಕೃತಿ ತಳೆದು ಧರೆಗಿಳಿಗೆ ಸುರರು ಜಯ ಜಯವೆಂದು ನುಡಿಗೈದರು. ನಾವು ಮರಿಗುಡಿವು ಕರುಣಿಸು ಅಭಯವಾಗ ಪ್ರಸೀದ ಭಗವತ್ಯಂಬ ಪ್ರಸೀದ ಪರಮೇಶ್ವರಿ ಪ್ರಸಾದಂ ಕುರು ಮೇ ದೇವಿ
ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತೆಲಾಲಿಸು ಖಳಮಗಿಶನು ವಿಧಾತ ನಿತ್ತಿಗ ಪರಬಲದಿ ವಿಧಾತ ನಿತ್ತಿಗ ಪರಬಲದಿಗೆ ಸುರಭಾತವೆಲ್ಲವ ತೆಗೆಡಿಸಿ ನಿರ್ಭೀತಿಗಿಂದ ನಾರಾಯಣ ಮಾಲಿನಿಯ ಮಗನಾದಂತಹ ಮಹಿಷದಾನವನು ಅಜನಿಂದ ವರಬಲವನ್ನು ಸಂಗ್ರಹಿಸಿಕೊಂಡು ಮತ್ತದಿಂದ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿಕೊಂಡ ನಮ್ಮ ಭೂತಳದ ಮೇಲೂ ಸರ್ವಾಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲುಲೋಕವನ್ನೇರಿ ಸುರಪ ಮುಖ್ಯಾವರನ್ನು ದೆಸೆಗಡಿಸಿದ. ಇವರುಗಳಿಗಿದ ಒದೆದ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲ. ನಾವೆಲ್ಲ ಭೀತರಿದ್ದೇವೆ. ಕುಳನಾದರೂ ನಿರ್ಭೀತನಿದ್ದಾನೆ. ಲೋಕಗಳು ಮಹಿಷ ನಟ್ಟುಳಿ ಎಂದು ಕಂಗೆಟ್ಟಿದೆ. ಏನು ಮಹಿಷನ ಬಾದಿ? ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಗೆಡಿಸಿದನೆ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿ ಮಾಡಿದನೆ. ಸೂರ್ಯ ಚಂದ್ರವರ ಸಂಚಾರಕ್ಕೆ ತಡೆಯಲಿದ್ದನೆ. ನೀವ್ಯಾರು ಭಯಪಡಬೇಡಿ ಮಕ್ಕಳೇ. ಶಂಕದುರ್ಗರು ಮಹಿಷನನ್ನೇ ಹೊಂದಿಕೊಂಡು ಅನ್ಯಾಯದ ಪಥವನ್ನೇ ತುಳಿಯುತ್ತಿರುವಂತಹ ಶಂಕಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡುವಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಏನಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನೋ ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಏಗೆ ಏಗೆ
ಅಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಒಮ್ಮರ ಪಥದಲ್ಲಿ ತಾನೊಂದಾಗಿ ನಾರ್ಯಾಕಾರವನ್ನಂತೂ ಅಷ್ಟಭುಜವುಳ್ಳವಳಾಗಿ ಸೃಷ್ಟಿಗಳಿದು ಬಂದು ಅಭಯ ವಚನವನ್ನಿತ್ತಾಗ ನಾವೆಲ್ಲ ಅವನ ತುಷ್ಟಿಯನ್ನು ಹೊಂದಿದವರು. ಸರಿ, ಅಭಯಪ್ರದಾಯಕನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಗಳನ್ನು ತಂದೊಪ್ಪಿಸಿದ್ದಾನೆ. ದೇವರಾರೆಲ್ಲ ಒಂದಾಗಿ ಬಂದು ಒಮ್ಮರದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಗಿದೆ. ರಣಧಾರುಣಿಯನ್ನು ಸೇರಿಕೊಂಡು ಕೂಳರಲ್ಲಿ ಹೋರಾಡುವರೆ ಆಯುಧಗಳು ಬೇಕು, ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು. ವನಜನಾಭನು ಕರದ ಚಕ್ರವಾಗ ಅಮ್ಮ ಇದು ಚಕ್ರ ತೃಣಯನಾಗ ತ್ರಿಶೂಲವನು ಸಗಾಗ ಬ್ರಹ್ಮದಾಂಡವ ಇತ್ತು ಪದ ಕೆರಗಿಗೆ ವಿನಯದಿಂದಲೇ ಸುರಪ ಕುಲಿಶವ ಅನಿಮಿಷರು ಶಕ್ತಾಯುಧಂಗಳ ಮಣಿದು ಮಾತಿಯ ಪದದೊಳಿರಿಸುತ್ತ ನುತಿಸಿದರು ಭಯದಿಗೆ ಜಯ ಜಯಾಗ ಜಯ ಜಯಾಗ ಜಯ 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 ಜಯ
ಪರಿಪರಿಯ ಉತ್ಪಾದನೆಗಳಿಗೆ ಕಾಣುತ್ತಾ ಇದೆ. ಒಂದು ಕಡೆಯಿಂದ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿ ಎಲ್ಲ ವಿಕಾರದಲ್ಲಿ ಕುಗ್ತಾ ಇದೆ. ಓಯ್, ಈಗ ನಾನು ತಿಳಿದುಕೊಳ್ಳೆ, ಯಾರೋ ಒಬ್ಬಲಾಕೆ ನಾರಿ ಕೇಸರಲ್ಲಿ ಹಿಡ್ಕೊಂಡು ಬಂದಲಂತೆ, ನಮ್ಮವರಾದಂತಹ ಸಂಕದುರ್ಗರ ಕೊಂದಲಂತೆ. ಯಾರೇ ಯಾಗಿರಲಿ ರಥವನ್ನು ಏರ್ಕೊಂಡು ನಾಳೆ ದಟ್ಟನೆ ಕೇಸರಲ್ಲಿ ಹಿಡ್ಕೊಂಡು ಬಂದೆಯಾ? ನಿಜ ನಿಜ. ನಮ್ಮವರಾದಂತಹ ಸಂಕದುರ್ಗರ ಕೊಂದೆಯಾ? ನಾನೇ ಕೊಂದವಳು. ನಿನ್ನ ಎದುರಿಗೆ ಬಂದ ಸಾಮಾನ್ಯ ವ್ಯಕ್ತಿಯನ್ನು ಭಾವಿಸಬೇಡ. ಏನು ಮಹಾ ಮಾಲಿನಿ ಸಂಜಾತ ಮಹಿಷ ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ, ಅಲ್ಲ ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿ ಕೊಡಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ.
ಮಹೇಶ, ಮೂರು ಲೋಕದಲ್ಲಿ ತೋರಿಸಿದಂತಹ ದೌಷ್ಟ್ಯತನವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸುವುದಕ್ಕೆ ಬಂದ್ರೆ ಒಂದೇನು ಎಚ್ಚರ ಅಂದೆ ಬರೀದಕ್ಕಾಗಿ ಬಂದೆಯಾ? ನಿಜ ನಿಜ, ನನ್ನನ್ನು ತರುವುದಕ್ಕಾಗಿ ನಿಂದೆಯಾ? ಇಲ್ಲಿ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಏರಿ ಬಂದಂತಹ ಕೇಸರನ್ನು ಕಾಲಿಗರಿಸು, ಆಯುಧವನ್ನು ಕೆಳಗಿರಿಸಿ 16 ಕಿಲೋಮೀಟರ್ ಒಲೆಯ ಈ ಮಹಿಷ ಈ ಪೀಠವನ್ನು ಇರುವಂತಹ ಸಮಯದಲ್ಲಿ ನನ್ನ ಒಪ್ಪಿದ ಕೋಣವೇ ಅಮ್ಮ ಹೆಣ್ಣೆಂಬುದಾಗಿ ತಿಳಿದೆಯ ಭ್ರಷ್ಟ ಮೂರ್ತಿಗಳ ಶಕ್ತಿ ಅಷ್ಟಭುಜೆ ಯೋನಿಜೆ ಮಹಾವಾಹಿನಿನ
ಸುರಪಾಲೋಂತಕಿ ನಮೋಸ್ತುತೆ. ಸುರಪಾಲ ಸುರಬಲಕ್ಕೆ ಕರುಜದಲ್ಲಿ ನಾಗವನು ಪಾಲಿಸು ಮರೆಯದೆನ್ನಯ ಕರ್ಣವನ್ನು ನೀರತ ಮನದೆ ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಡವನ್ನೇ ತಾರಿದವಳಿದ್ದೇನೆ. 10ನೆಯ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕ ಬೆನ್ನಾಡು. ಕಷ್ಟ ಬಂದಲ್ಲಿ ಒಳ್ಳರಿಂದ ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಒಲಿದ ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ಭಕ್ತಾಭಿಮಾನಿಗಳಲ್ಲಿ ಮತ್ತೊಂದು ವಿಜ್ಞಾಪನೆ. ಬರೋ ತಿಂಗಳ 5ರಂದು ಇದೇ ಸ್ಥಳದಲ್ಲಿ ಭಾರತಿ ನಿವಾಸ ಗೃಹ ಪ್ರವೇಶದ ಪ್ರಯುಕ್ತ ಶ್ರೀಮತಿ ಭಾರತಿ ಮತ್ತು ಮಕ್ಕಳು ಅಳಿಯ ಮಲ್ಲಿಗುಡ್ಡೆ ಮೇಲೆಕ್ಕಾರು ಇವರ ಬಾಪ್ತು ನಮ್ಮ ಮೇಳದವರಿಂದ ಶ್ರೀದೇವಿ ಮಾತ್ಮೆ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವಿ ಕೃಪೆಗೆ ಪಾತ್ರರಾಗಬೇಕೆಂಬುದಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಥಾಭಾಗವನ್ನು ಮುಂದುವರಿಸುವಲ್ಲಿ ಭಾಗವತರಲ್ಲಿ ಅಪ್ಪಣೆಯನ್ನು ಕೇಳುತ್ತಿದ್ದೇನೆ. ಯಕ್ಷಗಾನ ಗೆಲ್ಲಿ. ಮತ್ತೆ ಕಾಲಾಂತರಕ್ಕೆ ಶೋಣಿತಾಪತ್ತನವನ ಶುಂಭದಾನವನಧಿಕ ವಿಭವದಲ್ಲಿ
ರಾಕ್ಷಸಕುಲೋದ್ಧಾರಕ ಇರುವಂತಹ ಸ್ಥಳ ಶಂಭಾಸುರ ಎಂದು ಕೇಳಿಬಲ್ಲೆವು. ಹೊರಟು ಬಂದ ಕಾರಣ ತಪಸ್ಸಿಗೆ ಮೆಚ್ಚಿದಂತ ಬ್ರಹ್ಮದೇವ ವರವನ್ನು ಅನುಗ್ರಹಿಸಿದ್ದಾರೆ. ದರೆಯ ಯೋನಿಜರಿಂದ ಮತ್ತು ಹರಿಯ ರಾಧಿಗಳಿಂದ ಮರಳವೇ ಇಲ್ಲದಂತ ವರ ಪಡೆದಂತ ನಾವು ಪಾತಾಳವನ್ನು ಜಯಿಸಿದೆವು, ಉರಗ ಲೋಕವನ್ನು ಸ್ವಾಧೀನ ಮಾಡಿದೆವು. ಇನ್ನು ಇರುವುದು ಸ್ವರ್ಗಲೋಕ. ಸ್ವರ್ಗ ಸ್ವಾಧೀನದ ಬಗ್ಗೆ ನಿನ್ನ ಅಭಿಪ್ರಾಯ ಏನು ತಮ್ಮ? ಅಗ್ರಜ ಅದು ನಮ್ಮ ತಾಯಿ ಆಸೆ ಕೂಡ ಆಗಿತ್ತು. ಹಾಗಾಗಿ ಇಂದು ಹಣಬಲ, ಜನಬಲ, ದೇಹಬಲ, ಅದರ ಜೊತೆಗೆ ದೈವ ಬಲವೆಂದು ನಮಗೆ ದೊರಕಿದೆ. ಆದ್ದರಿಂದ ಮಾನವ ಬಿಡು, ಒಂದು ಅಪ್ಪಣೆಯನ್ನು ಕೊಡು, ನೇರವಾಗಿ ಸ್ವರ್ಗಕ್ಕೆ ಹೋಗಿ ಆ ದೇವೇಂದ್ರನನ್ನು ಸ್ವರ್ಗದ ಪೀಠವನ್ನು ನಿನಗೆ ಸೇನೆಯನ್ನು ಸಿದ್ಧಗೊಳಿಸುವುದಕ್ಕೆ ಹೇಳು. ಆದಷ್ಟು ಬೇಗನೆ ಯಾರಾಡು ಸ್ವರ್ಗವನ್ನು.
ದೇವತೆಗಳೆಲ್ಲರೂ ಓಡಿ ಹೋಗಿದ್ದಾರೆ. ಉಳಿದಿರುವುದು ನೀನು. ಸ್ವರ್ಗವನ್ನು ಬಿಟ್ಟುಕೊಟ್ಟರೆ ಬದುಕುತ್ತೀಯೋ? ಇಲ್ಲ ಮಾತ್ರ ಸ್ವರ್ಗದ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಬಂದವ. ಬಿಟ್ಟುಕೊಡದಿದ್ದರೆ ಮಾಡಿ ದುರಳಿಸಿ ಪಡೆಯುತ್ತಾರೆ. ಶತಮುಖಗಳನ್ನು ಮಾಡಿ ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಲ್ಕನೇ ಅಧಿಕಾರ ಕಸಿಯುವುದಕ್ಕೆ ಬಂದಂತಾದ್ರೆ ತಲೆ ನಮ್ಮಣ್ಣ ಶುಂಭಕ್ಕೆ ಮಹಾಪ್ರಭುಗಳಿಗೆ ಜಯವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ಅಣ್ಣ ಸಂತೋಷವಾಯಿತು. ಇಂದ್ರಾದಿ ದೇವತೆಗಳಿತ್ತಲೋ ಓಡಿ ಹೋಗಿದ್ದಾರೆ. ಸ್ವರ್ಗದ ಅಧಿಕಾರ ಇನ್ನು ಮುಂದೆ ನಮ್ಮ ಪಾಲಿಗೆ. ನಿಜ. ಅರ್ಪಣ ತರ್ಪಣ ಶುಂಭಾರ್ಪಣ ಗಂಗೂರ ವ್ಯವಸ್ಥೆ ನೀನು ಮಾಡಬೇಕು. ನಾನಿದ್ದೆ. ಸ್ವರ್ಗ ಸ್ವಾಧೀನಾದ ಮೇಲೆ ನಾವು ಯಾಕೆ ಇಲ್ಲಿ? ಮತ್ತೆ ನಾವಿರ್ಬೇಕಾದ್ರೂ ಶೋಣಿತದಲ್ಲಿ. ಹೋಗೋಣ ಬಾ. ಮನಗಾಗಿ ಸುರಬಾಲ ಅನಿಮಿಷರ ಕರೆದಾಗ ಧನುಜರು ಪಟಳವು ದಿನ ದಿನಕ್ಕೆ ಹೆಚ್ಚಾದೆ
ಪಟಳವು ದಿನ ದಿನಕ್ಕೆ ಹೆಚ್ಚಾಗೆ ತಮುಚಳ ತಗಿದೇವಿಗಿರದೆ ಬೇಡುವೆನದು ಅನಿಮಿಷರನೊಡಗೊಂಡು ತುಹಿನಗಿರಿ ಎಡೆಗೆ ಮನ ಕರಗಿ ಸುರಪಾಲ ಏನಾಗಿ ಹೋಯಿತು? ದುರುಳರಾದಂತಹ ಶುಂಭಾನಿಶುಂಭರೊಡನೆ ಹೋರಾಡಿ ಕೈ ಸೋತು ಈ ರೀತಿಯಾಗಿ ಗಿರಿ ಕಾನನದಲ್ಲಿ ಅಲೆಯುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದೊದಗಿತ್ತಲ್ಲ. ನಮಗೆ ಬಂದಂತಹ ಬವಣೆಯನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಸರಿ ಸರಿ, ಈ ಹಿಂದೆ ಕಷ್ಟ ಬಂದ ಕಾಲಕ್ಕೆ ನನ್ನನ್ನು ಭಕ್ತಿಯಿಂದ ಸ್ಮರಿಸಿ ಮಕ್ಕಳೇ ಎನ್ನುವ ಹಾಗೆ ತಾಯಿ ಆಡಿದ್ದಾಳೆ. ತಡಮಾಡು ಸರಿಯಲ್ಲ, ಆ ಜಗದಂಬಿಕೆಯನ್ನೇ ಪ್ರಾರ್ಥಿಸುತ್ತೇನೆ. ಜಯ 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 ಪೂಜಿಸಿದನು ಮಾಯೆಯ ನಿರ್ಜರರೆಯ ಪೂಜಿಸಿದನು ಮಾಯೆಯ ಮೂಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಶಿವರಾಜನವಮಿತ ಭಕ್ತಿಯಿಂದಲೇ ಪೂಜಿಸಿದನು 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 ಮಾಯೆಯ ಅಮ್ಮ ಕುದಿವುದೇತಿಗೆ ಶೋಕದಲ್ಲಿ ದೂರ ಪದವಿಗೆ ತರ ಕಷ್ಟವೊದಗಿದೋಗ ಬೆದರ ಬೇಡ ಶರೀರ ಸುರಪಾಲ, ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ಯಾ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಬಿತ್ತರಿಸು. ಭಿನ್ನವಿಸುವುದೇನು ತಾಯಿ ಕರುಣಾರ್ಣವಿ ಜಗದಾದಿ ಮಾಗೆ ಕರುಣಾರ್ಣವಿ ಜಗದಾದಿ ಮಾಯೆ ಆದಿ ಮಾಯೆ ನಿನ್ನ ಜಗಲಿ ಬಿಡುಗಣ್ಣರೊಡನೆ ನಿನ್ನ ಜಗಲಿ ಬಿಡುಗಣ್ಣರೊಡನೆ ನಗವನ್ನಾಳೆ ಕಳರಿಂದ ಬಂದ ಪಡುವುದಾಗಿ ಭಿನ್ನವಿಸುವುದೇನು ತಾಯಿ ಕರುಣಾಡವೆ ಜಗದಾದಿ ಮಾಯೆ ಅಮ್ಮ ಓ ಜಗನ್ಮಾತೆ, ಸುರಪಾಲ, ನಮಗೆ ಬಂದಂತಹ ಬವಣೆಯನ್ನು ಏನೆಂದು ಬಿತ್ತರಿಸಲಮ್ಮ. ಈ ಹಿಂದೆ ಮಹಿಷಾದಿ ಮೊದಲಾದಂತಹ ದಾನವರನ್ನು ಸಂಹರಿಸಿ ನಾಕದ ಪೀಠವನ್ನು ಮರಳಿ ನಮಗೆ ಒಪ್ಪಿಸಿದವಳಿದ್ದಿ. ಆದರೆ ಈಗ ಘನಪರಾಕ್ರಮಿಗಳಾದಂತಹ ಶುಂಭಾನಿಶುಂಭರು ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ನಮ್ಮನ್ನೆಲ್ಲ ನಾಕದಿಂದ ತೆಸೆಗಡಿಸಿದ್ದಾರಮ್ಮ. ಪಂಚಮಹಾಪಾತಕಗಳನ್ನೆಸಗುತ್ತಾ ಇದ್ದಾರೆ. ಸೂರ್ಯಚಂದ್ರನ ಸಂಚಾರಕ್ಕೆ ತಡೆಯನ್ನು ಒಡ್ಡಿ ತಾವೇ ಸ್ವತಃ ಸೂರ್ಯಚಂದ್ರರಾಗಿ ನಭದಲ್ಲಿ ಕಾಣಿಸಿಕೊಂಡಿದ್ದಾರೆ ಶುಂಭಾನಿಶುಂಭರು. ಅಂತಹ ದುಷ್ಟರನ್ನು ಸಂಹರಿಸಿ ನೀನೇ ನಮ್ಮನ್ನು ಪಡೆಯಬೇಕಮ್ಮ. ಶುಂಭನಿಶುಂಭರಿಂದ ಕಷ್ಟವೇ ಇದು ಅಭಯ. ಕರುಣಿಸುತ್ತ ಅಭಯವನು ಕರುಣಿಸುತ್ತಲ ಭಯವನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಸಿ ನಿಜವನು ದುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ
ಲೀಲೆಯ ಮರೆತು ನಿಜವನು ತೊಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆಂದೇನು ತ್ರಿದಶರಿಗರುಗಿ ಶ್ರೀದೇವಿ ಮರುಗದಿರು ಸುರಪಾಲ ಆ ಶುಂಭನ ಬಾಧೆಯಿಂದ ಕಂಗೆಟ್ಟೆಯ ಬೆದರದಿರು ಬೆದರದಿರು ಇನ್ನು ಕಿರಿದು ದಿನದೊಳಗಾಗಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ, ಇದು ಸತ್ಯ. ಅಲ್ಲಿಯವರೆಗೆ ನಾವೆಲ್ಲಿರಬೇಕಮ್ಮ? ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ ಸುಮನಸರಿಂಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನುತ ಖಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನುತ ತಿಳಿದಳಾಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿಸಿ ಮೋಗದ ಬಲೆಗೆ ಸಿಲುಕಿಸಿ ಧನುಜರ ಕೊಲ್ಲುವ ಕಾರ್ಯವು ಸುಲಭ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ 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 ಎಂದು ಯೋಚಿಸಿ ಮಾಗಮ್ಮಾಗೆ 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 ಕೌಶಿಕಿಯಾಗಿ ಮಿಂದ್ರಳು ಮೆರೆವ ಕದಂಬವನದೊಳಗೆ ಮಿಂದಳು ಮೆರೆವ ಕದಂಬವನದೊಳಗೆ ಸುಂದರಾಂಗವ ತಳೆದಂದು ಕೌಶಿಕಿಯಾಗಿ ಮಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಎಂದು
ಮಕ್ಕಳನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು. ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ ಆ ದುಷ್ಟರು. ಹಾಗಾದ್ರೆ ಯಾವಡಿಗೆ ಮೈದೂಗಿಸಿಕೊಳ್ಳೋಣ? ಸರಿ ಸರಿ, ಈ ಇಳೆಯಲ್ಲಿ ಜನ್ಮವಿತ್ತಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. 3 ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ. ಆದ್ರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಿಂದಲೇ ಒಂದು ಉಯ್ಯಾಲೆಯನ್ನೇ, ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯೊಂದನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾರ್ದನಿಗೆ ಪಸರಿಸಿದ್ದೇನೆ. ತನುಗಂಧವನ್ನು ಆಘ್ರಾಣಿಸಿಯೋ, ನನ್ನ ಗಾಯನವನ್ನು ಆಲಿಸಿಯೋ, ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳರು ಇತ್ತ ಕಡೆಗೆ ಬರಲೇಬೇಕು. ಅದು ಏನನ್ನು ಸದ್ದು ಕೇಳುತ್ತಾ ಇದೆ? ಚಂಡಮುಂಡರು ಇತ್ತ ಕಡೆಗೆ ಪ್ರವೇಶ ಮಾಡುತ್ತಿದ್ದಾರೆ. ಅಬ್ಬರ ಆರ್ಭಟ ಕೇಳುತ್ತಾ ಇದೆ. ಈ ಕಡೆಗೆ ಬಂದವರು ನನ್ನ ಈ ಮೋಹಕವಾದಂತಹ ರೂಪವನ್ನು ಕಾಣದೇ ಇರುತ್ತಾರೆ. ಎಂತಹ ಗಂಡಾದ್ರೂ ಮರುಳಾಗಲೇಬೇಕು. ಕಾಮಾತುರಾಣಾಂನ ಭಯಾನ ಲಜ್ಜ. ಕಾಮದ ಆತೃತೆಯಿಂದ ಬಂದವರಿಗೆ ಭಯ, ಲಜ್ಜೆ, ನಾಚಿಕೆ ಯಾವುದೂ ಇರುವುದಿಲ್ಲವಂತೆ. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಖಳರನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತಹ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ ಏರಿಕೊಳ್ಳುತ್ತೇನೆ ಕನಕದ ವೈಯಾಲೆ. ಸಂಚರಿಸಿ ಶೋಧಿಸುವ
ವಿರೋಧಿಗಳನ್ನು ಸರಿ ಮಾಡಿಬೇಡಿ. ಬ್ರಹ್ಮದೇವ ಬಡಿತಿದ್ದಾನೆ ಗದಾದಂಡ. ದಂಡ ಕೈಗೆ ಸಿಕ್ಕಿದ್ದೇ ತಡ. ಏರಿದೇವು ಪಾತಾಳ ಭೂಲೋಕ. ನೇರವಾಗಿ ನಾಕದತ್ತ ಅಭಿಯೋಗ. ಸುಮ್ಮನೆ ಆಳ್ವಿಕೆ. ಶಂಭುವೆ ಬಂದರು ಲೆಕ್ಕಿಸುವವರು ಚಂಡಮಂಡರಲ್ಲ. ಯುದ್ಧವನ್ನು ಮಾಡಿದೆವು, ಆದರೆ ಮಧ್ಯಕ್ಕೆ ಬಂದದ್ದು ನಾರದ. ನಮ್ಮೊಳಗೆ ಸಂಧಾನ. ಮಂತ್ರಿ ಪದವಿ ಕೊಟ್ಟದ್ದು ಮಾತ್ರ ಅಲ್ಲ, ಮುಂದಿನ ಆಜ್ಞೆ ಏನಣ್ಣ? ನಮ್ಮೊಡನಾದಂತಹ ಶುಂಭನಾಳತಿಯಂತೆ ಸುರಪರನ್ನು ಹುಡುಕುತ್ತಾ ಹೊರಟವರು ನಿಜ. ಎಲ್ಲಿ ನೋಡಿದ್ರು ಕೂಡ ಸುರಪರ ಸುಳಿವೇ ಇಲ್ಲ. ದೇವತೆಗಳು ನಾ ಕಾಣೆ. ಶುಂಭನ ಹೊಗಳಿಕೆ ಹೊಗಳಿಕೆ ತಿರುಗಾಟದ ಪರಿಣಾಮ ಹೊಟ್ಟೆಯಲ್ಲಿ ಚುರುಚುರು ಚುರುಚುರು. ಸಂಚಾರಕ್ಕೆ ಹೊರಟವರು ನಾವು. ಸುಮ್ಮನೆ ಹೊಗಳುವವರೇ ಹೆಚ್ಚು. ತಗೊಳ್ಳುವ ಮಗು ಹಬ್ಬ ಸಿಗಲಿಲ್ಲ. ತಿರುಗಾಡದ ಪರಿಣಾಮ ಹಸಿವು ದೃಶ್ಯ. ಪರಿಹಾರದ ದಾರಿ ಒಂದೇ, ಕಾನೂನ ಪ್ರವೇಶ ಬೇಟೆ.
ಎಲ್ಲರಿಗೊಡ್ಡುದ ತನುವ ಎಲ್ಲರಿಗೊಡ್ಡುದ ತನುವ ಶ್ರಮವನ್ನು ಕಳೆವೆಗೆಂದೆನು ತಾಗ ಬರಲು 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 ಕದಂಬವನದೆಡೆಗೆ ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಇಂತಹ ಬೇಟೆಯನ್ನು ಇಷ್ಟು ಕೆಲ ಪ್ರದೇಶದಲ್ಲಿ ಇದೆಯಲ್ಲ ಮೊದಲ ಬಾರಿಗೆ ಆಡಿದ್ರು. ತಮ್ಮ ಅಣ್ಣ, ನಾನೊಂದು ತೀರ ನೀನೊಂದು ತೀರ ಹೋದವರು. ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ಅಣ್ಣ, ಈರುವರು ಒಂದೇ ದಾರಿಯಿಂದ ಬೇಟೆಯಾಡುತ್ತಾ ಮುಂದುವರಿದೆ ಅಂತಾದ್ರೆ ಸಿಕ್ಕಿದಂತಹ ಪ್ರಾಣಿ ಈರುವರೆಗೆ ತಿನ್ನುವುದಕ್ಕೆ ಸಾಕಾಗುವುದಿಲ್ಲ. ಒಂದೇ ಉದ್ದೇಶವನ್ನು ಇರಿಸಿಕೊಂಡು ಈ ದಾರಿಯಿಂದ ಮುಂದುವರಿದು ಹೋದೆ. ಅಣ್ಣ, ಮುಂದೆ ಮುಂದೆ ಹೋಗುವಾಗ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದ್ದು ಕೊಬ್ಬಿದ ಕಾಡ್ಕೋಣ. ಎರಡು ಬಲಿಷ್ಠವಾದಂತಹ ಕೋಡನ್ನು ಹಿಡಿದೆ ಬಂಡೆಗೆ ಅಲ್ಲಿಗೆ ಅಪ್ಪಳಿಸಿ ಮಾಂಸವೆಲ್ಲ ಅಪ್ಪಚ್ಚಿ ಮಾಂಸವನ್ನು ಚೆನ್ನಾಗಿ ಮೇಯ್ತಿದ್ದೇನೆ. ರಕ್ತವನ್ನು ಗಡಗಡ ಕುಡಿದಿದ್ದೇನೆ. ಎಲುಬನ್ನು ಜಗಿದು ನುಂಗಿದ್ದೇನೆ. ಅಣ್ಣ, ಕೋಣನ ಕತೆ ಮುಗಿಸಿದ್ದೆ ತಡ. ಹಿಂದೆ ತಿರುಗಿ ನೋಡ್ತೇನೆ, ಒಂದು ಕಾಟಿ ಬರ್ತಾ ಉಂಟು. ಅದು ಹೇಗೆ? ಅದು ಯಾಕೆ ಬಂದದ್ದು? ಯಾಕೆ? ಅದು ಅದೇ ಕಾಡ್ಕೋಣನ ಹೆಂಡತಿ. ಅದು ಹೇಗೆ ಗೊತ್ತಾಯ್ತು? ಹಾಗಾಗಿ ಅದನ್ನು ಅಲ್ಲಿಯೇ ಬಿಟ್ಟು ಮುಂದುವರಿದು ಹೋಗುವಾಗ ಹಂದಿಗಳ ಹಿಂಡು ಒಂದೊಂದೇ ಹಂದಿಯನ್ನು ಹಿಡಿದೆ ಎಲ್ಲವನ್ನು ನುಂಗಿ ಮುಗಿಸಿದೆ. ನನ್ನ ಬೇಟೆಯ ಕ್ರಮ ಹೀಗೆ. ನಿನ್ನ ಬೇಟೆ ಹೇಗಾಯ್ತು? ತಮ್ಮ, ಅಣ್ಣ, ನಾನು ಹೋದಂತಹ ದಾರಿಯಲ್ಲಿ ದೊಡ್ಡದಾದಂತಹ ಮರ. ಆ ಮರವನ್ನೇ ಒಮ್ಮೆ ದಿಟ್ಟಿಸಿ ನೋಡಿದೆ. ಏನು ಪ್ರಯೋಜನ? ಒಂದು ಖಂಡಿತ ದೊಡ್ಡ ಮಂಗ. ಮಂಗ? ಹೌದು. ನೀನು ಮಂಗ? ಹಾಗಲ್ವಾ ಅಣ್ಣನ? ಒಂದು ಖಂಡಿತ ದೊಡ್ಡ ಮಂಗ ಆ ಮರದಲ್ಲಿ. ತಮ್ಮ, ಅಣ್ಣ, ಏರಿದೆ ಮರವನ್ನು, ಹಿಡಿದೆ ಆ ಮಂಗದ ಬಾಲವನ್ನು, ನೆಲಕ್ಕೆ ಬಡಿದೆ ತಮ್ಮ. ಪರಿಣಾಮ ಎಲ್ಲವೂ ಚೂರು 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 ಚೂರು. ಮಾಂಸವನ್ನೆಲ್ಲ ಞಮ 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 ತಿಂದೆ. ಆಮೇಲೆ ಎಲುಬುಗಳನ್ನು ಕಟ 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 ಜಗಿದೆ. ಆಮೇಲೆ ತಮ್ಮ, ರುಂಡ ಒಂದಿತ್ತು, ಅದನ್ನು ಬಿಡ್ಲಿಲ್ಲ ನಾನು. ಮತ್ತೆ ಒಂದು ದೊಡ್ಡ ಕಲ್ಲನ್ನು ತಂದ ಮೆದುಳು ಒಮ್ಮೆಲೆ ಹೊರಗೆ ಬಂದದ್ದು. ಮೆತ್ತಗೆ 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 ಮೆತ್ತಗೆ. ತಮ್ಮ, ಆ ಮೆದುಳು ಎಂತ ರುಚಿ ತಮ್ಮ. ಏನಾಯ್ತು? ಮಂಗನ ಮೆದುಳು ಅಷ್ಟು ರುಚಿ ಉಂಟು ಅಂತ ನನಗೆ ಆವಾಗಲೇ ಗೊತ್ತಾದದ್ದು. ಮಂಗನ ಮೆದುಳಿನ ರುಚಿ ಮಂಗನಿಗೆ ಗೊತ್ತಾಗುದು. ಹೌದು, ಮಂಗನ ಮೆದುಳಿನ ರುಚಿ ಮಂಗನಿಗೆ ಗೊತ್ತಾಗುವುದು. ಅದಕ್ಕಾಗಿ ಈ ಮಂಗ ಎಲ್ಲವನ್ನು ತಿನ್ನದೆ ಅರ್ಧವನ್ನು ತಿಂದು ತನ್ನ ತಮ್ಮನಾದ ಇನ್ನೊಂದು ಮಂಗನಿಗೆ ತಂದಿದ್ದಾನೆ. ಸ್ವಲ್ಪ ತಿನ್ನಬೇಕು ನೀನು. ತಮ್ಮ, ಅಷ್ಟು ಮಾತ್ರ ಅಲ್ಲ, ಮುಂದಕ್ಕೆ ಮುಂದಕ್ಕೆ ಹೋದೆ. ಕಾಣಿಸಿತು ಮೊಲಗಳ ಗುಂಪು. ಮೊಲಗಳು? ಹೌದು. ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಒಮ್ಮೆಗೆ ಆಮೇಲೆ ಒಂದೊಂದನ್ನು ತೆಗೆದೆ. ಏನಾದ್ರೂ ಉಳಿತಾ ಅದ್ರಲ್ಲಿ? ಎಲ್ಲವೂ ಚೂರು 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 ತಿನ್ನುವುದಕ್ಕೆ. ತಮ್ಮ, ಮಾಂಸವೆಲ್ಲ ಒಡೆದು ಚೂರಾಗಿ ಹೋಯ್ತು. ಅದನ್ನೆಲ್ಲ ಒಂದುಗೂಡಿಸಿದೆ. ದೊಡ್ಡದಾದ ಮೊಲದ ಮಾಂಸದ ಮುದ್ದೆ ಅದನ್ನು ಒಮ್ಮೆಗೆ ಗುಳುಪ್. ತಮ್ಮ, ಅಣ್ಣ, ತಿಂದದ್ದು ಹೆಚ್ಚಾಯ್ತು. ತಿಂದದ್ದು ಹೆಚ್ಚಾಯ್ತು. ಅದಕ್ಕೆ ಹೇಳುವುದು ಏನು? ಲೆಕ್ಕದಿಂದ ಹೆಚ್ಚು ತಿನ್ನಬಾರದು. ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ತಿಂದಾಯ್ತು ತಮ್ಮ, ಅದಕ್ಕಾಗಿಯೇ ಹೆಚ್ಚಾಗುತ್ತಾ ಉಂಟು. ನೋಡಿದ್ಯಾ? ಸ್ವಲ್ಪ ಆದ್ರೂ ಹೊರಗೆ ಹಾಕಿದ್ ನಾನು ಕಾಣಿಸುವುದಿಲ್ಲ. ಬಾಯಿಯಲ್ಲಿಯವರೆಗೆ ಬಂತು. ಅದನ್ನು ಹಾಗೆ ನುಂಗಿದೆ. ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು. ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಅಣ್ಣ, ಏನು? ಬೇಟೆಯಾಡದಿದ್ರೆ ಹೊಟ್ಟೆಗೆ ಹಸಿವು. ಬೇಟೆಯಾಡಿ ತಿಂದ ನಂತರ ಹೊಟ್ಟೆ ಭಾರ. ತಮ್ಮ, ಹೊಟ್ಟೆ ಭಾರ ಅಂದ್ರೆ ಸ್ವಲ್ಪವ ತಮ್ಮ. ನಾವು ತಿನ್ನುವುದಕ್ಕೆ ಕಣ್ಣು ಕಿವಿ ಉಂಟ ಹೇಳು?
ತಿನ್ನುವುದು ಏನಾದ್ರೂ ಎದುರಿನಲ್ಲಿ ಬಗೆ ಬಗೆದ್ದು ಕಂಡ್ರೆ ರುಚಿ ನೋಡಿಯೇ ನಮ್ಮದ್ದು ಹೊಟ್ಟೆ ತುಂಬಿ ಹೋಗ್ತದೆ. ಸ್ವಲ್ಪ ಹೆಚ್ಚೇ ತಿನ್ನುವುದು ನಾವು. ಹೌದು ತಮ್ಮ, ಪರಿಣಾಮ ತಿಂದ ಮೇಲೆ ಗೊತ್ತಾಗುದು. ಹೌದು, ಬೇಟೆಯಾಡಿದಂತಹ ಪರಿಣಾಮ ದೇಹಕ್ಕಾಗಿ ಆಯಾಸ, ಜೊತೆಗೆ ಶ್ರಮಜಲವು ಸುರಿಯುತ್ತಾ ಇದೆ. ಹಾಗಾಗಿ ಶ್ರಮಜಲದ ನಿವಾರಣೆಗಾಗಿ ಒಂದು ಉಪಾಯ. ಏನಣ್ಣ? ಇದ್ದಾರಲ್ಲ ನಮ್ಮ ಸೇವಕರು, ದೇವತೆಗಳು, ಅದರಲ್ಲಿ ಒಬ್ಬ ವಾಯು, ಬೀಸುವುದೇ ಕೆಲಸ. ಅವನಿಗೆ ಗಾಳಿಯನ್ನು ಬೀಸುವುದಕ್ಕೆ ಆಜ್ಞೆಯನ್ನು ಕೊಡುವ. ತಗ್ಗಾದ ಪ್ರದೇಶದಲ್ಲಿ ನಾವು ನಿಂತರೆ ಸರಿಯಾದ ಗಾಳಿ ಬರುವುದಿಲ್ಲ, ಎತ್ತರವಾದ ತುಹಿನಗಿರಿಯನ್ನು ಏರುವ. ನಲವೆನು ಮಾರುತನು ಸೇವಿಸೆ, ಮಾರುತನು ಸೇವಿಸೆ. ನಾಸಿಕಕ್ಕೆ ಪರಿಮಳ, ನಾಸಿಕಕ್ಕೆ ಪರಿಮಳ, 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 ಪರಿಮಳ. ಕಳರಿ ಮನಗಲಿದಾಗ ವನದೊಳಗಿಳಿಯುತ್ತ, ವನದೊಳಗಿಳಿಯುತ್ತ, ಇಳಿಯುತ್ತ, 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 ಇಳಿಯುತ್ತ. ಹೋಗಲಿ ಹೋಗಲಿ ಅಣ್ಣ, ಎಲ್ಲಿಗೆ? ಹೋಗಲಿ. ನಾನು ಪಾತಾಳಕ್ಕೆ ಇಳಿದಾಯ್ತಿಲ್ಲಿ. ಆಲಿಸುತ್ತ, 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 ನಲವಿನಿಂದ್ರಿಯ ಆಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ, ಗಾಯನವ, ಗಾಯನವ ಆಲಿಸುತ್ತ, ನಲವಿನಿಂದ್ರಿಯ ಆಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ, ಪಾಡುತ್ತಿಗ, ಪಾಡುತ್ತಿಗ ಗಾಯನವ ಆಲಿಸುತ್ತ, ಆಲಿಸುತ್ತ, ಆ ಆ ಆ
ಬೀಸಿದಂತಹ ಗಾಳಿ ದೇಹವನ್ನು ಸೋಕಿದಾಕ್ಷಣ ದೇಹದಲ್ಲಿರುವಂತಹ ಆಯಾಸವೆಲ್ಲ ಪರಿಹಾರವಾಯಿತು. ತಂಪಾದ ಗಾಳಿಯಿಂದ ತನುವಿನ ಶ್ರಮಜಲವು ನಿವಾರಣೆಯಾಗಿ ಹೌದಣ್ಣ, ತನುವಿಗೆ ಒಂದು ರೀತಿ ಆನಂದವಾಗುತ್ತಾ ಇದೆ, ಮನಸ್ಸಿಗೂ ಆಹ್ಲಾದವಾಗುತ್ತಾ ಇದೆ. ಕಾರಣ ತಂಪಾದ ಗಾಳಿಯೊಂದಿಗೆ ಕೇಳಿ ಬಂದಂತಹ ಇಂಪಾದ ಸ್ವರ. ತಮ್ಮ ಆ ಸ್ವರಕ್ಕೆ ಒಮ್ಮೆ ಕಿವಿ ಕೊಟ್ಟೆ, ಏನು ಇಂಪು ಏನು ಇಂಪು. ಹೌದಣ್ಣ ತಮ್ಮ ಅಣ್ಣ, ಇಂತಹ ಸ್ವರ ಮಾಧುರ್ಯವುಳ್ಳ ಅಮೃತವನ್ನು ಉಣಿಸಿದಂತಹ ಸಂಗೀತಗಾರ ಯಾರು? ಅಣ್ಣ, ಸ್ವರವನ್ನು ಚೆನ್ನಾಗಿ ಕೇಳಿದ ನಂತರ ನಿನ್ನದಾದಂತಹ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ದೊರಕಿತು. ಏನು ಅಣ್ಣ? ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿದಂತಹ ವಿದ್ವಾಂಸರೇ ಆಗಿರಬೇಕು. ಹಾಗಿರುವಾಗ ಇಲ್ಲಿಯವಲ್ಲ ಯಾರು? ಸತ್ಯಲೋಕೇಶ, ಗಾನಾದಿದೇವಿ ಬ್ರಹ್ಮನ ರಾಣಿ, ಪಲಿವೇಲಿ ಕಲ್ಯಾಣಿ ಈ ಕಾನನಕ್ಕೆ ಬಂದು ಸಂಗೀತವನ್ನು ಹಾಡುತ್ತಾ ಇರಬೇಕು. ಬ್ರಹ್ಮನ ಮಡದಿಯಾದಂತಹ ಶಾರದೆ ಹೌದಣ್ಣ ಇಲ್ಲಿಗೆ ಬಂದದ್ದು ಎಂಬ ಹಾಗೆ ಹೇಳ್ತಾ ಇದ್ದಿ. ನಿಜ ತಮ್ಮ ಅಣ್ಣ, ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದೆ ಅವನ ಪಕ್ಕದಲ್ಲಿ ಇರಬೇಕು. ನಿಜ. ಒಂದು ವೇಳೆ ಅವಳಿಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾದಿ, ಅಲ್ಲೋಲ ಕಲ್ಲೋಲವಾದಿ. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಮೂಗಿದ್ರೆ ಬಾಯಿಲ್ಲ, ಬಾಯಿದ್ರೆ ಕೈಯಿಲ್ಲ, ಕೈಯಿದ್ರೆ ಕಾಲಿಲ್ಲ, ದೇಹ ಎಲ್ಲ ಸರಿದ್ರೆ ತಲೆ ಸರಿರುವುದಿಲ್ಲ. ಅದು ಸತ್ಯ. ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಹೌದಣ್ಣ. ಅದಕ್ಕಾಗಿ ಆ ಸತ್ಯಲೋಕೇಶನನ್ನು ತೊರೆದು ಆ ವಾಣಿ ಇಲ್ಲಿಗೆ ಬಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಬ್ರಹ್ಮನ ಮಡದಿಯಲ್ಲ, ಮತ್ತೊಬ್ಬ ಇದ್ದಾನೆ. ಯಾರು? ಸ್ವರ್ಗಲೋಕದವ, ಒಳ್ಳೆಯ ಸಂಗೀತಗಾರ, ಕುದುರೆ ಮುಖದ ತುಂಬುರ ಒಳ್ಳೆ ಹಾಡುಗಾರ. ಹೌದಣ್ಣ. ತಮ್ಮ ಅಣ್ಣ, ಅಂದು ನಾವು ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಮಾಡಿದಂತಹ ಸಂದರ್ಭ, ದೇವಾನು ದೇವತೆಗಳೇ ನಮಗೆ ಶರಣಾದರು. ಆ ಕಾಲದಲ್ಲಿ ತುಂಬುರ ನಾಮಕನೊಬ್ಬ ಇದ್ದ ಎಂಬ ಹಾಗೆ ನಮಗೆ ತಿಳಿದಿತ್ತೇ ವಿನಃ ನಮ್ಮ ಕಣ್ಗಳಿಗೆ ಗೋಚರಿಸಿದವನಲ್ಲ, ಕಾಣ ಸಿಗಲೇ ಇಲ್ಲ. ಆಗ ನಮಗೆ ಅಂಜಿ ಅಡಗಿ ಕುಳಿತವನು ಇನ್ನು ನಮಗೋಸ್ಕರ ಇಷ್ಟು ಹೊತ್ತು ಹಾಡಿಯಾನ. ಹಾಗಾದ್ರೆ ತುಂಬುರ ಅಲ್ಲ, ಮತ್ತೊಬ್ಬ ಇದ್ದಾನೆ. ಆ ದೇವಋಷಿ, ದೇವ ಋಷಿ, ದೇವ ಋಷಿ, ಬ್ರಹ್ಮಮಾನಸ ಪುತ್ರ ನಾರದ ಈ ಹೊತ್ತಿಗೆ ಕಾನನಕ್ಕೆ ಬಂದು ಆತನದಾದಂತಹ ವೀಣೆಯನ್ನು ನುಡಿಸುತ್ತಾ ಗಾಯನವನ್ನು ಹಾಡ್ತಾ ಇದ್ದಾನೆ. ತನ್ನ ಮಹತಿ ಎಂಬ ವೀಣೆಯನ್ನು ಬಿಡಿದು ಹಾಡುವುದಕ್ಕೆ ತೊಡಗಿದಂತಾದ್ರೆ ಎಂತಹವರೇ ಆಗಲಿ ಒಂದೊಮ್ಮೆಗೆ ಮನಸೋತು ಹೋದಾರು. ಆದರೆ ತಮ್ಮ ಅಣ್ಣ, ನಾರದ ಹಾಡಿದ್ದು ಒಂದೇ ಕಡೆಯಿಂದ ಕೇಳುತ್ತದೆಂಬುದನ್ನು ನಿರೀಕ್ಷಿಸುವುದಕ್ಕೆ ಅಸಾಧ್ಯ. ಹೌದಣ್ಣ. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡು, ದಕ್ಷ ಪ್ರಜಾಪತಿಯಿಂದ ಶಾಪ ಎಂಬಂತಹ ಶಾಪವನ್ನು ಪಡೆದ ನಾರದ ಒಂದು ವೇಳೆ ಹಾಡುವುದಕ್ಕೆ ತೊಡಗಿದ ಅಂತಾದ್ರೆ ಎಲ್ಲೆಲ್ಲಿಂದೆಲ್ಲ ಕೇಳ್ತಾ ಇತ್ತು. ಎಲ್ಲೆಲ್ಲಿಂದ ಕೇಳ್ತಾ ಇತ್ತು? ಒಮ್ಮೆ ಅಲ್ಲಿಂದ, ಮತ್ತೊಮ್ಮೆ ಇಲ್ಲಿಂದ, ಮಗದೊಮ್ಮೆ ಅಲ್ಲಿಂದ, ನಾಳೆ ಆಚೆ, ಇವತ್ತು ಇಲ್ಲಿ, ನಾಡಿದ್ದು ಅಲ್ಲಿ, ಸ್ವಲ್ಪ ದೂರದಲ್ಲಿ, ಹಾಗೆಲ್ಲ ಕೇಳ್ತಾ ಇತ್ತು. ಹೌದಣ್ಣ. ಈ ಸ್ವರವನ್ನು ಸರಿಯಾಗಿ ಕೇಳಿದೀಯಾ? ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳ್ತಾ ಉಂಟು ಅಂತಾದ್ರೆ ಇಂತಹ ಆ ಮಾಧುರ್ಯವುಳ್ಳ ಸ್ವರದ ಮೂಲವನ್ನು ಹಿಡಿಯುವ ಹಿಡಿ. ಸ್ವರವಿಡಿದು 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 ನಡೆದರಲು 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 ತನುವಿನ ಪರಿಮಳವು ನಾಚಿಕಕ್ಕೆ ಸೋಗಲು ತನುವಿನ ಪರಿಮಳ 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 ನಾಚಿಕಕ್ಕೆ ಸೋಗಲು ಕೌತುಕವೆಂದು ಕೌತುಕವೆಂದು ಪರಿಮಳ ಬಿಡಿದು ಮುಂಬರಿಗೆ ಮಾಣಿಕ್ಯವೇಣ ಉಪಲಾಲಯಂತಿಗೆ ಮದಾಲಸ ಮಂಜುಳ ವಾಗ್ವಿಲಾಸ
ಮಹೇಂದ್ರನೇ ದ್ವಿತಿ ಕೋಮಲಾಂಗೇ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ತೂಗಿದಳು ಯಾಲಿಯ ತೂಗಿದಳು ಯಾಲಿಯ ತೂಗಿದಳು ಯಾಲಿಯ ಗಾಬಿಗೆ ತೂಗಿದಳು ಯಾಲಿಯ ಶರದಿಂದು ಬದನೆ ಶರದಿಂದು ಬದನೆ ಶರದಿಂದು ಬದನೆ ಶರದಿಂದು ಬದನೆ ಹರಿಣನೇತೆ 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 ಚೆಲ್ವ ತರುಣಿ ಮಣಿಯೋ ತರುಣಿ ಮಣಿಯೋ ವಿಮಲಗಾತೆ ಶರದಿಂದು ಬದನೆ ಕರುಣನೇತೆ ಚೆಲ್ವ ತರುಣಿ ಮಣಿಯೋ ವಿಮಲಗಾತೆ ಅರರೆ Thank you.
ತಮ್ಮ. ಹೌದಣ್ಣ. ಸ್ವರ ಬಿಡಿದು ನಡೆದರಲು ಮುಂದಕ್ಕೆ ತನುವಿನ ಪರಿಮಳವು ನಾಸಿಕಕ್ಕೆ ಸೋಕಲು. ತರಣಿ ಕೋಟಿ ಪ್ರಕಾಶ ನಮ್ಮ ಜೊತೆಯಲ್ಲಿ ಪ್ರಕಾಶ ಏಕಕಾಲದಲ್ಲಿ ನಮ್ಮ ಕಣ್ಗಳಿಗೆ ಗೋಚರಿಸಿ ಹೋಯಿತು ನೋಡು. ಹೌದಣ್ಣ. ತಮ್ಮ ಅಣ್ಣ, ಬೆಳಕಿನ ಮೂಲವನ್ನೇ ಅರಸುತ್ತಾ ಹೋದವನು ನಾನು. ಈ ಕಾಡಿನಲ್ಲಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದವರಾದರೆ ಯಾರು? ಬೆಳಕಿನ ವ್ಯವಸ್ಥೆ ಮಾಡಿದವರಿಗೆ ಏನಾದ್ರೂ ಕೊಡಬೇಕೆಂಬ ಹಾಗೆ ಹುಡುಕುತ್ತಾ ಹೊರಟದ್ದು. ಅಗತ್ಯವಾಗಿ ಕೊಡಬೇಕು. ಮೂಲ ಹುಡುಕಿದೆ ತಮ್ಮ. ಏನು ಅದ್ಭುತ, ಏನು ಅಮೋಘ. ಏನಾಯ್ತು? ಅಂಬರ ಪದದಿಂದ ಇಳಿದು ಬಂದಂತಹ ಸ್ವರ್ಣ ದುಯ್ಯಾಲೆಯಲ್ಲಿ ಕುಳಿತುಕೊಂಡು ಒಬ್ಬಳಾಕೆ ಹಾರ್ತಾ ಇದ್ದಾಳೆ. ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಹೊಗಳುವುದಕ್ಕೆ 1000 ನಾಲಗೆಯುಳ್ಳ ಆದಿಶೇಷನಿಗೂ ಅಸಾಧ್ಯ. ಓಹೋ ತಮ್ಮ, ಅಣ್ಣ, ನಾ ನೋಡಿದ ಸೌಂದರ್ಯವನ್ನು ನೀ ನೋಡ್ಲಿಲ್ವೋ? ನಾನು ಕಾಣಲಿಲ್ಲ. ನಿನಗೆ ಕಣ್ಣಿದ್ದು ವ್ಯರ್ಥ. ಯಾಕೆ? ಬಾ ಹೀಗೆ ನೋಡಲೇ. ಇವನಿಗೆ ಒಮ್ಮೊಮ್ಮೆ ಏನಾಗುತ್ತದೆ ಅಂತ ಆಶ್ಚರ್ಯ ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಒಮ್ಮೆ ನೋಡು, ಅವಳ ಮುಖವನ್ನೊಮ್ಮೆ ನೋಡು. ನಾ ನೋಡಿದೆ, ನಿನಗೆ ನಾ ತೋರಿಸಿದ್ದೆ. ಏನು ರೂಪ, ಏನು ಲಾವಣ್ಯ, ಏನು ಸೌಂದರ್ಯ. ಆಹಾ, ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲೆ. ಅದೆಲ್ಲಿಂದ? ವಿಟಗಾರಿ. ಸರಿ ಸರಿ, ತುಂಬಾ ಉಂಟು ಅಣ್ಣ. ಅಂಬರದಿಂದ ಕುಮ್ಮಿನಿಗೆ ಮಿಂಚಿನ ಗೊಂಚಲೆ ಧರೆಗೆ ಉರುಳಿದಂತಹ ರೀತಿಯಲ್ಲಿ ಆಕರ್ಷಣೆ ನನ್ನನ್ನು ಸೆಳೆಯುತ್ತಾ ಉಂಟು. ಇವಳ ಓಜಸ್ಸು ತೇಜಸ್ಸನ್ನು ನೋಡಿದ ಮೇಲೆ ಇವಳು ಇಲ್ಲಿಯವಳಲ್ಲ, ಇವಳು ಮೇಲು ಲೋಕದವಳೇ ಆಗಿರಬೇಕು. ಅಣ್ಣ, ಇವಳನ್ನು ಹೊಗಳದೇ ಇದ್ದಂತಹ ನಾಲಿಗೆಯದ್ದೇನು ಪ್ರಯೋಜನ? ಚೈತ್ರದ ಪ್ರೇಮಾಂಜಲಿಯ ಸುಮ ಗಂಧದ ಪರಿಮಳಕ್ಕಿಂತ ಘಮ ಸುಮ ಘಮ ಸಮಾಗಮ. ಮಲ್ಲಿಗೆಯ ಮಲ್ಲಿ ನಗುವಿನಲ್ಲಿ ಸಂಪಿಗೆಯ ಸಂಪು, ಕರುಣಿನಲ್ಲಿ ಶಶಿವದನದಲ್ಲಿ ಮಾತಾಡಿ. ಓ ಮಂದಾರ, ನಿನ್ನ ಹೆಸರು ಶೃಂಗಾರ. ಓ ಕನಕಾಂಬರಿ, ಓ ನೀಲಾಂಬರಿ, ಓ ಸೂಜಿ ಮಲ್ಲಿಗೆ, ಓ ಜಾಜಿ ಮಲ್ಲಿಗೆ. ಕಣ್ಣಲ್ಲಿ ನೋಡು ಕಮಲಾವತಿ, ಒಡಲಲ್ಲಿ ತಾಳು ಪುಷ್ಪಾವತಿ, ಭಯವೇಕೆ ಅಂಜು ಮಲ್ಲಿಗೆ. ಬಾಯಲು ಸುತ್ತು ಮಲ್ಲಿಗೆ, ಪಾರಿಜಾತ ವರವಾಗು, ಸೂರ್ಯಕಾಂತಿ ನನಗಾಗು ಮುದ ನೀಡುವ ಗುಲಾಬಿ, ಬೆಳದಿಂಗಲ ಬಾಲೆ, ಮಧುಚಂದಿರ ತಾರೆ, ಪ್ರೇಮ ಪನ್ನೀರ ಧಾರೆ, ಶ್ರೀಗಂಧದ ಶಿಲ್ಪ, ಸೌಗಂಧದ ಸ್ವಲ್ಪ, ನೀನೊಂದು ಮಣಿಮುತ್ತು ಮಾಲೆ. ಓ ಅಂಬರ ತಾರೆ, ಮಂಜುಳ ಧಾರೆ, ಸುರಿಯುವ ಬಿಂದಿಗೆ ನೀಸಕಿ ಯಾರೇ. ಹೂಬಲ್ಲಿ ಬರೆದು ಸುರವರನು, ಈ ಬಲ್ಲಿ ನೆರೆದಿಹನೆ, ಹಕ್ಕಿಗಳ ಇಂಚರ, ಚಿಲಿಬಿಲಿ ಕಲರವ, ಸುರಸುಂದರಿಯೇ, ಭುವನಮೋಹಿನಿಯೇ, ಇಕ್ಷುರೋಹಿಣಿಯೇ, ಸೂರ್ಯಪ್ರಕಾಶಿನಿಯೇ, ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕುಂತಲ, ಅರ್ಧ ಚಂದಿರ ಪಾಲ, ಕನ್ನಡಿ ಕಪೋಲ, ಕಾಮನ ಬಿಲ್ಲಿನ ಹುಬ್ಬು, ಸಂಪಿಗೆಯ ಮೂಗು, ತೊಂಡೆ ಹಣ್ಣಿನ ತುಟಿ, ಬಳಮುರಿ ಶಂಕದಂತಿರುವ ಕೊರಳು, ಸಿಂಹ ಕಟಿ, ಹಂಸ ಪಾದ, ಹಾವಿನ ಜಡೆ, ಹಂಸದ ನಡೆ, ಬಾಳೆಯ ತೊಡೆ, ನಾಲ್ಕದಿ ಸತಿಯರ ನೂಕಲಿ ಮಣುಹಿದ ಈಕೆಯ ನೋಡದ ನೇತ್ರಗಳೇತಕ್ಕೆ, ಅಡಿಯನು ಮುಡಿಯನು ಕಟಿಯನು ತುಟಿಯನು, ಯಾವ ದೇವಶಿಲ್ಪಿ ಕೊರೆದನೋ ಈ ಚೆಲುವಿಕೆಯ ಚೆಲುವನು, ಯಾವ ಕಲಾಕಾರ ಬಣ್ಣ ಎರಚಿದನೋ ನಾನೊಂದು ಅರಿಯೆ. ಕಣ್ಣುಗಳು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ನೀಬರಳು ಹೂವಿರಿದಂತೆ. ಅಣ್ಣ, ಇವಳನ್ನು ನೋಡದಿದ್ದಂತಹ ಕಣ್ಣುಗಳಿದ್ದೇನೋ ಪ್ರಯೋಜನ, ಇವಳನ್ನು ಹೊಗಳದೇ ಇದ್ದಂತಹ ನಾಲಿಗೆ ಇದ್ದೇನೋ ಪ್ರಯೋಜನ. ಇವಳನ್ನು ಹೊಗಳುವುದಕ್ಕೆ 1000 ನಾಲಿಗೆ ಉಳ್ಳಂತಹ ಆದಿಶೇಷನಿಗೂ ಕಷ್ಟವಾದಿತು. ಅಣ್ಣ, ಇಂತಹ ಸೌಂದರ್ಯವತಿ ಈ ಕಾನನಕ್ಕೆ ಬಂದಿದ್ದಾಳೆ. ಯಾರಿವಳು, ಯಾರಿವಳು ಈ ಕಾನನಕ್ಕೆ ಬಂದವಳು? ಏನಾಯ್ತು? ಅದ್ಭುತ. ಅಣ್ಣ, ಅವಳ ಸೌಂದರ್ಯವನ್ನು ಕಂಡು ನೀ ಇಷ್ಟು ಹೊಗಳಿದ ಮೇಲೆ ನಿನ್ನ ಅಣ್ಣನಾಗಿ ನನಗೊಂದು ಪ್ರೇರಣೆ ಸಿಕ್ಕಿತು ನೋಡು. ಒಮ್ಮೆ ಹೊಗಳಂತೆ. ಬಾಲೆ ಸರಸಗುಣ ಶೀಲೆ ಸಂಗೀತ ಲೋಲೆ ರೋಲಂಬ ನಿಕುರಂಬ ಡಂಬರ ವಿಡಂಬಕ ನೀಲ ಕುಂತಲೆ ನಿರ್ಮಲೆ ಅರ್ಧೇಂದು ಸನ್ನಿಭ ಫಾಲೆ ಸಕಲ ಗುಣಾಲ ವಾಲೆ ಶಂಬರಾಂತಕ ಶರಾಸನ ಭ್ರೂಲತೆ ಸನ್ಮತಿಯುತೆ ಕುವಲೆಯ ಪತ್ರನೇತ್ರೆ ಕಮನೀಯ ಗಾತ್ರೆ ವಿಲಸ ಚಂಪಕ ಸುಮರಾಸಿಕೆ ಸೀಮಂತಿನಿ ಜನಶಿಖಾ ಮೌಕ್ತಿಗೆ ಪದ್ಮರಾಗರಾಗ ಪ್ರಭಾ ಪ್ರಚಯ ಪ್ರಕಾಶಿತ ಶಾತ ಕುಂಭತಾಟಂಕಾಲಂಕೃತ ಕರ್ಣ ಯುಗಳೆ ನಿತ್ಯ ಮಂಗಲೆ ಮುಕುರಕ ಪೋಲೆ ವಿಭ್ರಮ ಜಾಲೆ ರಾಕೇಂದು ನಿಭವದನೆ ಕಮನೀಯ ಕುಂದರದನೆ ಚಾರು ತರಬಿಂಬಾದರೆ ಕಂಬುಗಂಧರೆ ಅತಿಮೃದುಳ ಬಾಹುಲತೆ ಆನಂದ ಭರಿತೆ ಲಲಿತಾರುಣ ಪದ್ಮರೇಖಾನ್ವಿತೆ ಪಲ್ಲವ ಪಾಣಿ ಶುಖವಾಣಿ ಜಂಭಾರಿ ಕುಂಬೇಂದ್ರ ಕುಂಭ ಸನ್ನಿಭ ಕುಚಯುಗೆ ಮನೋನುರಾಗೆ ಕಾಂಚೀಧಾಮ ವಿರಾಜಿತ ಹರಿಮಧ್ಯೆ ಕಾಮಾಗಮ ವೇದ್ಯ ಮೃದುಳ ಶೈತ್ಯನಿ ತಂಬೆ ಭೂರಂಬೆ ರಂಭಾ ಸ್ತಂಭೋರು ಯುಗಳೆ ಕೋಮಲ ಕಲದೌತ ಕೇತಕಿ ಕುಟ್ಮಳ ಜಂಗಾದ್ವಯ ಸದಯ ಹೃದಯ ಜಡಜಡತ್ಕಾರ ಮಂಜೀರ ರಂಜಿತ ಚರಣ ಸರಸಿಜ ಪರಿಜನ ಸುರಕುಜ ಕಲಹಂಸ ನಿಭಯಾನೆ ಮಂದ ಕೋಕಿಲ ಗಾನೆ ಶಾರದಾಂಬುಜ ಚಿರತೇಲೆ ಮಯೂರ ನೃತ್ಯಲೀಲೆ ಸರ್ವಾಲಂಕಾರ ಭೂಷಣ ಭೂಷಿತ ಚೌಷಷ್ಟಿ ಕಲಾ ಶೋಭಿತೆ ಪರಿಮಳದ ಪುತ್ತಳಿಯೋ ಚೆಲುವಿನ ಕರುವಿನ ಎರಕೋ ವಿಟರ ಪುಣ್ಯರ ಪರಿಣತಿಯೋ ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮುನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಿಮುಖದ ನುಸುನಯ್ಯ ಬಾಲೆ ದರ್ಪಣ ಕಪೋಲೆ ಪನ್ನಗ ಸದೃಶ ವೇಣೆ ಶುಕ ವಾಣಿ ಇವಳ ಆನಂದದ ಕಂಪು ಆಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರ್ಪುದು ಈಕೆ ಸುಂದರ ತರುಣಿ ಜಲಮನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜರ ವರಣಿ ಪ್ರಕಾಶದ ದ್ಯುಮಣಿ ಮಂದಗಮನೆಯ ಮಂದಹಾಸದ ವಿಲಾಸಮಂ ಕುಂದರದನೆ ಕುಂದರವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಾಸಿದ ಸಕಮಂ ಬಂದುಗೆ ದುಟಿಯಳ ಬಂಧುರದ ಸಿಂಗರವನ್ನೇನೆಂದು ಬಣ್ಣಿಸಬಹುದು ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳ್ಗಳ ಪಾಶ ಮರಸಿ ತೆನ್ನೆ ರೋಷ ತರೆದರೆನ್ನ ನಿವಿಷ ಆಗಲೆನ್ನೆ ಸರ್ವನಾಶ ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೊಳ ಅಡಿಡ ಲಂಗಿ ಪಣೆಗೆ ಕಸ್ತೂರಿಯಂ ಕಣ್ಣಿಗೆ ಕಾಡಿಗೆಯಂ ಕೊರಲ್ಗೆ ಹದಿನೀಲಮಣಿ ಭೂಷಣವನ್ನು ಸೇರೆ ಸಲ್ಕದು ನೈಜವಾಗಿ ಬೆರಗಾಗಿ ಬಳಿ ಕೋರೆ ದುರ್ಮಂ ತೆಗೆದು ಜನಗಟ್ಟಿ ಪುರಮಟ್ಟು ನಿರಿಗುರುಳ ಪವಳ ದರದ ಉರುತರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಗೆಯ ನಾಸಿಕದ ಪೆರೆನುಸಲ ಹರಿಯ ಮಧ್ಯದ ಹಂಸ ಗಮನದ ಗುರುಗುಜರಕರ ಪಲ್ಲವಿರೋಮುಖಿ ಅರಳಿನ್ನಿವಳಂತ ವಿಟಗಾರ ನೋಡ ಸ್ಮರಣ ಗುರುಗಣೆ ಅಂತ ಹೇಳು ನೀರ ಸರಸಿಜ ವದನೆ ಹರಿಣ ನೇತ್ರ ಚೆಲುವ ತರುಣೇ ಮಣಿ ಮಲಗಾತ್ರೆ ಏ ತಮ್ಮ ಅಣ್ಣ, ಕೆಲವೊಮ್ಮೆ
ಒಮ್ಮೆ ನಾವು ಬಯಸಿದ್ದು ಒಬ್ಬರಿಂದ ದೊರಕದೆ ಹೋದ್ರೆ ದೇವರು ಮತ್ತೊಬ್ಬರಿಂದ ಒದಗಿಸಿಕೊಡ್ತಾರೆ ನೋಡು. ಹೌದೌದು. ಇವಳ ಅಂದಕ್ಕೆ ಮನಸೋತು ನಾನು ಇವಳನ್ನು ಇಷ್ಟುದ್ದಕ್ಕೆ ಹೊಗಳಿದ್ದು. ಇವಳದ್ದು ಪ್ರತಿಕ್ರಿಯೆ ಇಲ್ಲ, ಏನು ಸ್ಪಂದನೆ ಇಲ್ಲ. ತಮ್ಮ ನಮ್ಮ ಈ ಹೊಗಳಿಕೆಯನ್ನು ಕಂಡು ಈ ಸುಂದರವಾದ ಪರಿಸರದ ಪ್ರತಿಕ್ರಿಯೆ ನೋಡು. ಹೌದಣ್ಣ, ಇದನ್ನು ನೋಡುವಾಗ ನಮಗೆ ಮನಸ್ಸು ತುಂಬಿ ಬರ್ತದೆ. ನಮ್ಮ ಹೊಗಳಿಕೆ ವ್ಯರ್ಥ ಆಗ್ಲಿಲ್ಲ ಅಂತ. ಹೌದು ತಮ್ಮ. ಅಣ್ಣ, ಏನೋ ಈ ಕೂಡಲೇ ನೀನು ಸಾಹಿತಿ. ನನ್ನನ್ನು ಕೊಂದು ಬದುಕುವ ಆಲೋಚನೆ ನೀನೇ ಸಾಯಿ. ಓ ಅಣ್ಣ, ನಿನ್ನದಾದಂತಹ ವಾಕ್ಚಾತುರ್ಯಕ್ಕೆ ನಾನೊಂದು ಸಣ್ಣ ಮಟ್ಟಿನಲ್ಲಿ ಸನ್ಮಾನ ಮಾಡಿದ್ದು. ನನ್ನ ವಾಕ್ಚಾತುರ್ಯವನ್ನು ಕಂಡು ನೀ ಕೊಲ್ಲುವುದ ನನ್ನ? ಸಾಹಿತಿ. ಸಾಹಿತಿ ಸನ್ಮಾನ ಮಾತ್ರ ಅಲ್ಲ, ಮತ್ತೆ ಒಂದು ತಂಪಾದ ಆಹಾರವನ್ನು ನಾನು ಹಂಚಿದ್ದೇನೆ. ಹೌದಾ? ತಂಪಾದ ಆಹಾರ. ಮತ್ತೆ ನೀನು ನನ್ನ ಲೆಕ್ಕದಲ್ಲಿ, ನಿನ್ನ ಲೆಕ್ಕದಲ್ಲಿ, ಅಣ್ಣನ ಲೆಕ್ಕದಲ್ಲಿ. ಸರಿ ತಮ್ಮ. ನಿನಗಷ್ಟೊಂದು ಔದಾರ್ಯ ಇರುವಾಗ ನಾ ಅಲ್ಲಗಳೆಯುವುದಕ್ಕೆ ಸಾಧ್ಯವಿಲ್ಲ. ಹೌದಣ್ಣ. ಆಗಲಿ ಏನು ಸಾಹಿತಿಯಾಗಿ ಏನು ಪ್ರಯೋಜನ ಹೇಳು. ಅವಳ ವಿಳಾಸವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲ. ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಪಾಲ್ಗಡಲ ಶಯನ ಎಂಬಂತಹ ನೆಗಲ್ತೆಗೆ ಪಾತ್ರನಾದಂತಹ ಶ್ರೀಹರಿಯ ಮಡದಿ ಲಕ್ಷ್ಮೀದೇವಿ ಇಂದಿನ ದಿವಸ ಈ ಕಾನನಕ್ಕೆ ತಿರುಗಾಟಕ್ಕೆ ಎಂದು ಬಂದಿರಬೇಕು. ಲಕ್ಷ್ಮಿ ಇಲ್ಲಿಗೆಲ್ಲ ಬರುವುದಕ್ಕೆ ಸಾಧ್ಯ ಉಂಟ ತಮ್ಮ? ಯಾಕಣ್ಣ? ಆ ನಾರಾಯಣ ವಕ್ಷಸ್ಥಳದಲ್ಲಿ ಅಷ್ಟು ಒಳ್ಳೆಯ ಜಾಗವನ್ನು ಕೊಟ್ಟ ಮೇಲೆ ಈ ಕಾಂತಾರಕ್ಕೆಲ್ಲ ಬರುವುದಕ್ಕುಂಟ? ಅಣ್ಣ, ಕಾಂತಾರವನ್ನು ಒಂದು ಬಾರಿ ನೋಡಿದ ಮೇಲೆ ಮರಳಿ ಮತ್ತೊಮ್ಮೆ ನೋಡಬೇಕೆ ಎಂಬುದಾಗಿ ಯಾರೂ ಪ್ರಯತ್ನಿಸುವುದಕ್ಕಿಲ್ಲ. ಯಾಕೆ ಹೇಳು? ಮೊದಲಿನ ಕಾಂತಾರವೇ ಇದಲ್ಲ, ಇದು ಬೇರೆ. ಒಪ್ಪಿದೆ ತಮ್ಮ. ಅಣ್ಣ, ಹಾಗಾದ್ರೆ ಇನ್ನೊಬ್ಬಳಿದ್ದಾಳೆ, ಅವಳೇ ಪಾರ್ವತಮ್ಮ. ಪಾರ್ವತಮ್ಮ ಪರಮೇಶ್ವರನ ಮಾಡದಿ. ಹಣೆಯನ್ನೊಮ್ಮೆ ಸರಿಯಾಗಿ ನೋಡಂತೆ. ನಿನಗೆ ದೊಡ್ಡ ಬೊಟ್ಟು ಕಾಣಿಸ್ತದ ಅಲ್ಲಿ? ಅದು ಎಂತದಂತಲೇ ಅರ್ಥ ಆಗುದು. ದೊಡ್ಡ ಬೊಟ್ಟಿಲ್ಲದಿದ್ರೆ ಪಾರ್ವತಮ್ಮ ಅಲ್ಲ. ಅಲ್ಲವೇ ಅಲ್ಲ. ಸರಿ, ಅವಳ ವಿಷಯವನ್ನು ಬಿಟ್ಟೆ. ಇನ್ನೊಬ್ಬಳಿದ್ದಾಳಲ್ಲ, ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಆರತಿಯೇ. ಆರತಿ ಒಟ್ಟಿಗೆ ಹೇಳಿದ್ರೆ ಅರ್ಥ ಬೇರೆ ಆಗ್ತದೆ. ಆ ರತಿ, ಅದೇ ಆ ರತಿ. ಮಾರನ ಮಾಡದಿ. ರತಿಯ ಮೇಳದಲ್ಲಿರ್ಪ ಕಾಮನು. ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ, ಮನ್ಮಥನನ್ನು ಬಿಟ್ಟು ರತಿ ಇರುವುದಿಲ್ಲ. ಒಂದೊಮ್ಮೆಗೆ ರತಿ ಇಂದಿನ ದಿವಸ ತಿರುಗಾಟಕ್ಕೆ ಎಂದು ಬಂದಿದ್ದರೂ ಸಹ ಇಲ್ಲಿ ಎಲ್ಲಿಯಾದ್ರೂ ನಿನಗೆ ಮನ್ಮಥ ಕಾಣಿಸ್ತಾನ? ಮನ್ಮಥ ಇಲ್ಲ. ಹಾಗಾದ್ರೆ ರತಿಯೇ ದರೆಗಿಳಿದಂತೆ ಅಲ್ಲ. ಅಲ್ಲ ಅಲ್ಲ. ಸರಿ, ಅವಳ ವಿಷಯವನ್ನು ಬಿಟ್ಟೆ. ಲಕ್ಷ್ಮಿ ಅಲ್ಲ, ಪಾರ್ವತಮ್ಮನಲ್ಲ, ರತಿ ಅಲ್ಲ. ಈ ಸೌಂದರ್ಯವತಿ ಯಾರಾದ್ರೂ ಆಗಿರ್ಬೇಕಲ್ಲ. ಒಮ್ಮೆ ಮಾತನಾಡಿಸಿ ಬರ್ತೇನೆ. ಓ ಹೆಣ್ಣೆ, ಚಂದ್ರಮುಖಿ ಸುಂದರಿ. ಅದು ಮುಗೀತಾಗ ಸುಮಗಂಧಿ. ನೀನು ಮುಂದಾಡಿದ ಬೇಡ ಬೇಡವಾ? ಆಹಾ, ಹೆಣ್ಣು ಮಕ್ಕಳಲ್ಲಿ ಮಾತನಾಡುವುದಷ್ಟು ಸುಲಭದ ಕೆಲಸ ಅಂತ ಭಾವಿಸಿದ್ಯಾ? ಕಷ್ಟವ ಸುಲಭ ಅಂತ ಪ್ರಯತ್ನ ಮಾಡಿದ್ರಲ್ಲ, ಗೊತ್ತಾಗ. ತುಂಬಾ ಕಷ್ಟದ ಕೆಲಸ ಯಾವುದು ಅಂತ ಕೇಳಿದ್ರೆ ಹೆಣ್ಣು ಮಕ್ಕಳಲ್ಲಿ ಮಾತನಾಡು. ಅದು ಹೇಗೆ? ನೀ ಪ್ರಯತ್ನ ಪಟ್ಟಿದ್ಯಾ? ಹಾಗೆಲ್ಲ. ಮತ್ತೆ ಕಾಲಿಡುವ ಮೊದಲು ಕಣ್ಣಿಡಬೇಕಂತೆ. ಯಾಕೆ? ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಚಂಡಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಒಂದೊಮ್ಮೆ ಹೆಣ್ಣಿನ ಮೋಹಕ್ಕೆ ಬಲಿಯಾದೆ ಅಂತಾದ್ರೆ ಅಂದೇ ನಿಮ್ಮ ಮರಣ. ನೀ ಹೇಳಿದ್ದು ಸರಿ. ಬ್ರಹ್ಮಚರ್ಯ ವೃತ ಪರಿಪಾಲನೆಯನ್ನು ಮಾಡುವಂತಹ ನಾವು ಒಂದು ವೇಳೆ ಇವಳ ಹಿಂದಕ್ಕೆ ಹೋದೆವಂತಾದ್ರೆ ನಾಳೆ ಹೇಗೆ ಪ್ರಚಾರ ಆದೀತು? ಮತ್ತೆ ಒಂದು ಹೆಣ್ಣಿನಿಂದ ಚಂಡಮುಂಡರ ಅಕಾಲ ಮರಣ. ಬಲಿಷ್ಠ ಚಂಡಮುಂಡರ ಭಾವಪೂರ್ಣ ಶ್ರದ್ಧಾಂಜಲಿ. ಚಂಡಮುಂಡರು ಇನ್ನಿಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನಮ್ಮನ್ನು ನೋಡಿದವರು ನಾಳೆ ಕೇಳಲಿಕ್ಕಿಲ್ವ? ಅವರಿಲ್ವಾ ಎಂಬುದಾಗಿ. ಅವರಿಲ್ವಾ? ಹಾಗಾಗಬಾರ್ದು. ಸಾಧಿಸಿದವರು ನಾವು. ಸಾಧನೆಯನ್ನು ಮಾಡುವುದಕ್ಕೆ ಬಹಳಷ್ಟು ಉಂಟು. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಅಷ್ಟು ಮಾತ್ರ ಅಲ್ಲ, ಇಷ್ಟೆಲ್ಲ ಕೆಲಸವನ್ನು ಮಾಡಿ ಕೇವಲ ಹೆಣ್ಣಿಗೆ ಬೇಕಾಗಿ ಸಾಯ್ಲಿಕ್ಕಿದ್ದವರ ಚಂಡಮುಂಡರು. ತಮ್ಮ ಅಣ್ಣ, ನಾವೆಷ್ಟು ಕೆಲಸ ಮಾಡಿದ್ದೇವೆಂಬ ಹಾಗೆ ನಾವು ಹೇಳಿಕೊಡಬಾರ್ದು. ನಮ್ಮನ್ನು ನೋಡಿದವರು ಹೇಳಬೇಕು ಇವರ ವಿಷಯವನ್ನು. ಪರಿಹಾರಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿ, ಇಂಪಾದ ಸ್ವರ, ಒಂದು ಆಶ್ಚರ್ಯ. ಸ್ವರ ಬಿಡಿದ ಮುಂದೆ ಮುಂದೆ ಹೋಗುವಾಗ ಅಂಬರದಿಂದ ಕುಮ್ಮಿನಿಗಿಳಿದಂತಹ ಸ್ವರ್ಣದ ಉಯ್ಯಾಲೆ. ಉಯ್ಯಾಲೆಯಲ್ಲಿ ಸುಂದರವಾದಂತಹ ತರುಣಿಯರು ಕುಳಿತು ಇಂಪಾಗಿ ಗಾಯನವನ್ನು ಹಾಡ್ತಾ ಇದ್ದಾಳೆ. ಆಕೆಯನ್ನು ನೋಡಿದ ಮೇಲೆ ಮನದಲ್ಲಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. 3 ಲೋಕದ ಅಧಿಪತಿ ಶುಂಭ, ಅಸುರ ಕುಲ ಬಿಂಬ ತರುಣಿಯನ್ನು ಮದುವೆ ಆಗಬೇಕು. ಆಲೋಚನೆ ಮಾಡ್ತಾರೆ. ನೀವು ದಣಿದವರು ಸ್ವಲ್ಪ ವಿಶ್ರಾಂತಿ ಮಾಡಿ. ಚಂಡಮುಂಡರು ಹೇಳಿದಂತ ವಿಚಾರ ವಿಚಾರಿಸಲೇಬೇಕಲ್ವೇ? ನಾನೇ ಹೋಗುವುದಲ್ಲ. ಸುಗ್ರೀವ ಇನ್ನೊಂದು ಕರೆಯುವುದಕ್ಕೆ ಬರುವಂತ ಕಾರಣ
ಅವಳನ್ನು ವರಿಸಬೇಕಾದ ನನ್ನ ಉದ್ದೇಶ. ಸಂಧಾನದ ಮುಖ್ಯನಾಕೆಯನ್ನು ಕರೆದುಕೊಂಡು ಬಾ. ಒಡೆಯನಾಜ್ಞೆ. ಮೆರೆವಾ ಕದಂಬವನವನೇ ಪೋಗುತ್ತ ಕದಂಬವನವನೇ ಪೋಗುತ್ತ ತೈ ಜಗದಂಬಿಕೆಯ ಲಾವಣ್ಯವನ್ನು ನೆರೆಗಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ನಮ್ಮಯ ಶುಂಭ ಕೆಟ್ಟನು ಮರಣಂಬಿ ಗುರಿಸಿಲು ಕೂತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ ಸಿಕ್ಕುವಳೆ ದಾನವಾಗಿ ಸಿಕ್ಕಳು ದಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿದುದ ನಿತ್ಯದಿ ಸಲಗುತಿಗಮ ಮಕ್ಕಳಾಟಿಕೆ ಆಯ್ತು ನಮ್ಮದು ಮಕ್ಕಳಾಟಿಕೆ ಆಯ್ತು ನಮ್ಮದು ರಕ್ಕದನ್ವಯ ಅಳಿಗೆಯೊಂದಿಗೆ ಮಿಕ್ಕ ಮಾತೇನು ಒಡೆಯನ ಆಜ್ಞೆ ನಮಗೆ ಮಾನ್ಯವಲ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ ಶಿವ 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 ಒಡೆಯನ ಆಜ್ಞೆಯನಗಾಯಿತು. ಹತ್ತಿರಕ್ಕೆ ಕರೆದ ಕದಂಬಾವನದಲ್ಲಿರುವಂತಹ ಹೆಣ್ಣನ್ನು ಕರೆತರಬೇಕು ಅಂತ ಆಡಿದಾಗ ಏನೋ ಒಂದು ರೀತಿಯಾದಂತಹ ದೇಹದಲ್ಲಿ ಉಲ್ಲಾಸ. ಹಣ್ಣು ಮುದುಕನ ನಾನು 18ರ ಯುವಕನೊಂದಿಗೆ ಆ ಉಲ್ಲಾಸದಿಂದ ಈ ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದೆ. ಅಬ್ಬಬ್ಬ, ಇಂತಹ ವನವನ್ನು ಯಾವತ್ತಾದರೂ ನಾವು ಕಂಡದ್ದುಂಟೆ? ಅಂತಹ ವಿಶೇಷತೆಗಳು ಈ ವನದಲ್ಲಿ ಇಂದು ಕಾಣುತ್ತಾ ಉಂಟು. ನನ್ನ ಬೆನ್ನ ಹಿಂದೆ ಅದೆಷ್ಟೋ ಹೆಣ್ಣು ಮಕ್ಕಳಿದ್ದರು. ಆರತಿಯನ್ನು ಹಿಡಿದು ಕಲಶೋದಕವನ್ನು ಹಿಡಿದು ಅವರಾರ ಕೊಡವೆಯೂ ನನಗಾಗಲಿಲ್ಲ. ಓಡೋಡಿಕೊಂಡು ಬಂದೆ, ಕದಂಬಾವನವನ್ನು ಪ್ರವೇಶ ಮಾಡಿದ್ದೇನೆ. ಇಲ್ಲಿ ಬಂದು ಕಾಣುವಾಗ ಆಗುತ್ತಿರುವಂತಹ ಅಚ್ಚರಿಗಳು ಅನೇಕ. ಹಾಗಿದ್ದರೆ ಇಂತಹ ಬದಲಾವಣೆಗಳಿಗೆ ಕಾರಣವಾದದ್ದೇನು? ಉತ್ತರ ಬೇಕಾಗಿತ್ತು. ಸಪ್ತಸ್ವರ ಸಮ್ಮಿಲಿತವಾದಂತಹ ಸುಶ್ರಾವ್ಯವಾದ ಗಾಯನದ ಪಥವನ್ನೇ ಹಿಡಿಯುತ್ತಾ ಮುಂದೆ ಮುಂದೆ ಅಂಬರದಿಂದಲೇ ಇಳಿಯಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆ, ಅದರಲ್ಲಿ ಕುಳಿತಿರುವವಳು ಈ ಬಾಲೆ. ಏನಿದು ಈ ಲೀಲೆ? ಕಾಣಬಾರದೆ ಈಕೆಯನ್ನು. ಈಕೆಯೂ ಸಾಮಾನ್ಯ ತರುಣಿಯೇ. ಈಕೆಯೂ ಎನ್ನೊಡೆಯನಿಗೆ ಸಿಕ್ಕುವಳೆ, ಸಿಕ್ಕಿದರೂ ಆತ ದಕ್ಕಿಸಿಕೊಂಡಾನೆ. ಅಖಂಡ ಬ್ರಹ್ಮಚಾರಿಗಳಿಗೆ ಈಕೆಯೊಬ್ಬಳು ಸುಂದರವಾದ ತರುಣಿಯಂತೆ ಕಂಡಳಂತೆ. ಆದರೆ ನನಗಾ ರೀತಿ ಕಾಣುತ್ತಾ ಇಲ್ವಲ್ಲ. ಒಮ್ಮೆ ನೋಡಿದರೆ ಶಾಂತ ರೂಪಿಣಿಯಾದಂತಹ ಜಗಜ್ಜನದಿಯ ರೂಪವಿದು, ಮತ್ತೊಮ್ಮೆ ನೋಡಿದರೆ ಘೋರವಾದಂತಹ ರಣಚಂಡಿಯ ರೂಪ. ಕ್ಷಣ ಕ್ಷಣಕ್ಕೂ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುವಂತ ಈ ಹೆಣ್ಣು ಯಾರು? ಸಾಮಾನ್ಯ ತರುಣಿ ಇಲ್ಲ. ಅಖಂಡ ಬ್ರಹ್ಮಚಾರಿಗಳಿಗೆ ಒಂದು ಹೆಣ್ಣು ಸುಂದರವಾಗಿ ಕಾಣುತ್ತಾಳೆ ಅಂತಾದರೆ ಏನಿದರ ಅರ್ಥ? ಒಂದು ಕಮ್ಮಕ್ಕೆ ಸೀರೆಯನ್ನು ಉಡಿಸಿದರೆ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು ಚಂಡಮುಂಡರು. ಅವರಿಗೆ ಒಬ್ಬಳಾಕೆ ಹೆಣ್ಣು ಸುಂದರವಾಗಿ ಕಾಣುತ್ತಾಳೆ ಅಂತಾದರೆ ಬ್ರಹ್ಮಚಾರಿಗಳ ಬ್ರಹ್ಮಚರ್ಯವೆನ್ನುವುದು ಕೆಟ್ಟು ಹೋಯಿತು ಎನ್ನುವುದೇ ಸ್ಪಷ್ಟ. ಅವರೇನೋ ಹಾಳು ಹುಡುಗರು. ನನ್ನ ಒಡೆಯನೇನು ಸಾಮಾನ್ಯದವನೇ? ರಾಜಕೀಯ ವಿಚಾರದಲ್ಲಿ ನಿಪುಣನು ನನ್ನೊಡೆಯ. 3 ಲೋಕವನ್ನು ತನ್ನ ಆಳ್ವಿಕೆಯಲ್ಲಿರಿಸಿಕೊಂಡುವ ಅಂತವನು ಇಂಥ ತೀರ್ಮಾನವನ್ನು ಕೈಗೊಂಡಿದ್ದಾನೆ. ಹಾಗಿದ್ದರೆ ಯಾಕೆ? ವಿನಾಶಕಾಲೇ ವಿಪರೀತ ಬುದ್ಧಿ. ಈ ಪ್ರಪಂಚದಲ್ಲಿ ವಿಷ ಕಚ್ಚಿದವನಾದರೂ ಬದುಕಬಹುದು, ಮಣ್ಣು ಕಚ್ಚಿದವನು ಬದುಕುವುದಕ್ಕೆ ಇಲ್ಲ. ನನ್ನ ಒಡೆಯನಿಗೆ ಕಚ್ಚಿರುವುದು ಇಂದು ಮಣ್ಣು. ಅವನನ್ನು ಉಳಿಸುವವರು ಇನ್ನು ಯಾರಿದ್ದಾರೆ?
ಕಾಮನ ಬಾಣಕ್ಕೆ ಒಳಗಾದೆ ಅಂತ ಆಡಿದ. ಕಾಮನ ಬಾಣಕ್ಕೆ ಒಳಗಾದವರು ತಾಯಿಯನ್ನು ಬಯಸುತ್ತಾರೆ ಅಂತಾದರೆ ಅವರು ಈ ಪ್ರಪಂಚದಲ್ಲಿ ಉಳಿಯುವುದಕ್ಕೆ ಯೋಗ್ಯತೆಯನ್ನು ಹೊಂದಿದವರೇ. ಇಲ್ಲ ಅಂತಾದರೆ ಇವಳನ್ನು ಕಾಣುವಾಗ ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯವೇ. ಒಂದು ಕೈಯಲ್ಲಿ ಚಕ್ರವಿದೆ, ಇನ್ನೊಂದು ಕೈಯಲ್ಲಿ ಸುಮವ ಹಿಡಿದು ಕುಳಿತಿದ್ದಾಳೆ. ಯಾಕಾಗಿ? ಒಂದು ವೇಳೆ ಶರಣಾಗಿ ನನ್ನ ಪಾದಕ್ಕೆರಗಿದೆವು ಅಂತಾದರೆ ಹೂ ಹಾಸಿಗೆಯ ಮೇಲೆ ಮಲಗಿಸುತ್ತೇನೆ ಮಕ್ಕಳೇ ನಿಮ್ಮನ್ನು. ಅದೇ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಬಯಸಿದರೆ ಹಿಡಿದಿರುವ ಚಕ್ರದಿಂದಲೇ ನಿಮ್ಮೆಲ್ಲರ ಶಿರವನ್ನೇ ಕತ್ತರಿಸುತ್ತೇನೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಈ ರೂಪದಿಂದ ಬಂದು ಕುಳಿತಿದ್ದಾಳೆ. ಇವಳು ಸಾಮಾನ್ಯ ತರುಣಿಯಲ್ಲ. ಹಾಗೆಂದು ನನ್ನ ಒಡೆಯ ನನಗೆ ಕೊಟ್ಟಿರುವುದಿದು ಸೌಭಾಗ್ಯವೆನ್ನಲೋ ದೌರ್ಭಾಗ್ಯವೆನ್ನಲೋ. ಆದರೆ ಹೋಗಿ ಹೋಗಿ ಇವಳಲ್ಲಿ ಆ ರಕ್ಕಸನನ್ನು ಮದುವೆಯಾಗುವಂತ ಯಾವ ನಾಲಗೈಯಲ್ಲಿಂದ ಆಡಲಿ ಶಿವನೇ. ಹಿಂದೆ ಹೋಗುವ ಹಾಗಿಲ್ಲ. ಶೋನಿತಾಪುರದ ಮಣ್ಣಿನಲ್ಲಿ ಉಪ್ಪಣ್ಣ ಉಂಡಂತ ರಣದ ಭಾರ ಉಂಟು, ತೀರಿಸಿ ಬಿಡ್ತೇನಂತೆ ಅಮ್ಮ. ಜನನಿಗೆ ಪಿನ್ನಗ ಕರುಣದೋಳಿಂದು ಜನನಿಗೆ ಪಿನ್ನಗ ಕರುಣದೋಳಿಂದು ವನದಲ್ಲಿ ಕುಳಿತಿ ಬೂದಿಗೆ ವನದಲ್ಲಿ ಕುಳಿತಿ ಬೂದಿಗೆ ಸನುಮತವಲ್ಲಿದು ನಿನಗೆ ಬೇಡುವೆನುಡು ಸನುಮತವಲ್ಲಿದು ನಿನಗೆ ಬೇಡುವೆನುಡು ತನುಜಿತ ಶುಂಭನ ಬಯಕೆ ಅಮ್ಮ ಸಾಷ್ಟಾಂಗ ಪ್ರಣಾಮಗಳು ತಾಯಿ. ನಾನು ಶುಂಭನ ಅಮಾತ್ಯ ಸುಗ್ರೀವನೆಂದು ನನ್ನ ಹೆಸರು. ಒಡೆಯನೇ ನನ್ನನ್ನು ಇಲ್ಲಿಯವರೆಗೆ ಅಟ್ಟಿದವನಿದ್ದಾನೆ. ನನ್ನ ಒಡೆಯನ ಹೆಸರನ್ನು ನೀನು ಕೇಳಿರಬಹುದು ತಾನೆ. 3 ಲೋಕಕ್ಕೆ ಒಡೆಯನಿದ್ದಾನೆ. ಸೂರ್ಯ ಚಂದ್ರಾಜಿಗಳು ಒಂದು ಹೆಜ್ಜೆ ಇಡಬೇಕಾದರೆ ನನ್ನ ಒಡೆಯನ ಒಪ್ಪಿಗೆಯಾಗಬೇಕಮ್ಮ. 3 ಮೂರ್ತಿಗಳಾದರೂ ನನ್ನ ಒಡೆಯನ ಅಪ್ಪಣೆ ಇಲ್ಲದೆ ಕಾರ್ಯವನ್ನು ನಿರ್ವಹಿಸುವ ಹಾಗಿಲ್ಲ. ದೇವಾದಿ ದೇವತೆಗಳನ್ನು ರಣರಂಗದಲ್ಲಿ ಸೋಲಿಸಿರುವಂತಹ ವಿಕ್ರಮಿಯಮ್ಮ ನನ್ನೊಡೆಯ ಶುಂಭದಾನವ. ಅವನಿಗೆ ಈ ಪ್ರಪಂಚದಲ್ಲಿ ಎಲ್ಲವೂ ಸಿಕ್ಕಿತ್ತು. ಆದರೆ ಒಂದು ಕೊರತೆ ಎನ್ನುವುದು ಅವನಲ್ಲಿ ಕಾಡುತ್ತಾ ಇತ್ತು ತಾಯಿ. ಮದುವೆಯಾಗದೆ ಉಳಿದಿದ್ದ. ಯಾಕೆ ಎನ್ನುವಂತ ಪ್ರಶ್ನೆಯನ್ನು ಮನಸ್ಸಿನ ಮೂಲೆಯಲ್ಲಿ ಕಾಡುತ್ತಾ ಇತ್ತಮ್ಮ. ಅದಕ್ಕೆ ಈಗ ಉತ್ತರ ಸಿಕ್ಕಿತ್ತು ನೋಡು. ಅವನಿಗೆ ಒಪ್ಪುವಂತ ಹೆಣ್ಣು ಇಷ್ಟರವರೆಗೆ ಅವನಿಗೆ ಸಿಗಲಿಲ್ಲ ಅಮ್ಮ. ನಿನ್ನ ರೂಪಕ್ಕೆ ಒಪ್ಪುವಂತ ರೂಪ ಮನ್ಮಥ ರೂಪನೇ ಅವನಾಗಿದ್ದಾನೆ ತಾಯಿ. ಲತಾ ವನಿತಾ ಪಂಡಿತ ಇವೆಲ್ಲ ಪರರಾಶ್ರಯದಲ್ಲೇ ಬದುಕಬೇಕಮ್ಮ. ಈಗ ಒಂಟಿಯಾಗಿ ಎಲ್ಲ ಇರಬಾರದು. ಕದಂಬಾವನವನ್ನು ಬಿಟ್ಟು ಶೋನಿತಾಪುರವನ್ನು ಸೇರಿಕೊಂಡು ನನ್ನ ಒಡೆಯನನ್ನು ಮದುವೆಯಾಗ. ಇದನಳಿದರೆ ಎನ್ನ ವಾರ್ತೆ ಹೇಳುವುದು ಜುಂಬಾದ್ರಿಗೆ ಬೇಡುವ ಕೂತರಿಲ್ಲದೆ ಪಿತಾದರನ್ನು ಸುಗ್ರೀವನ ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು. ದೊಬ್ಬರೆ ಧರೆಗೆ ಉರುಳಿ ಬಿಟ್ಟನಲ್ಲ. ಈತ ಅಳಿದರಿಂದಾದ್ರೆ ನನ್ನ ವಿಚಾರವಾಗಿ ಶುಂಭನಿಗೆ ಸೋಲು ಪ್ರತ್ಯೇಕ ದೂತರಿಲ್ಲವೆಂದಾದಿ. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ ಸುಗ್ರೀವ ಹೇಳಬಹುದು. ಕತಿಯಗೊಳ್ಳದಿರನ್ನ ಸಲಗು ಶುಂಭಾಕ್ಯನ ಮತದಂತೆ ಭಿನ್ನಗದೆ ಶುಂಭಾಕ್ಯನ ಮತದಂತೆ ಭಿನ್ನಗದೆ ಮತಿಶೂನ್ಯನ 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 ಮಮದಕ್ಕೆ ನರಿವೆ ದೈತ್ಯತಿಗೆ ನಾದಿಯ ಅರುಗು ದೈತ್ಯತಿಗೆ ನಾದಿಯ ಅರುಗು ಅಮ್ಮ. ನಗಬೇಡ ತಾಯಿ. ನಿನ್ನ ನಗೆ ಎನ್ನುವುದು ನನ್ನ ಬದುಕಿಗೆ ದಗೆಯಾಯಿತು. ನಾನು ಸತ್ತಿದ್ದೇನೆ. ನನ್ನನ್ನು ಮತ್ತೆ ಬದುಕಿಸಿದ್ದೀಯೇನಮ್ಮ. ಕೇವಲ ನಿನ್ನ ಒಂದು ನಗೆಯಿಂದ ನಾನು ಸತ್ತಿದ್ದೇನೆ. ನೀನೇನಾದ್ರೂ ಕ್ರೋಧಗೊಂಡು ನಿಂತೆ ಅಂತಾದರೆ ಈ ಪ್ರಪಂಚ ಉಳಿಯುವುದಕ್ಕುಂಟೆ ತಾಯಿ. ನಗಬೇಡ. ಆ ಮತಿಶೂನ್ಯ ಶುಂಭದಾನವನಿಗೆ ಹೇಳುವುದಕ್ಕೆ ಏನು ಆದ್ಯ ತಾಯಿ. ಹೆದರಿದೆಯಾ ಸುಗ್ರೀವ? ಹೌದಮ್ಮ. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆ ಎಂದು ಅರ್ಥೈಸಿಕೊಂಡಿದ್ದಾನೆ ಶುಂಭ. ಇರಬೇಕು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಹೌದಮ್ಮ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಸುಗ್ರೀವ, ಅಮ್ಮ, ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ. ಅದೇ ರೀತಿ ಪುನರಪಿ ಬದುಕಿದ್ದಿ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷ್ಟತನವೆಲ್ಲವೂ ದೂರವಾಗಿ ಸಜ್ಜನ ವ್ಯಕ್ತಿರಿಸಿಕೊಂಡೆ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಯಾಕಮ್ಮ? ಮಂತ್ರ ಮಾಟ ಮಾರಣ ಮಾರಕಾದಿ ರಕ್ತಪಾತ
ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರಡು ಬಂದಿಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಹೌದಮ್ಮ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ದೀಯಾ? ನಿನ್ನ ಒಡೆಯ ಶುಂಭನೇ. ಭೂದೇವಿಯ ಕಣ್ಣೀರಿಸಬೇಕಿದ್ದರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕಾಗಿ ನಾನು ಈ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಮೋಹದ ಗಾಳವೊಂದನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು. ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಡ್ತೇನೆ. ಹೌದಮ್ಮ. ಅವರ ತಮ್ಮ ನಿಶುಂಭ ಬಲಾಡ್ತೇನೆ. ಕಂಜುವುದಿಲ್ಲವಂತೆ ಸ್ಪಷ್ಟವಾಗಿ ತಿಳಿಸು ತಾಯೇ. ನೀನಾರು ಎಷ್ಟು ಎನ್ನುವುದನ್ನು ತಿಳಿದುಕೊಂಡೆ ತಾಯಿ. ಸಾವಿರಾರು ವರುಷಗಳ ಕಾಲ ತಪಸ್ಸನ್ನಾಚರಿಸಿದರೂ ನಿನ್ನ ದಿವ್ಯ ಮಂಗಳಕರವಾದಂತಹ ರೂಪವನ್ನು ಕಾಣುವಂತಹ ಸೌಭಾಗ್ಯ ಯಾರಿಗೂ ಸಿಗುವಂತಿಲ್ಲ. ಆದರೆ ನನ್ನಂತಹ ಪಾಪಿಗೆ ಅಂತ ಅವಕಾಶವನ್ನು ಒದಗಿಸಿಕೊಟ್ಟೆಯಮ್ಮ. ಇನ್ನು ಶೋಣಿತಾಪುರದ ಮಣ್ಣಿಗೆ ಹೋಗಿ ನನ್ನ ಒಡೆಯನ ಸೇವೆ ಮಾಡುವಂತಹ ಆಸೆ ನನಗಿಲ್ಲ. ನಿನ್ನ ಪಾದದ ಧೂಳಿನಲ್ಲಿ ಒಂದಾಗಿಸಮ್ಮ. ನನಗೊಂದು ದಾರಿಯನ್ನು ತೋರಿಸಿಕೊಡು. ಮೋಕ್ಷಗಾಮಿ ಆಗಬೇಕೆನ್ನು ಬಯಕಿ. ಹೌದು ತಾಯಿ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅನನ್ಯ ಭಕ್ತಿಯಿಂದ ನನ್ನ ಸನ್ನಿಧಾನಕ್ಕೆ ಬಂದು ನೀನು ಪೂಜಿಸಿದೆ ಎಂದಾದರೆ ಆದಷ್ಟು ಶೀಘ್ರದಲ್ಲಿ ಮೋಕ್ಷ ಲಭ್ಯವಾಗುತ್ತದೆ ಸುಗ್ರೀವ. ಜಯ ಜಯ. ಸಂಧಾನವನ್ನು ಮುರಿದೆಯೋ ನಿಜ ಬಂದವ ಶುಂಭರ ಸೇನಾಧ್ಯಕ್ಷ ಧೂಮ್ರಾಕ್ಷ ಏನಾಗಬೇಕು ಸಿದ್ಧವಾಗಿದ ಏರದೇ ಇದ್ದರೆ
ಶಿರವನ್ನು ಕಡಿದು ಚೆಂಡಾಡಿದ್ದಾರಂತೆ. ನಮ್ಮವರ ಅಳಿವಾಗುತ್ತಾ ಇದೆ. ತಕ್ಕ ಶಾಸ್ತ್ರ ಆಗಬೇಕು. ರಥವನ್ನೇ ಅನಿತನೀಕ್ಷತಿಗರೋದೇವಿ ತನಯನಾಗಿ ರಕ್ತ ಬೀಜಕ್ಕೆ ನೈತಂದು ಮಣಿದಂದನಾಗ ಧೈರ್ಯದಲ್ಲಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನ ವಿಫಲವಾಗಿ ಹೋಯಿತು. ಸಂಗ್ರಾಮವನ್ನೇ ಬಯಸಿದ್ದಾಳೆ. ಆ ಗರ್ವಿಷ್ಠೆಯನ್ನು ಎಳೆತರುವುದಕ್ಕಾಗಿ ಧೂಮ್ರಾಕ್ಷರನ್ನು ಅಟ್ಟಿದೆ. ಎಳೆದುಕೊಂಡು ಬಂದನೆ. ಎಲ್ಲಿಂದ? ಧೂಮ್ರಾಕ್ಷರನ್ನು ಸುಟ್ಟು ಇದ್ದಾಳೆ. ಅಳಿದು ಹೋದನೆ. ಹೌದಯ್ಯ. ಆ ಬಳಿಕ ಗಂಡುಗಲಿಗಳಂತ ಚಂಡಮುಂಡರನ್ನು ಕಳುಹಿಸಿದೆ. ಚಂಡಮುಂಡರ ಶಿರವನ್ನು ಕಡಿದು ಚೆಂಡಾಡಿದ್ದಾಳೆ. ಚಂಡಮುಂಡರು ಇನ್ನಿಲ್ಲವಾಗಿ ಹೋದರೆ ಹೌದು ಶಿವನೇ ಇನ್ನು ನಮ್ಮವರ ಅಳಿವಾಗುತ್ತಾ ಇದೆ. ಆ ಉದ್ದೇಶದಿಂದ ದೂರಕ್ಕೆ ನಾನೇ ಹೋಗುತ್ತೇನೆ. ತಡೀರಿ ಪ್ರಭು, ನನ್ನ ಎರಡು ಮಾತು ಕೇಳಬೇಕು. ಕೇಳನ್ನ ಮಾತ ಎಲ್ಲ
ದಶ ಕೇಳಲ್ಲ ಭವಿಯಾದೆ ಮನದಲ್ಲಿ ದಾನವ ವಂಶದಲ್ಲಿ ಅದೆಷ್ಟೋ ಧೀರೋದಾತರೆಲ್ಲ ಆಗಿ ಹೋಗಿದ್ದಾರೆ ಪ್ರಭು. ಆದರೆ ಧನುಜೇಶ ಎಂಬ ನೆಗಣತೆಗೆ ಪಾತ್ರರಾದವರು ಯಾರೂ ಆಗಲಿಲ್ಲ. ಅದು ಸಲ್ಲುವುದಿದ್ದರೆ ನಿಮಗೆ ಮಾತ್ರ. ದಾನವ ಕುಲಕೋಟಿಗಳನ್ನು ಧರಿಸಿದವರು ತಾವು. ದಾನವಾಬ್ದಿ ಕುಲ ಚಂದ್ರಮನಾಗಿ ಬೆಳೆಯುತ್ತಾ ಇದ್ದೀರಿ. ತಾವು ಏರಿದಂತಹ ಎತ್ತರ, ಗಳಿಸಿಕೊಂಡಿರುವಂತಹ ಕೀರ್ತಿ, ಮಾಡಿದ ಸಾಧನೆ ಅದ್ಭುತವಾದದ್ದೇ ಹೌದು. ವರ್ತಮಾನ ಕಾಲದಲ್ಲಿ ನಿಮ್ಮ ಆಜ್ಞಾ ಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶುಂಭನೆ ಲೋಕೈಕ ನಾಯಕ ಎಂಬುದನ್ನು ಎಲ್ಲರೂ ಒಪ್ಪಿಕೊಂಡು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಕಾಡಿನಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಭ್ರಮ ಅಧೀನರು ಅದಿರ ಪ್ರಭು. ಮನಸ್ಸಿಜನ ಶರಕ್ಕೆ ಸಿಲುಕಿ ಬಿಟ್ಟಿರೆ ಹೇಳಿ. ಕಾಮ ಕ್ರೋಧಾದಿ ಚಟುವೈರಿಗಳನ್ನು ಬಿಗಹಿಡಿದು ಇಂದ್ರಿಯಗಳನ್ನು ನಿಯಂತ್ರಿಸಿ ಕಾನೂನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನಾಚರಿಸುವುದರ ಮೂಲಕ ಬ್ರಹ್ಮದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿತವಾಗಿದ್ದೀರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಗಳಿಗೆ ಗಳಿಗೆಗೂ ನಾನಾ ರೀತಿಯಿಂದ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತಹ ಅವಳನ್ನು ಪ್ರಯತ್ನದ ಮೂಲಕ ಕರೆತರುವಂತಹ ಆಲೋಚನೆಯನ್ನು ಮಾಡಿದ್ರಿ. ನಿಮ್ಮ ಪ್ರಯತ್ನವೆಲ್ಲವೂ ನಿಷ್ಫಲವಾಗಿ ಹೋಯಿತು, ವ್ಯರ್ಥವಾಗಿ ಹೋಗ್ಲಿಲ್ವೇ ಪ್ರಭು? ಕೇವಲ ತರುಣಿ ಅಲ್ವೇನು? ಅಲ್ಲ, ತರುಣಿಯಲ್ಲ ಅವள் ಆದಿಮಾಯೆ ಆದಿಮಾಯೆ ತರುಣಿಗೆಲ್ಲವಳ ಆದಿಮಾಯೆ 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 ಸರಿ
ನಮ್ಮನ್ನು ಸಾಮಾನ್ಯ ಹೆಣ್ಣು ಅಬಲೆ ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಮೂಢತನವಾದೀತು ಪ್ರಭು. ತರುಣಿ ಅಲ್ಲವಳು, ಮತ್ತೆ ಆದಿ ಮಾಯೆ, ಆದಿ ಪರಾಶಕ್ತಿಯೇ ಎಂದು ಮಾಯಾ ಮೋಹಿನಿಯಾಗಿಯೂ ಕೌಶಿಕೆ ಎನ್ನುವಂತ ಹೆಸರನ್ನಿರಿಸಿಕೊಂಡು ಕದಂಬವನದಲ್ಲಿ ಬಂದು ನೆಲೆಸಿದ್ದು ಯಾಕೆ 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 ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನು ಆಳಬೇಕಾದಂತ ದೇವತೆಗಳು ಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು, ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಅದಕ್ಕಾಗಿ ತ್ರದಶರನ್ನು ಬರೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದರೆಯ ಭಾರವನ್ನಿಳುವುದಕ್ಕಾಗಿ ಬಂದವಳು ಯಾರು ಸಾಮಾನ್ಯಳಲ್ಲ. ಸನ್ನಾಪಿ ಅಸನ್ನಾಪಿ, ಸಾಂಗಾಪಿ ಅನಂಗಾಪಿ, ಭಿನ್ನಾಪಿ ಅಭಿನ್ನಾಪಿ, ಅನಿರ್ವಚನೀಯವಾಗಿರುವಂತ ಪ್ರಪಂಚದಲ್ಲಿ ಮಹಾದ್ಭುತ ನೆರೆ ಗೋಚರಿಸುತ್ತಿರುವಂತಹ ಮಹಾಶಕ್ತಿ ಜಗನ್ಮಾತೆ, ಆದಿಮಾಯೆ, ಯೋಗಮಾಯೆ ಅಂತಹವಳನ್ನು ಕಾಮುಕತನದಿಂದ ಪಡೆಯುವುದಂತಹ ಮನಸ್ಸಿದ್ದ ಹೋದರೆ ಏನಾದೀತು? ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ನಮಗೆ ಬೇಡ ಪ್ರಭು. ಅವಳನ್ನು ಕರೆತರುವ ಬಗ್ಗೆ ನಿನ್ನ ಅಭಿಪ್ರಾಯ? ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದೊಡದಿ ಚರಣಗೆ ಭಕ್ತಿಗೆ ಪೊಡಮಡುತ್ತ, ತ್ರೈ ಜಗದೊಡದಿ ಚರಣಗೆ ಭಕ್ತಿಗಿಂದಲಿ ಪೊಡಮಡುತ್ತ, ಪಡೆದವರ ಕಾರುಣ್ಯದಲ್ಲಿ ಧಾತ್ರಿಗೆ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡುವುದೆನುದಲೆ ನುಡಿಗೆ ನೀತಿಯ, ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡುವುದಲೆ ನುಡಿಗೆ ನೀತಿಯ. ಬಿಡು ಮನದ ಮೂರ್ಖತೆಯ ತನುಜೇಶ, ತನುಜಪದೆಯ ರಕ್ತಬೀಜ ನಮಗಂತ ದೊಡ್ಡವಾಗಿರುವಂತಹ ವ್ಯಕ್ತಿ ಅಲ್ಲ. ಒಂದು ಶಕ್ತಿ ಪ್ರಪಂಚದಲ್ಲಿ ಇದೆ ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತೆ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವು ವಂಶ ವೃಕ್ಷವನ್ನೇ ಕಡಿದು ಹಾಕುವಂತ ಪ್ರಯತ್ನ ಮಾಡುತ್ತೀರೇ ಹೇಳಿ? ಅಷ್ಟಕ್ಕೂ ಮದುವೆ ಎನ್ನುವಂತ ಸಂಸಾರದ ಬಂಧನಕ್ಕೆ ಸಿಲುಕುವವನಲ್ಲ. ಅಖಂಡವಾಗಿರುವಂತಹ ಬ್ರಹ್ಮಚರ್ಯ, ಅವಿಶ್ರಾಂತವಾಗಿ ದಾನವರ ಏಳಿಗೆಗಾಗಿ ಶ್ರಮಿಸಿದವರು ತಾವು ಸತ್ಫಲವನ್ನು ಕಾಣುತ್ತಾ ಇದ್ದೀರಿ ಪ್ರಭು. ನಮ್ಮ ವಂಶದಲ್ಲಿ ನಮ್ಮವರೆಲ್ಲ ಹುಟ್ಟಿಕೊಂಡಿದ್ದಾರೆ, ಬದುಕಿದ್ದಾರೆ. ಆದರೆ ಪ್ರಾರಂಭದಲ್ಲಿದ್ದವರು ಈಗ ಇದ್ದಾರೆ, ಎಲ್ಲ ಅಳಿದು ಹೋಗಿದ್ದಾರೆ. ತಾವು ಇಂದಿಗೂ ಉಳಿದದ್ದು ಹೇಗೆ? ಜಡಜ ಪೀಠನ ವರದ ತೆರದಲ್ಲಿ ಅಂತೆಯೇ ಉಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎಂಬಂತ ಆಶಯ ನಿಮಗುಂಟು ಅಂತಾದ್ರೆ ಪ್ರಭು, ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನ ಅಲ್ಲದೆ ಇದ್ರೆ ಮೂರ್ಖತನ ಬಿಟ್ಟು ಬಿಡಿ. ತ್ರೈ ಜಗದೊಡತಿ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ಕೊಡ ಮಟ್ಟೆ ಉಂಟಾದರೆ ಅವಳ ಕಾರುಣ್ಯದಿಂದ, ಅವಳ ಅನುಗ್ರಹದಿಂದ ನಮಗೆ ಬದುಕ
ಹೆಗಲಿಗೆ ಹೆಗಲು ಕಟ್ಟಿರುವಂತಹ ರಕ್ತ ಬೀಜ ರಣಹೇಡಿಯಂತೆ ಕಾಣುವುದಕ್ಕೆ ತೊಡಗಿದ್ದೇನೆ. ಅಲ್ಲ ಅಲ್ಲ, ಅಲ್ಲಿರುವಂತಹ ತರುಣಿಯನ್ನು ಕರೆತರುವುದಕ್ಕಾಗದೆ ನಮ್ಮ ಕರೋಡುವುದಿಲ್ಲ. ಬಂದವ ಮೇಲೆ ಎದುರು ಮನದಲ್ಲಿ ಕಂಡು ದೇವಿ ಬಂದು ಬಿಟ್ಟಿರುವಂತಹ ಸ್ಥಳ ಇದೇ ತಾನೇ ಕದಂಬವನ. ಒಬ್ಬ ಕತ್ತಲಾವೃತವಾಗಿರುವಂತಹ ವನವಂತೆ ಇದು. ಇಂದು ಹಾಗಲ್ಲ, ಯಾವುದೋ ರಕ್ತ ತೇಜದಿಂದ ವನವೆಲ್ಲ ವಿಕಸಿತವಾಗಿದೆ. ವನವನಿತೆ ವಾಸಂತಿಯಾಗಿ ರಂಜಿಸುತ್ತಾ ಇದ್ದಾರೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಆಘ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಈ ರೀತಿಯಾದ ಬದಲಾವಣೆ ಯಾಕಾಯಿದೆಯಾ? ಯಾಕೆ ತರ್ಕಿಸಿಕೊಳ್ಳಬೇಕು? ಶ್ರೀದೇವಿ ಲೀಲಾಮೃತ, ದೇವಿ ಮಹಾತ್ಮೆ, ಇಲ್ಲಿ ಆ ಶಕ್ತಿ ಇರಬೇಕು. ಸುಸ್ವರ ಕೇಳುತ್ತಾ ಇವೆ. ಅತ್ತ ಕಡೆ ಗಮನಿಸ್ತೇನೆ. ನೋಡಿದನು ಕಲಿರಕ್ತ ಬೀಜನು ಕರುವದಿ ಕುಳಿತ ಶಿವೆಯನು ಕರುವದಿ ಕುಳಿತ ಶಿವೆಯನು ನೋಡಿದನು ಪಾಡಿದನು ತನ್ನೊಳಗೆ. ಇವಳನ್ನು ತಿಳಿಯದೆ ಇನಿದಾಯ್ತೆ, ಇವಳನ್ನು ತಿಳಿಯದೆ ಇನಿದಾಯ್ತೆ. ಶಿವನೇ ಶಂಕರನೇ ಮಾಡಲಿನ್ನೇ ಅಕಟ ಮಾಡಲಿನ್ನೇ ಅಕಟ ಶುಂಭನ ಕೂಡಿ ಕಾಶಿ ಒರೆದು ಬಾಳಿಗೆ ಮಾಡಲಿನ್ನೇ ಅಕಟ ಅಕಟ ಶುಂಭನ ಕೂಡೆ ಭಾಷೆ ಒರೆದು ಬಂದಿಗೆ. ಇವಳಿಂಬಂತ ಇವಳಿಂಬಂತ ಆದರು ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನೋಡಿದ ಪೆಗೆ ನೋಡಿದನು ನೋಡಿದನು ಪಾಡಿದನು ಕೊಂಡಾಡಿದನು. ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೇ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ. ನಮಸ್ತಸ್ಯೇ 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 ನಮೋ ನಮಃ. ನಮೋ ನಮಃ ನಮೋ ನಮಃ. ಜಯ 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 ಜಯ.
ನೋಡಿದನು ಕಲಿರಕ್ತವೇಜೋ ದಿವ್ಯವಾಗಿ ಭವ್ಯವಾಗಿ ಮಂಗಳ ಮನೋಹರ ರೂಪದಿಂದ ನೋಡುತ್ತಿರುವಂತಹ ಜಗದೀಶ್ವರಿಯನ್ನು ಕಾಣುತ್ತಾ ಇದ್ದೇನೆ. ಆಕಾಶದಿಂದ ಇಳಿಬಿಟ್ಟಿರುವಂತಹ ತೋರಣದ ಉಯ್ಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣುತ್ತಾ ಇದ್ದೇನೆ. ಅತ್ತಿಂದ ಇತ್ತ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂಥವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರನಂತೆ ಎಂಬುದನ್ನು ಪ್ರಕಟಗೊಳಿಸುತ್ತಾ ಇದ್ದಾಳೆ. ಮುಗುಳ್ನಗೆ ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪು? ದೇವತೆಗಳ ಪಾಲಿಗಿದು ಪರಮಗೀತೆ, ಚರ್ಮಗೀತೆ. ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಳಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾ ಇವೆ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಅರಿಯದೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತಲ್ಲ. ಏನು ವಿಚಿತ್ರ! ಮಾವಿನ ಮರದಲ್ಲಿ ಬಾಳೆಹಣ್ಣು, ನೇರಳೆ ಮನೆಯಲ್ಲಿ ಮರದಲ್ಲಿ ಕಿತ್ತಳೆ, ಇದನ್ನೆಲ್ಲ ಎಲ್ಲಿ ಹಲಸಿನ ಮರದ ಅಲ್ಲ, ಅದು ಮರವೇ ಹಲಸಿನ. ಇಂತಹದ್ದು ಬದಲಾವಣೆ ಆಗುತ್ತದೆ ಅಂತಾದ್ರೆ ದೇವಿಯ ಲೀಲೆ ಅಲ್ಲದೆ ಇನ್ನೇನು? ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಂತಹ ಅನರ್ಥ ಅನಾಹುತ ನಡೆದು ಹೋಯಿತಲ್ಲ. ನಮ್ಮ ದೊರೆ ಸರ್ವೇಶ್ವರಿಯಾಗಿರುವಂತಹ ಈಕೆಯನ್ನು ಮದುವೆಯಾಗುತ್ತೇನೆ ಎಂಬುದಾಗಿ ಮುಂದುವರಿಯುತ್ತಾನೆ ಅಂತಾದರೆ ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗರ್ಥವಾಗುತ್ತಾ ಇವೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆಯನ್ನು ಒರೆದು ಬಂದಿದ್ದೇನೆ. ತರುಣಿಯನ್ನು ಕರೆದು ತರುತ್ತೇನೆ, ಎಳೆದು ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ಹೋದರೆ ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತ ಆದರೆ ದಾರಿ ಹೊಂದಿದೆ. ಭಕ್ತಿ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಯಿಂದಲೇ ಆರಾಧಿಸಿ. ಏಣಾಂಗನಿ ಭವತ್ರೇ ನೀನೇ ನಿಲಗೆ ಅಮ್ಮ ಮಂಗಳೇ ಸರ್ವಮಂಗಳೇ ಜಗಜ್ಜನನಿ, ಏನು ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು
ಸಮರ್ಪಿಸುತ್ತಾ ಇದ್ದೇನೆ. ಶುಭವಾಗಲಿ, ಎದ್ದೇಳು. ಸಂಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಏನು? ಶೋಣಿತಾಪುರದ ಪ್ರಧಾನ ಮಂತ್ರಿ ಕಲೆ ರಕ್ತ ಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ದೊರೆ ಆಜ್ಞಾ ಪ್ರಕಾರವಾಗಿ ಬಂದಿದ್ದೇನೆ. ಯಾಕಾಗಿ? ಏಳಾಂಕನೆ ವ್ಯವಸ್ಥೆಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನಮ್ಮ ದೊರೆ ನಿಮ್ಮನ್ನೇ ಮದುವೆಯಾಗಬೇಕು ಎಂಬುದಾಗಿ ಹಂಬಲಿಸುತ್ತಾ ಇತ್ತು. ತಾಯೇ, ಏನು? ಬಳ್ಳಿ ಒಂದು ಹಬ್ಬಿ ಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿ ಇರಲಿ, ಶ್ರೀಲ ಸಾಂಗತ್ಯಕ್ಕಾಗಿ ಜೀವನದೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿ ಇದೆ ಅಂತಾದರೆ ಶುಂಭ ದೊರೆಗಲ್ಲದೆ ಮತ್ತೊಬ್ಬನಿಗೆಲ್ವಮ್ಮ. ಅವನನ್ನು ವರಿಸುವುದಕ್ಕೆ ಸಾನುರಾಗದಿಂದ ಬರಬೇಕು. ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದ್ದೇನೆ. ನಿನ್ನೊಡೆಯನಾದಂತಹ ಶುಭನನ್ನು ವರಿಸಬೇಕೆ? ನನ್ನ ನಿರ್ಧಾರವನ್ನು ಈ ಹಿಂದೆ ತಿಳಿಸಿದ್ದೇನೆ. ಯಾವಾತನು ದುರಮುಖೀನವಾಗಿ ನನ್ನನ್ನು ಸೋಲಿಸುತ್ತಾನೋ ಅಂತವನ ಕೊರಳಿಗೆ ಸುಮಮಾಲೆಯನ್ನು ಹಾಕುವೆನೆನ್ನುವ ಹಾಗೆ. ಯಾಕಮ್ಮ ಸುಮ್ಮನೆ ದೂರ ಅಲ್ಲ ಇನ್ನು ಈ ವಿಚಾರವನ್ನು ತಿಳಿದು ನಿನ್ನ ಒಡೆಯ ಶುಂಭ ಬರಬೇಕಿತ್ತು. ಬದಲಾಗಿ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ. ನನ್ನ ಕೈಯಿಂದಲೇ ಕೊಲಿಸಿದ ಕೇವಲ ಸ್ತ್ರೀಭ್ರಾಂತನಾಗಿ ಹಣವನ್ನೆಲ್ಲ ಕಾನನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭ ಒಬ್ಬ ಬಿಟ್ಟು ಬಿಡು. ಹರಿಕಮಲ ಸಂಭವರನ್ನು ರಕ್ಷಿಸುವವರು ನಾನಲ್ಲ, ನಿನ್ನ ಹತ್ತಿರವಿಗೆ ಹೋರಾಟವನ್ನು ಮಾಡುವುದಕ್ಕೆ ಬೇಕಾಗಿ ನನ್ನ ತನವನ್ನೊಮ್ಮೆ ಆಲೋಕಿಸಿ ಬ್ರಾಹ್ಮಿ, ವೈಷ್ಣವಿ, ಮಾಹೇಶ್ವರಿ, ಕೌಮಾರಿ, ಇಂದ್ರಾಣಿ, ವಾರಾಹಿ, ಚಾಮುಂಡ ಎನ್ನುವಂತಹ ಸಪ್ತ ಮಾತೃಕೆಯನ್ನು ಏನೋ ಆಶ್ಚರ್ಯವಿದು. ಸಪ್ತಮೂರ್ತಿಗೆ ರಬ್ಬಳಾಗಿರುವಂತಹ ಇದ್ದೋಡಿ ನಾನಿ ವಜ್ರಾಯುಧದಿಂದ ನನ್ನ ಹಣೆಗೆ ಹೊಡೆದೇ ಬಿಟ್ಟಳಲ್ಲ. ಕೂಡಿತು ಸತ್ತಲ್ಲಿಗೆ ಸತ್ತು ಹೋಗ್ಲಿಕ್ಕೆ. ಯಾರು? ಒಳಿತಾಯಿತು. ಬ್ರಹ್ಮದೇವರಿಂದ ವರ. ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾದ್ರೆ ಕೋಟಿ ಕೋಟಿ ಸಂಖ್ಯೆಯ ದಾನವರು. ಆಗಲೇಬೇಕು. ಅದನ್ನು ವಿಶೇಷ ಹೋಗಬಾರದು. ದರಿದ್ರಿಗೆ ನಾಲಿಗೆಯನ್ನೇ ಚಾಚಿದಂತಹ ರಕ್ತೇಶ್ವರಿ
ಮತ್ತೊಮ್ಮೆ ಮಾಡಲಿ ರಾಜ್ಯ ಆಗುವುದು ಅಪ್ಪರಕ್ಕೆ ಮನವರಿಕೆ ಬಂತೊಂಡರು ಆಕಾಶ ಕುಡಿಯ ಭೂಮಿ ನೋಡೆ ಭೂಮಿ ಮನೆ ಮಂಚ ಹೊಡೋಣೆ ಮನೆ ಬಂದು ನೀರು ಸುತ್ತಿಗಳು ಮತ್ತೆ ಹಾಕೋಣೆ ಮತ್ತೆ ಅಪ್ಪೆ ಬೆಂದಿ ಬಾಳದಿತ್ತು ಮುಕ್ಕಾಲು ಬೂಜಿಗಳಿಗೆ ಇವತ್ತಿಂಚಿ ಬರ್ತು ಎಂಚ ಮಾಡ್ತಾರೆ ಈ ಸಲ ಅಮೃತನ ಗೊತ್ತು ಎಡ್ಡೆ ಮದಿಪು ಈ ಸಾಹಿತ್ಯ ಗಡವ ರಾಜ್ಯೋಗ ಮಾಡ್ಲ ಅಮೃತ ನಮಗೆ ಸಂಸಾರ ಬಡಿದು ಬರಲ್ಲ ಬಡ್ಬಿ ನುಡಿಯತ್ತೆ ಈ ಸಲ ತಪ್ಪಾವೆ ಅಮೃತಲ್ಲಿ ಬತ್ತಪ್ಪೆ ಬಾಲೆ ಪಟದು ಕೊರ್ಪೆ ಅಂಡ ಅಕೇರಿ ಮುಟ್ಟ ಪುಳಿ ನಕಲೆಗೆ ಮಾತ್ರ ಒಡಸು ಮಾತು ಸೀದಾ ಪೋಯಿ ನಕಲೆಗೆ ಚೂರ ತಿಕ್ಕ ಜನನ್ ದೂರ ಬಲ್ಲಿ ಅಥವಾ ಒಂದು ನ್ಯಾಯ ಉಂಟೆ ಬಾಗತ್ತೆ ಎಲ್ಲ ನೀರು ತೋಪಿನಿ ಎಲ್ಲ ಬರಲು ನ್ಯಾಯ ತೋರೋಣ ಒಡಸು ಮಾತು ಬೋಣ ಅಕ್ಲೆಗೆ ನಿದ್ರೆ ಆಗ್ಬಿಡ ಬಾಗತೆರೆ ಒಂಜಿ ಕಣ್ಣಿಗೆ ಸುಣ್ಣ ಒಂಜಿ ಕಣ್ಣಿಗೆ ಬಣ್ಣ ಅಂತಾರೆ ಮಯಗಾಡಿ ಬಂದ್ಬಿಲ್ಲ ಅಪವಾದ ತಗುತ್ತೆ ಎಲ್ಲ ಬದಿಯಲ್ಲಿ ಬರಲು ಹೆಜ್ಜಿ ಬತ್ತಿನಕಲೆ ಬೋಯಿನಕಲೆಗೆ ನನ್ನ ಬರ್ಬಿನಕಲೆಗೆ ಎತ್ತಿನಕಲೆಗೆ ಮಾತೆರೆಗಳು ಅಮೃತ ನೋಡಿ ಕೊರ್ಬೆ ಭಯ ಪಡೋಟಿ ಬಾಗತೆರೆ ಕಾಲಾದಿದ್ದಾನೆ ವರ್ಷ ಆಗ್ತಿದ್ದಾನೆ ವಾ ಎಂಕ ಗೊತ್ತುಂಟು ಹೀರೆ ಗೊತ್ತುಂಟು ಹೆಚ್ಚು ಅವನ ಮೇಲೆ ಕರ್ಮರ ಮತ್ತು ಸಂಸಾರ ಮತ್ತೊಮ್ಮೆ ಬಾಲಲ್ಲಿ ಕರಾತಿ ಹೋಗ್ತದು ಮತ್ತಿನ ಸೇವೆ 51ನೇ ವರ್ಷದತ್ತೆ ಆಡ ಅಪ್ಪೆ ಉಳ್ಳಾದಿನ ಯಕ್ಷಗಾನ ಸೇವೆ ಅಪ್ಪೆಗೆ ಭಾರಿ ಮೌಖಿಕ ಸೇವೆ ಎಂದು ಬಂದ ಯಕ್ಷಗಾನ ಸೇವೆ ಅನ್ನದಾನ ಸೇವೆ ಅಂತೀನಿ ಅಪ್ಪೆಗೆ ಪುಷ್ಪಾಲಂಕಾರ ಪೂಜೆ ಮಾಡ್ತಿದ್ದಾರೆ ಮತ್ತಿನ ಮಾತಾಡೋ ಸಂತೋಷೋಡ ಅಮ್ಮ ಸ್ವೀಕಾರ ಮಾಡ್ತೊಂದೇರು ಮತ್ತಿಟ್ಟು ಇಟ್ಲ ವಿಘ್ನ ಬೈದಿಜಿ ನಿಕುಲ್ ಬಾಯಿದರು ಮತ್ತಿನಲ್ಪ ಮಲ್ಪಿಂಚಿ ಉದ್ಯೋಗವು ಒಂಜಕ್ಕೆ ಬತ್ತದಲ್ಲಕ ಬತ್ತಕ್ಕೆ ಸಾರಲ್ಲಕ ಅಮ್ಮ ಉತ್ಪತ್ತಿ ಮಾತು ಬೇರೆ ಬೇರೆ ಜಾತಿ ಯಾನಿಲ್ಲ ಒಕ್ಕಟ್ಟು ತಪ್ಪ ಬಿಕ್ಕಟ್ಟು ಬರಲ್ಲೇ ಒಕ್ಕಟ್ಟು ನಿಪ್ಪಲಕ್ಕ ಅಮ್ಮ ಅನುಗ್ರಹ ಮಲ್ಪಿಯರು ಭಯ ಪಡೋತಿ ಅವಳು ಗಾದ ಸೇವೆ ಅಪ್ಪನ ಉಳ್ಳಾದಿನ ಸೇವೆ ಮಿತ್ತಿಗಳ ಹೊಂತೋದು ಬಲೆ ಹೋಯ್ನ ಕೈನಾದಾಗ ಎಂದಾದ್ಕೊಡ್ದು ಒಂಜಕ್ಕೆ ಬತ್ತಲಕ ಬತ್ತಕ್ಕೆ ಸಾರಲ್ಲಕ ಅಮ್ಮ ಉತ್ಪತ್ತಿ ಒರಿಪಾದು ಕೊಡ್ಬೇರು ಬೇರೆ ಜಾತಿ ಯಾನಿಲ್ಲ ಸ್ವರಭಾಗ್ಯ ಒರಿಪಾವೆ ಭಯ ಪಡೋತಿ ಜಾಗೃತಿ ಇರ್ಬೋದು ಬಜ್ಜೆಗಿರ ಸಂದೇಹವತಿ ಸ್ವರ ತನ್ನತಿಗೆ ಅವಳ ಉಳ್ಳಾದಿನ ಸೇವೆ ಮೆತ್ತಿಗಳ ಮತ್ತೊಂದು ಬಲೆ ಓಯ್ನ ಕೈನಾದ ಎಂದಾದ್ಕೊಂಡು ಅಮ್ಮ ರಕ್ಷಣೆ ಮಾಡ್ತಾರೆ ಬೇರೆ ಸಾಯತಿ ಆಡುವುದಿಲ್ಲ ಭಯ ಪಡುವುದು ಮತ್ತೆ ಅವಳ ಅಪ್ಪನ ಸೇವೆ ಮೆತ್ತಿಗಳ ಮತ್ತೊಂದು ಬಲೆ ಓಯ್ನ ಕೈನಾದ ಎಂದಾದ್ಕೊಂಡು ಬಸ್ಗೆ ಸಾತಿಗೆ ಗಡ್ಡಿಗಾರ್ಬೋದು ನಾಲ್ಕಾರಿ ಯಾವ್ದು ಮಾಡ್ಪಾವೆ ಭಯ ಪಡೋದು ರಕ್ಷಣೆ ಮಾಡ್ತೀವಿ ಅಪ್ಪ ಅಪ್ಪ ಸರಸ್ವತಿ ದೇವಿ ಉಳಿದುಕೊಂಡು ಹೆಚ್ಚಿನ ಕಾಲ ಅದಕ್ಕೆ ಕೀರ್ತಿ ಸಂಪಾದನೆ ಮುಖ್ಯಸ್ಥಂದ್ರೆ ಧನ ಸಂಪಾದನೆ ಮುಖ್ಯಸ್ಥೆ ಧನ ಬರು ಅಂದಿಂದ ಮಂಡ್ಯ ಹದ್ದವಾರು ಇಲ್ಲಡೆ ಕಾಸಿ ಗಿಜಿರಿ ಹರಿತಾನೆ ಹೇಳ್ಕೊಳ್ಬೇಕು ಯಾರು ಆಳು ಮಲ್ತಿದ್ದು ಸರ್ ಸಂತೋಷ ಆದರೆ ಮಿತ್ತಿಗಳು ಮಲ್ತದ ಮೇಲೆ ನೀವು ಒಂಜಿ ದಿನ ಇಲ್ಲಡೆ ಒಂದು ಲೆಕ್ಕ ಯಾರು ಮಾಡ್ಬೇಕು ಕೋರಿ ರಾತ್ರಿ ಬಗ್ಗೆ ಅರೆಗಾಲ ಮನೆಗೆಲ್ಲ ಬೇಲೆ ಚಿಕ್ಕಕ್ಕೆ ಅಮ್ಮ ಮಾಡ್ಬೇಕು ಬೇರೆ ಸಾಯದಿ ಯಾರು ಭಯ ಪಡೋಟಿ ಎಲ್ಲ ಕಂಟಿ ಹೊಟ್ಟು ಬರ್ತದಾಗ್ತದೆ ಅಮೃತಗಳಿಗೆ ಉಂಟಾಗ್ತದೆ ಭಯಗಾರ್ದಿಯಾದ ಅದು ಬಂಡುಂಟೆ ಆಸರೆ ಬಂಡೆಗೆ ತೊಂದರೆ ಅಗ್ನಿಸಾರ ಮಾಡ್ತೊಂಡೆ ಪೂರಘಾಟ ಮಾಡ್ತೊಂಡೆ
ಆಗಿದೆ ಅಂತ ಆದ್ರೆ ಅವಳು ಚಂಡಿಕೆಯಾಗಿ ನನ್ನನ್ನೇ ಸಾಯಿಸುವುದಕ್ಕೆ ಮುಂದುವರಿಯುತ್ತಾ ಇದ್ದಾಳೆ. ಇಲ್ಲ ಇಲ್ಲ, ಅರುಣಾಸುರ ಬದುಕಬೇಕು. ಇವತ್ತಿಲ್ಲದಿದ್ದರು ನಾಳೆ ಏನು ಅಂತ ಅರುಣಾಸುರ ತೋರಿಸಬೇಕು. ಆದ್ರೆ ಏನು ಮಾಡೋಣ, ಈಗ ಬದುಕಬೇಕಲ್ಲ. ಇದರೆಲ್ಲ ಗುರುಗಳಾದ ಶುಕ್ರಾಚಾರ್ಯ ನೇರವಾಗಿ ನಮ್ಮವರನ್ನು ಸೋಲಿಸಿ ಎಂಬಂತ ಅಹಂಕಾರ ನಿನ್ನಲ್ಲಿರಬಹುದು. ಆದ್ರೆ ನಿನ್ನೆದುರು ನಿಂತವರು ಸಾಮಾನ್ಯದವರಲ್ಲ. ಶುಂಭದಿ ತನುಜರ ಕೊನೋಡು ಕುಂಬಿನಿ ಭಾರ ಪಧಾರ ಚಂಬಾರಿ ಮತ್ತೆ ಕದಂಬವ ಸಾಗಿದೆ ಸಂಭ್ರಮದಾರತಿ ಬೆಳಗಿದೆ ಶೋಭಾನಿ ಕಂಡೆಯ ಸುರನಾಥ ದೈತ್ಯರ ರುಂಡವನ್ನು ಸಂಗ್ರಾಮದಲೆಗೆ ಮಂಡಲಕ್ಕೆ
ಅದೇ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದು ಶಾಂತಳಾಗಿದ್ದೇನೆ. ದುರುಳನಾದಂತಹ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹಾರ ಈ ಕುಂಬಿನಿಯ ಭಾರವನ್ನು ಕಳೆದು ಬಳಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನಾಳು. ಮುಂದೆ ನಿನ್ನನ್ನು ಈ ರೂಪದಿಂದ ಕಾಣುವುದೆಂದು ತಾಯಿ ಅಂಕವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯೆ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮಾರಿಸಿಕೊಂಡು ಹೋಗಿದ್ದಾಳೆ. ಹೋಗಲಿ ಬಿಡು. ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಭ್ರಮರಾಂಬಿಕೆಯಾಗಿ ಆವಿರ್ಭವಿಸುವವಳಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲರೂ ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇರಂತೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡತ ನಿರ್ಧನ ಪುರುಗೂತನ ಕವಿರಾಜ ತೇಜದಲ್ಲಿ ನಾ ಕವಿರಾಜ ತೇಜದಲ್ಲಿ ನಾ ಕವಿರಾಜ ತೇಜದಲ್ಲಿ. ದುಷ್ಟರನ್ನೆಲ್ಲ ಸಂಹರಿಸಿ ನಾಕದ ಪೀಠವನ್ನು ಮರಳಿ ಒಪ್ಪಿಸಿದ್ದಾಳೆ ಜಗನ್ಮಾತೆ. ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆಯಂತೆ. ದೇವಿ ಮಹಾತ್ಮೆಯನ್ನು ನಾವೆಲ್ಲರೂ ಕಣ್ತುಂಬಿಕೊಂಡಿದ್ದೇವೆ. ದೇ ಎಂದರೆ ದೇಹವು ಪವಿತ್ರ, ವಿ ಎಂದರೆ ವಿದ್ಯಾಪ್ರಾಪ್ತಿ, ಮಾ ಎಂದರೆ ಮಹಾಲಕ್ಷ್ಮಿಯ ಸಾಕ್ಷಾತ್ಕಾರ, ಹ ಎಂದರೆ ಹರಿಹರರ ಕೃಪಾ ಕಟಾಕ್ಷ, ಮೇ ಎಂದರೆ ತ್ರೈಲೋಕ್ಯ ಸಿದ್ಧಿಪುದು. ಇದುವೇ ದೇವಿ ಮಹಾತ್ಮೆ. ದೇವಿ ಮಹಾತ್ಮೆಯನ್ನು ಕಂಡಂತಹ ತಮಗೆಲ್ಲರಿಗೂ ಭ್ರಮರಾಂಬಿಕೆ ಒಳಿತನ್ನುಂಟು ಮಾಡಲಿ ಎಂದು ಹೇಳುತ್ತಾ ಈ ಪುಣ್ಯ ಆಖ್ಯಾನಕ್ಕೆ ಮಂಗಳ ಗೀತೆಯನ್ನಾಡುವರೆ ಅಪ್ಪಣೆ ಬೇಡುತ್ತಾ ಇದ್ದೇವೆ. ಶ್ರೀ ಜನೇತೆಗೆರು ಓಜದಿ ನಡೆದರು ತವರು ಉಸಿರೊಲಿದು ಕ್ಷತಿಯಿಂದ ಸೆಸೆಯ ತಳೆದು ಮುದದಿಂದ ಪಾದದ ಕೀರ್ತಿಯ ಪಡಗಿರನುದ ಸರ್ವೇಶ ಆಹೋ ಇಂದಿನ ಶ್ರೀದೇವಿಯ ಸೇವಾದಾರಂತ ಮೇಲಕ್ಕಾರು 10 ಸಂವತ್ಸರೆಯ ಮೇಲಕ್ಕಾರ 10 ಸಂವತ್ಸರು ಮತ್ತು ಮೇಲಕ್ಕರ 10 ಸಂವತ್ಸರು ಫಲ ಅರ್ತಿಗಾರರು ಕುಶಲ್ಗಾರರು ಮೋಜಿಗಾರರು ತಮ್ಮ ಕೀರ್ತಿಯನ್ನು 3 ಲೋಕದಲ್ಲಿ ಪ್ರಚಾರಪಡಿಸಲು ವಿದ್ವಾಂಸನೊಂದು ಕೊಟ್ಟಿರುವಂತಹ ಕಾಂಚನ ವೀಳ್ಯ ದಕ್ಕಿತ್ತು ಬಿಡಾರಕ್ಕೆ ದೇವರ